लोकाः सप्तद्वीपा च मेदिनी। ॐ नमो भगवते वासुदेवाय। श्रीभगवानुवाच कालोऽस्मि लोकक्षयकृत् प्रवृद्धो लोकान् समाहर्त्वमिह प्रवृत्तः। ऋतेऽपि त्वा न भविष्यन्ति सर्वे येव ಸ್ಥಿತಾಃ ಪ್ರತ್ಯನೀಕೇಷು ಯೋಧಾಃ. ಶ್ರೀಮದ್ ಭಗವದ್ಗೀತೆಯ 11ನೇ ಅಧ್ಯಾಯವನ್ನು ವಿಚಾರ ಮಾಡ್ತಾ ಇದ್ದೇವೆ. ಈವರೆಗಿನ ವಿಚಾರ ಸರಣಿಯಲ್ಲಿ ಶ್ರೀಕೃಷ್ಣ ಭಗವಂತನು ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ಪ್ರಕಟ ಮಾಡಿ ತೋರಿಸಿದ್ದಾನೆ. ಆ ವಿಶ್ವರೂಪ ಅನ್ನೋದು ಅಪಾರವಾಗಿದೆ, ವಿರಾಟ್ ರೂಪವೇ ಆಗಿದೆ. ಅಂಥ ಒಂದಾನೊಂದು ದಿವ್ಯ ರೂಪದ ದರ್ಶನ ಮಾಡಿದಂಥ ಅರ್ಜುನನಿಗೆ ಆ ಪರಮಾತ್ಮನ ಸ್ವರೂಪವನ್ನು ಚೆನ್ನಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ಆ ಭಗವಂತನ ದಿವ್ಯವಾದಂಥ ವೀರ್ಯ, ಶಕ್ತಿ, ಬಲ, ತೇಜಸ್ಸು ಎಲ್ಲವನ್ನು ನೋಡಿ ನೋಡಿ ಬೆರಗಾಗ್ತಾ ಇದ್ದಾನೆ. ಪ್ರಭೋ, ನಿಜವಾಗಿಯೂ ನಿನ್ನ ಸ್ವರೂಪ ಏನೂ ನನಗೆ ಅರ್ಥವಾಗ್ತಾ ಇಲ್ಲ. ಆಖ್ಯಾಹಿಮೇ ಕೋ ಭವಾನ್ ಉಗ್ರರೂಪ ಅಂತ. ಅವನು ವಸುದೇವನ ಪುತ್ರನಾಗಿ ಕೃಷ್ಣನಾಗಿ ಅರ್ಜುನನ ರಥ ಹೊಡೆಯುತ್ತಾ ಸಾರಥಿಯಾಗಿ ಬಂದಿದ್ದಾಗ ಪರಿಚಯವಾಗಿತ್ತು. ಈಗ ಅಖಂಡವಾದ ಬ್ರಹ್ಮಾಂಡವೇ ಅವನಲ್ಲಿ ತೋರ್ತಾ ಇರುವಾಗ ಆ ಸ್ವರೂಪವನ್ನು ನೋಡಿದರೆ ಅವನಿಗೆ ಎಷ್ಟೊಂದು ಗಾಬರಿಯಾಗ್ಬಿಟ್ಟಿದೆ. ಜೊತೆಗೆ ಭಕ್ತಿಯೂ ಉಂಟಾಗಿದೆ, ಶ್ರದ್ಧೆಯೂ ಉಂಟಾಗಿದೆ. ಇವರು ಯಾರು ಅನ್ನೋದೇ ದೊಡ್ಡ ಮಾತದು. ಪರಮಾತ್ಮನನ್ನು ಯಾರು ಅಂತ ತಿಳ್ಕೊಳ್ಳೋದು ಸಾಧ್ಯವೇ? ಅವನನ್ನು ಏನಂತ ತಿಳ್ಕೊಂಡ್ರೆ ತಾನೇ ಪರಿಪೂರ್ಣವಾದೀತು. ಅದಕ್ಕೆ ವೇದಾಂತ ಶಾಸ್ತ್ರ ಏನು ಹೇಳುತ್ತೆ? ಆ ಆತ್ಮನನ್ನು ತನ್ನ ಆತ್ಮ ಅಂತ ತಿಳ್ಕೊಬೇಕಷ್ಟೇ. ತಾನೇ ಅಂತ ಅಂದಾಗ ಬರಲ್ಲ, ತಾನು ಮತ್ತೊಂದು ಅಂದಾಗ ಸಂಶಯ ಬಂದೇ ಬರುತ್ತೆ. ಆದರೆ ಇಲ್ಲಿ ಆ ಭಗವಂತ ತನ್ನ ಒಂದಾನೊಂದು ದಿವ್ಯ ಸ್ವರೂಪವನ್ನು, ವಿರಾಟ್ ರೂಪವನ್ನು, ವಿರಾಟ್ ಅಂದರೆ ವಿವಿಧಂ ರಾಜತೆ ಇತಿ ವಿರಾಟ್ ಅಂತ ಭಾಷ್ಯಕಾರ ಅರ್ಥ ಮಾಡ್ತಾರೆ. ನಾನಾ ರೂಪವಾಗಿ ತೋರ್ಕೊಳ್ಳೋದು ಅಂತ. ಈಗಲೂ ನಮಗೆ ಆ ಭಗವಂತನ ವಿರಾಟ್ ರೂಪ ಕಾಣ್ತಾ ಇದೆ, ನಾವು ಅದನ್ನು ಗುರುತಿಸಿಲ್ಲ ಅಷ್ಟೇನೆ. ಹಾಗೆ ದೇವತೆಗಳು, ಮನುಷ್ಯರು, ಪಶುಗಳು, ಗಿಡ ಮರ ಬಳ್ಳಿಯಿಂದ ಸ್ಥಾವರ ಜಂಗಮಾತ್ಮಕವಾಗಿ ಎಲ್ಲಿಂದ ಎಲ್ಲಿವರೆಗೆ ನೋಡಿದ್ರು ಪ್ರಕೃತಿಯನ್ನು ನೋಡಿಬಿಟ್ರೆ ಎಷ್ಟು ವಿಸ್ತಾರವಾಗಿದೆ, ಎಷ್ಟು ವಿಚಾರಗಳಿದೆ. ನದಿಗಳಿದೆ, ಸಮುದ್ರ ಇದೆ, ಮತ್ತೊಂದಿದೆ, ಎಲ್ಲ ಪರಮಾತ್ಮನ ಸ್ವರೂಪವೇ ಅಂದಾಗ ಅದೇ ವಿಶ್ವರೂಪ ನಿಜವಾಗಿ. ಇಲ್ಲಿ ಇನ್ನೂ ಮಿಗಿಲಾಗಿ ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ಅಂತ ಹೇಳಿದ ಹಾಗೆ ಭೂಲೋಕ ಅಂತರಿಕ್ಷ ಲೋಕವನ್ನೆಲ್ಲ ಸ್ವರ್ಗಲೋಕದವರೆಗಿರ್ತಕ್ಕ ಎಲ್ಲ ಒಂದಾನೊಂದು ಸ್ವರೂಪವು ತಾನೇ ಆಗಿದ್ದೇನೆ ಅಂತ ವಿರಾಟ್ ರೂಪವನ್ನು ತೋರಿಸಿದ್ದಾನೆ. ಮತ್ತೆ ಆ ಭಗವಂತನ ಒಂದಾನೊಂದು ಸ್ವರೂಪ ನೋಡಿದಾಗ ಭಯಾನೂ ಆಗಿಬಿಡ್ತು ಅರ್ಜುನನಿಗೆ. ಯಾಕೆ ಅಂದರೆ ಯಾರ್ಯಾರನ್ನು ಸಂಹಾರ ಮಾಡಬೇಕು ಅವರನ್ನೆಲ್ಲ ಆಗಲೇ ಪರಮಾತ್ಮ ತನ್ನ ಹೊಟ್ಟೆಯಲ್ಲಿ ಹಾಕುತ್ತಾ ಇದ್ದ. ಆದ್ದರಿಂದ ಈ ರೂಪವನ್ನು ನೋಡಿ ಭಯಪಟ್ಟು ಕೇಳ್ತಾ ಇದ್ದಾನೆ, ನೀನು ಯಾರಪ್ಪ? ಆಖ್ಯಾಹಿಮೇ ಕೋ ಭವಾನ್ ಉಗ್ರ ರೂಪ ಅಂತ. ಈ ಭಯಂಕರವಾದ ರೂಪಗಳು ನೀನು ಯಾರು? ಅದಕ್ಕೆ ಈಗ ಉತ್ತರ ಕೊಡ್ತಾನೆ ಭಗವಂತ. ಶ್ರೀ ಭಗವಾನುವಾಚ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಅಂತ ಪ್ರಾರಂಭ ಮಾಡು. ಅಯ್ಯ ಅರ್ಜುನ, ನಾನು ಯಾರು ಅಂತ ಈಗಲಾರು ಗೊತ್ತಾಯ್ತೆ? ಮುಂದೆ ಅರ್ಜುನನಿಗೆ ನಾಚಿಕೆ ಆಗುತ್ತೆ. ಇಂಥ ನಿನ್ನನ್ನು ಹೇ ಕೃಷ್ಣ, ಹೇ ಯಾದವ ಅಂತ ಹೀಗೆಲ್ಲ ಕರೀತಾ ಇದ್ದೆ. ಅಜಾನತಾ ಮಹಿಮಾನಂ ತವೇಳು, ನಿನ್ನ ಮಹಿಮೆ ನನಗೆ ಗೊತ್ತಿರಲಿಲ್ಲ, ಆದ್ದರಿಂದ ಹೀಗೆ ಕರೀತಾ ಇದ್ದೆ ಅಂತ ಹೇಳ್ಕೊತಾನೆ. ಇಂಥ ಯಾವ ಸನ್ನಿವೇಶ? ಆ ಭಗವಂತ ತಾನು ಯಾರು ಅನ್ನೋದನ್ನು ತಿಳಿಸ್ತಾ ಇದ್ದಾನೆ. ಕಾಲೋಸ್ಮಿ ಲೋಕಕ್ಷಯಕೃತ್, ಕಾಲನೇ ನಾನಾಗಿದ್ದೇನೆ ಅಂತ. ಕಾಲ ಕಾಲ ಅನ್ನೋದು ಎಷ್ಟು ದೊಡ್ಡ ಮಾತು ಅಂದರೆ ಪರಮಾತ್ಮನ ಒಂದಾನೊಂದು ನಾಮ. ವಿಷ್ಣು ಸಹಸ್ರನಾಮದಲ್ವೇ ಋತಸ್ಸು ದರ್ಶನ ಕಾಲ ಪರಮೇಷ್ಠಿ ಪರಿಗ್ರಹ ಅಂತ ಕಾಲ ಅನ್ನೋ ಶಬ್ದ ಅಲ್ಲೂ ಪ್ರಯೋಗ ಮಾಡಿ. ಇಡೀ ಜಗತ್ತೆಲ್ಲ ಈ ಕಾಲ ವಶವಾಗಿದೆ ಅಲ್ಲವೇ? ಹೇಗೆ ಪ್ರತಿ ಕ್ಷಣದಲ್ಲೂ ಇದು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಇಂಥ
ಎಲ್ಲಿ ಜಗತ್ತನ್ನೆಲ್ಲ ತನ್ನೊಳಗೆ ಅಡಕ ಮಾಡಿಕೊಂಡಿರ್ತಕ್ಕಂಥ ಕಾಲನೇ ನಾನು, ಕಾಲಸ್ವರೂಪನಾಗಿದ್ದೆ. ಆದರೆ ಆ ಕಾಲದಲ್ಲಿ ಉತ್ಪತ್ತಿ ಸ್ಥಿತಿ ಲಯ ಅಂತಕ್ಕ ಜಗದ್ ವ್ಯಾಪಾರ ಅಂತಾರೆ. ಇದೆಲ್ಲವನ್ನು ಪರಮಾತ್ಮನೇ ಮಾಡೋನು. ಉತ್ಪತ್ತಿ ಕಾಲಕ್ಕೆ ಜಗತ್ತನ್ನು ಉಂಟು ಮಾಡ್ತಾನೆ, ಕಾಪಾಡುವಾಗ ಸ್ಥಿತಿ ಕಾಲ ಅಂತ ಕಾಪಾಡ್ತಾನೆ, ಲಯ ಮಾಡುವ ಲಯ ಮಾಡ್ತಾನೆ. ಈ ಉತ್ಪತ್ತಿ ಸ್ಥಿತಿ ಲಯಗಳನ್ನು ಹೊಂದತಕ್ಕಂಥ ಯಾವ ವಸ್ತುಗಳಿದೆಯೋ ಇವೆಲ್ಲ ಅನಾತ್ಮಗಳು ಅಲ್ವೇ? ಅವುಗಳಿಗೆಲ್ಲ ಒಡೆಯನಾಗಿರ್ತಕ್ಕವನೇ ನಾನು. ಅದನ್ನೆಲ್ಲ ನಾನು ಕಾಲದಲ್ಲಿ ಭಜನೆ ಮಾಡ್ತೇನೆ. ಇಂಥ ಯಾವ ನಾನು ಲೋಕವನ್ನ ನಾಶ ಮಾಡಬೇಕಾದ ಸಂದರ್ಭ ಅಂತ. ಯಾಕೆ ಅಂದರೆ ಭೂದೇವಿಗೆ ಬಹಳ ಭಾರವಾಗಿಬಿಟ್ಟಿದೆ, ದುಷ್ಟರೆಲ್ಲ ಜಾಸ್ತಿ ಆಗಿದ್ದಾರೆ ಅಂತ. ಯಾವಾಗಲೂ ಹಾಗೆ ಒಂದಾನೊಂದು ಪರಮಾತ್ಮನ ಅವತಾರ ಆಗಬೇಕು ಅಂದರೆ ದುಷ್ಟರ ಸಂಖ್ಯೆ ಜಾಸ್ತಿ ಆದಾಗಲೆಲ್ಲ ದುಷ್ಟ ನಿಗ್ರಹ ಶಿಷ್ಟ ಪರಿವಾರ. ಅದನ್ನು ಮೊದಲೇ 4ನೇ ಅಧ್ಯಾಯದಲ್ಲೇ ಭಗವಂತ ಹೇಳಿದ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಗೆ ನಾನು ಈ ಕಾಲದಲ್ಲಿ ದುಷ್ಟರ ಸಂಹಾರಕ್ಕೋಸ್ಕರ ಲೋಕಕ್ಷಯಕ್ಕೋಸ್ಕರವಾಗಿ ಈ ರೀತಿಯಾಗಿ ನಾನು ಪ್ರಕಟವಾಗಿದ್ದೇನೆ. ಪ್ರವೃದ್ಧ. ಮತ್ತೇನು ನನ್ನ ಉದ್ದೇಶ? ಲೋಕಾನ್ ಸಮಾಹರ್ತಮಿಹ ಪ್ರವೃತ್ತ. ಈ ಲೋಕವನ್ನೆಲ್ಲ ನಾಶ ಮಾಡುವುದು ಅಂತ. ನಮಗೆ ಸೃಷ್ಟಿ ಮಾಡೋದು ಅಂತ ಕೇಳಿದಾಗ ಸಂತೋಷವಾಗುತ್ತೆ. ನಾಶ ಮಾಡೋದು ಒಂದಾನೊಂದು ಪರಮಾತ್ಮನ ಒಂದು ಕ್ರಿಯೆ ಹೌದೇ? ನಾಶ ಅನ್ನೋದು ಮನಸ್ಸಿಗೆ ಎಷ್ಟು ನೋವು ಉಂಟು ಮಾಡುತ್ತೆ ಅಂತ. ಹಾಗಲ್ಲ, ಪ್ರಕೃತಿಯ ಸ್ವಭಾವ ಇರೋದೇ ಹಾಗೆ. ಈಗ ನೋಡಿ, ಯಾರ ಮನೆಗೋ ಹೋಗಿ ಅಚ್ಚುಕಟ್ಟಾಗಿ ತಿಂಡಿ ಊಟ ಮಾಡ್ಕೊಂಬಂದ್ಬಿಡ್ತೇವೆ, ಹೊಟ್ಟೆ ಭರ್ತಿ ಆಗಿರುತ್ತೆ. ಇಂಥ ಭರ್ತಿಯಾಗಿರೋ ಹೊಟ್ಟೆಯನ್ನು ಖಾಲಿ ಮಾಡೋದು ಉಂಟೆ ಅಂತ ಯಾರು ಅಂತಾರೋ? ಆ ಆಹಾರ ಹಾಗೆಯೇ ನಮ್ಮ ಶರೀರದಲ್ಲಿ ಉಳಿದು ಬಿಟ್ರೆ ಗತಿ ಏನು ಅಂತ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ. ಅಜೀರ್ಣ ಆಯ್ತು ಸ್ವಾಮಿ. ಆದ್ದರಿಂದ ನೋಡಿ, ಜಗತ್ತಿನ ವ್ಯಾಪಾರ ಅಂದರೆ ಹೀಗಿರಬೇಕು. ಹಸಿವು ಆಗಬೇಕು, ಭೋಜನೂ ಮಾಡಬೇಕು, ಆದ್ರೆ ಮಾಡಿದ್ದೇನಾಗಬೇಕು? ಅರಗಬೇಕು. ಅರಗೋದನ್ನೇನಂತೇವೆ? ಕ್ಷಯ. ಹೀಗೆ ಸೃಷ್ಟಿ ಸ್ಥಿತಿ ಲಯ ಅಂತ ಜಗದ್ ವ್ಯಾಪಾರ. ಇದಕ್ಕಾಗಿ ನಾನು ಅವತಾರ ಮಾಡಿದ್ದು. ಯಾವಾಗ ದುಷ್ಟರು ಜಾಸ್ತಿ ಆಗ್ತಾರೆ ಆವಾಗೆಲ್ಲ ಸಂಭವಾಮಿ ಯುಗೆ ಯುಗೆ ಅಂತ ದುಷ್ಟ ನಿಗ್ರಹ ಶಿಷ್ಟ ಪರಿವಾರದಗೋಸ್ಕರ ಅವತಾರ ಮಾಡಿರತಕ್ಕ ಕಾಲರೂಪನಾದವನು ನಾನು, ಕಾಲದೇವತೆ ಅಂತಾನೆ. ರತೆ ಪಿತ್ವಾ ನ ಭವಿಷ್ಯಂತಿ ಸರ್ವೇ ಅಂದ. ಹೀಗಿದೆ. ಆದ್ದರಿಂದ ಇಲ್ಲಿ ಯಾರ್ಯಾರು ಯುದ್ಧಕ್ಕೋಸ್ಕರವಾಗಿ ಬಂದು ನಿಂತಿದ್ದಾರೋ ಅವರೆಲ್ಲ ನಾಶವಾಗೋದಕ್ಕೆ ಸಿದ್ಧವಾಗಿರೋರೆ. ಆ ದುಷ್ಟರನ್ನು ನಾನು ಉಳಿಸೋದಿಲ್ಲ, ಭೂಭಾರವಾಗಿದೆ. ಅದಕ್ಕಾಗಿಯೇ ನಾನು ಅವತಾರ ಮಾಡಿದ್ದೇನೆ ಅಂತ ತಿಳ್ಕೊ. ನೀನು ಒಂದು ವೇಳೆ ನಾನು ನಕಾಂಕ್ಷೆ ವಿಜಯಂ ಕೃಷ್ಣ ಶುರು ಮಾಡಿದೆಯಲ್ಲಪ್ಪ ಗೀತೆ ಪ್ರಾರಂಭದಲ್ಲೇ, ನನಗೆ ವಿಜಯ ಬೇಕಿಲ್ಲ, ರಾಜ್ಯ ಬೇಕಿಲ್ಲ, ಕಟ್ಕೊಂಡು ಏನಾಗಬೇಕಾಗಿದೆ, ಇವರನ್ನೆಲ್ಲ ನಮ್ಮವರು ಕೊಂದುಬಿಟ್ರೆ ಇಂಥ ಪಾಪ ಬರುತ್ತೆ, ನರಕಕ್ಕೆ ಹೋಗ್ತೀವಿ, ಪಿತೃಗಳೆಲ್ಲ ನರಕಕ್ಕೆ ಬಿದ್ದುಬಿಡ್ತಾರೆ, ಏನೇನೋ ಹೇಳ್ತಿದ್ದೀರಯ್ಯ ಅಲ್ವೇ? ಹೋಗ್ರಿ ಬಿಡು. ಋತೆ ಪಿತ್ವಾ ಅಂತ ನೀನಿಲ್ಲದೆ ಹೋದ್ರು ಇವ್ರು ಯಾರು ಉಳಿಯೋಲ್ಲ. ಒಂದೈತಿ, ಇನ್ನೇನು ಮಾಡೋದು? ನಿನಗೆ ಯಾಕಪ್ಪ, ನೀವು ಮಾಡಲ್ಲ ತಾನೇ ಯುದ್ಧನ? ಬೇಡ. ಯುದ್ಧ ಮಾಡದೇ ಇದ್ರು ಯಾರ್ಯಾರು ನಾಶವಾಗಬೇಕು ಅವರೆಲ್ಲರೂ ಪೂರ್ಣವಾಗಿ ಹೋಗಿ ಹೋಗ್ತಾರೆ. ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾ ಪ್ರತ್ಯನೀಕೇಶು ಯೋಧಾ. ಎದುರು ಪಾರ್ಟಿಯಾಗಿ ನಿಂತುಕೊಂಡು ಶತ್ರುಗಳಾಗಿ ಯಾರ್ಯಾರು ಯುದ್ಧಕ್ಕೆ ಈಗ ಬಂದಿದ್ದಾರೋ ಇವರ ಪೈಕಿ ಯಾರೊಬ್ಬರೂ ಕೂಡ ನೀನು ಇಲ್ಲದೇ ಇದ್ರು, ನೀನು ಸಂಹಾರ ಮಾಡದೆ ಹೋದ್ರು ಅವ್ರು ಯಾರು ಇರೋ ನ ಭವಿಷ್ಯಂತಿ. ಆದ್ದರಿಂದ ಇನ್ನೇನು ಅರ್ಜುನ ಈಗ ಮನಸ್ಸಿನಲ್ಲಿ ಚೆನ್ನಾಗಿ ದೃಢ ಮಾಡಬೇಕು. ನಂದೇನು ಇಲ್ಲಿ ಯಾವುದೇ ಒಂದಾನೊಂದು ಅಧಿಕಾರ ಇಲ್ಲ, ನನ್ನ ಇಚ್ಛೆ ಇಲ್ಲ ಅಂತ ಅಲ್ಲೇ. ಏನಿದ್ರೂ ಪರಮಾತ್ಮನ ಇಚ್ಛೆ ಪ್ರಕಾರವೇ ನಡೆಯಬೇಕು ಅಂತ ಆಯಿತು. ಆದ್ದರಿಂದ ಭಗವಂತ ಹೇಳ್ತಾನೆ, ನೋಡಿದ್ಯೋ ನೀನೇನು ಯುದ್ಧ ಮಾಡದೇ ಇದ್ರು ಇವ್ರು ಯಾರು ಉಳಿಯಲ್ಲ ಅಂತ ಆದಮೇಲೆ ಆ ಯುದ್ಧ ಮಾಡಿ ನನಗೆ ಬರಬೇಕಾದಂಥ ಒಂದು ಕೀರ್ತಿಯನ್ನು ನಾನು ಯಾಕೆ ಬಿಡಬೇಕು? ಇದನ್ನೇ ಸ್ವಧರ್ಮ ಅಂತ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಹಾಗಂತ ಎಲ್ಲ ದೇವರೇ ಮಾಡ್ತಾನೆ ಅಂತ ಕೂತ್ಕೋಬಾರ್ದು. ಮನುಷ್ಯ ಪ್ರಯತ್ನ ನಾವು ಮಾಡ್ತಕ್ಕದ್ದು ಸಮಯಕ್ಕೆ ಒದಗಿದ್ದನ್ನು ಮಾಡಲೇಬೇಕು. ಆಮೇಲೆ ಫಲ ಅನ್ನೋದು ಪರಮಾತ್ಮನಿಂದ ಬರುತ್ತೆ. ನಾವು ಮಾಡಲ್ಲ ಅಂತ ಕೂತ್ಕೊಂಡ್ರು ಕೆಲವು ಸಲ ಆಗಲ್ಲ, ಮುಂದೆ ಬರುತ್ತೆ. ಕೊನೆಯ ಅಧ್ಯಾಯದಲ್ಲಿ ಹೇಳ್ತಾನೆ, ನೀನು ಯುದ್ಧ ಮಾಡಲ್ಲ ಅಂತಿದೆಯಲ್ಲ, ನಡೆಯಲ್ಲ ಅದು. ಯಾಕೆ? ಪ್ರಕೃತಿ ಸ್ವಾಂ ನಿಯೋಕ್ಷ್ಯತಿ. ನಿನ್ನ ಸ್ವಭಾವ ಇದೆ ನೋಡು ಒಳಗಡೆ, ಅದು ನಿನ್ನ ಪ್ರೇರಣೆ ಮಾಡೇ ಮಾಡುತ್ತೆ ಅಂತ ಮುಂದೆ ಹೇಳ್ತಾನೆ ಭಗವಂತ.
ಆದ್ರೆ ಇಲ್ಲೇನು ಹೇಳ್ದ, ಇವರನ್ನೆಲ್ಲ ಕೊಲ್ಲೋದು ಹೇಗೆ ಅಂತ ಕೇಳ್ತಾ ಇದೆಯಲ್ಲ, ಕಥಂ ಭೀಷ್ಮ ಮಹಂ ಸಂಖ್ಯೆ ಅಂತ. ಮಹಾರಾಯ ನೀನು ಯುದ್ಧ ಮಾಡು ಬಿಡು, ಅದು ನಿನ್ನಿಷ್ಟ. ನೀ ಮಾಡದೆ ಹೋದ್ರೆ ಯಾವ ಭೀಷ್ಮ ದ್ರೋಣಾದಿಗಳು ಉಳಿಯಲ್ಲ ಅನ್ನೋದೇ ಕೃತೇ ಪಿತ್ವ ಭವಿಷ್ಯ. ಆದ್ದರಿಂದ ತಸ್ಮಾತ್ವಮುತ್ತಿಷ್ಠ ಯಶೋ ಲಭಸ್ವ. ಹೀಗಿರುವಾಗ ಇದೇನು ತೋರಿಸುತ್ತೆ, ಪರಮಾತ್ಮನ ದೃಷ್ಟಿಯಲ್ಲಿ ಏನು ನಾಶವಾಗಬೇಕಾಗಿದೆಯೋ ಅದು ಆಗೇ ತೀರುತ್ತೆ ಅನ್ನುವಾಗ ನಾವು ನೆಪ ಮಾತ್ರಕ್ಕೆ ಇದ್ದುಕೊಂಡು ಆ ಕೀರ್ತಿಯನ್ನು ನಾವ್ಯಾಕೆ ತಗೋಬಾರ್ದು? ಅದು ಮುಂದೆ ಬರುತ್ತೆ ಆ ಮಾತು. ಅಂಥ ಸ್ಥಿತಿ ಇದು. ಆದ್ದರಿಂದ ಯುದ್ಧಕ್ಕೆ ಹೇಳು, ತಸ್ಮಾತ್ವ ಮುತ್ತಿಷ್ಠ, ಯುದ್ಧ ಮಾಡ್ತೇನೆ ಅಂತ ಹೇಳು. ನೀನು ಕ್ಷತ್ರಿಯನಾಗಿರ್ತಕ್ಕ ನಿನ್ನ ಧರ್ಮ, ನೀನು ಸಂಹಾರ ಮಾಡ್ತಕ್ಕವರು ಎಲ್ಲರೂ ನಿನ್ನ ಶತ್ರುಗಳು, ಅವರೆಲ್ಲರೂ ದುಷ್ಟರು, ಅವರು ನಿಜವಾಗಿಯೂ ಲೋಕ ಕಂಟಕರಾಗಿದ್ದಾರೆ. ಅದಕ್ಕಾಗಿಯೇ ಈ ಸನ್ನಿವೇಶ ಉಂಟಾಗಿರೋದು. ಆದ್ದರಿಂದ ನೀನು ಎದ್ದು ಶತ್ರುಗಳನ್ನು ಗೆದ್ದು ಒಳ್ಳೆ ಕೀರ್ತಿಯನ್ನು ಸಂಪಾದನೆ ಮಾಡು. ಯಶೋಲಭಸ್ವ. ತಸ್ಮಾತ್ವಮುತ್ತಿಷ್ಠ ಯಶೋಲಭಸ್ವ. ಹೇಗೆ? ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ. ಶತ್ರುಗಳನ್ನೆಲ್ಲ ಗೆದ್ದು ಶತ್ರುಗಳನ್ನ ಸೋಲಿಸಿ ರಾಜ್ಯಂ ಭುಂಕ್ಷ್ವ, ನಿನಗೆ ಬರಬೇಕಾದಂಥ ಯಾವ ರಾಜ್ಯ ಪದವಿ ಇದೆಯೋ ಅದನ್ನು ಸಂಪಾದನೆ ಮಾಡಿ ಸುಖವಾಗಿರು. ಇದಕ್ಕಾಗಿ ನೀನು ಶ್ರಮ ಪಡಬೇಕಾದ ಅವಶ್ಯಕತೆಯೇ ಇಲ್ಲ. ಯಾಕೆ? ಮಯೈವೇತೆ ನಿಹತಾಃ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಈ ಯಾರ್ಯಾರನ್ನು ನೀನು ಕೊಲ್ಲಬೇಕು ಯುದ್ಧದಲ್ಲಿ ಅಂತ ಅಂದ್ಕೊಂಡಿದ್ದೀಯೋ, ಶತ್ರುಗಳಾಗಿ ನಿನಗೆ ಎದುರಾಗಿ ಯಾರ್ಯಾರು ನಿಂತಿದ್ದಾರೋ ಇವರನ್ನು ನೀನು ಹೊಸದಾಗಿ ಕೊಲ್ಲಬೇಕಾಗಿಲ್ಲ. ಮಯೈವೇತೆ ನಿಹತಾಃ ಅಂತ ಅಂದರೆ ಪರಮಾತ್ಮ ನಾನೇ ಕೊಂದಿದ್ದೀನಿ ಅಂದರೆ ಅರ್ಥ ಏನು? ಅವನ ಸಂಕಲ್ಪ. ಪರಮಾತ್ಮ ಏನು ಹೊಸದಾಗಿ ನಮ್ಮ ಹಾಗೆ ಕ್ರಿಯೆಯನ್ನು ಕರ್ಮವನ್ನು ಮಾಡಿ ಫಲ ಪಡಿಬೇಕಾಗಿಲ್ಲ. ಅವನ ಮನಸ್ಸಿಗೆ ಬಂದದ್ದು ಕೂಡಲೇ ತಾನಾಗಿ ಲೋಕದಲ್ಲಿ ಜಾರಿಯಾಗಿಬಿಡುತ್ತೆ. ಆದ್ದರಿಂದ ಅಂಥ ಒಂದಾನೊಂದು ಪರಮವಾದ ಶಕ್ತಿ ಉಳ್ಳವನು. ಇವರೆಲ್ಲ ದುಷ್ಟರು, ಈ ದುಷ್ಟರನ್ನು ನಾಶ ಮಾಡಬೇಕಾಗಿದೆ, ಭೂಭಾರವನ್ನು ಹರಣ ಮಾಡಬೇಕಾಗಿದೆ. ಅದಕ್ಕಾಗಿಯೇ ನಾನು ಅವತಾರ ಮಾಡಿದ್ದೇನೆ. ನೀನು ನೆಪ ಮಾತ್ರ, ನಿಮಿತ್ತ ಮಾತ್ರ ಭವ. ಮಾಡೋದೆಲ್ಲ ಪರಮಾತ್ಮನೇ. ಕೀರ್ತಿ ನೋಡಿ ಅರ್ಜುನನ್ ಬರುತ್ತೆ ಅಲ್ವೇ? ಅದಕ್ಕೋಸ್ಕರ ನಿನ್ನ ಕರ್ತವ್ಯ ಕರ್ಮವನ್ನು ಬಿಡಬೇಡ ಮಾಡು. ಹೌದು, ಕೆಲವು ಸಲ ಏನಾಗಿದೆ, ಆ ಯಾವ ಅರ್ಜುನನಿಗೆ ಇವರೆಲ್ಲ ಶತ್ರು ಪಕ್ಷದಲ್ಲಿದ್ದಾರಲ್ಲ, ದ್ರೋಣ, ಭೀಷ್ಮ, ಜಯದ್ರಥ ಮುಂತಾದವರು ಅಂತ, ಅವರನ್ನೆಲ್ಲ ಒಂದೊಂದು ಸಲ ಅರ್ಜುನ ಮನಸ್ಸಿಗೆ ತಂದ್ಕೊಂಡಾಗ ಏನನ್ಸುತ್ತೆ, ಏನಪ್ಪ ಯುದ್ಧ ಅಂದ್ರೆ ಹೀಗಾಯ್ತೆ, ದ್ರೋಣಾಚಾರ್ಯನು ನಮ್ಮ ಗುರುಗಳಲ್ವೇ, ಅವರನ್ನು ಕೊಲ್ಲೋದು ಹೇಗೆ? ಭೀಷ್ಮರು ನಮ್ಮ ತಾತ ಅಲ್ವೇ, ಅವರನ್ನು ಕೊಲ್ಲೋದು ಹೇಗೆ? ಹೀಗೆಲ್ಲ ಮನಸ್ಸಿನಲ್ಲಿ ಹೊಯ್ದಾಡ್ತಾ ಇರುತ್ತಂತೆ. ಆದರೆ ಭಗವಂತ ಹೇಳ್ತಾನೆ, ಅವರೆಲ್ಲ ಯುದ್ಧದಲ್ಲಿ ನಾಶವಾಗಬೇಕು ಅನ್ನೋದು ನನ್ನ ಸಂಕಲ್ಪ ಆಗಿಬಿಟ್ಟ ಮೇಲೆ ನೀನು ಬಂದು ಬರೋ ಯುದ್ಧ ಮಾಡಿದರೆ ಮಾಡು, ಬಿಟ್ಟರು ಬಿಡು, ಅವ್ರು ಯಾರೂ ನಿಲ್ಲೋದಿಲ್ಲ. ಯಾಕೆ ಅಂದರೆ ಅವರೆಲ್ಲ ಈ ಯುದ್ಧದಲ್ಲಿ ಪರಿಪೂರ್ಣವಾಗಿ ತಮ್ಮ ದೇಹ ತ್ಯಾಗ ಮಾಡುವ ಸ್ಥಿತಿಯಲ್ಲಿದ್ದಾರೆ. ಅದು ನನ್ನ ಸಂಕಲ್ಪ. ಅದಕ್ಕೋಸ್ಕರ ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಮಯಾ ಹತಾಂಸ್ತ್ವಂ ಜಹಿ ಮಾ ವ್ಯಶಿಷ್ಟಾಃ ಯುಧ್ಯಸ್ವ ಜೇತಾಸಿ ರಣೇ ಸಪತ್ನಾನ್. ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಬಹುಮುಖ್ಯರಾದಂಥ ಕೌರವ ಸೈನ್ಯದ ಕೆಲವು ವ್ಯಕ್ತಿಗಳನ್ನು ಹೆಸರಿಸಿ ಭಗವಂತ ಹೇಳ್ತಾ ಇದ್ದಾನೆ. ಈ ಒಬ್ಬೊಬ್ಬರನ್ನು ಸಂಹಾರ ಮಾಡುವುದು ಕೂಡ ಬಹಳ ಕಷ್ಟಕರವಾದಂತಹ ವಿಷಯ ಅಂತ. ಅದಕ್ಕೆ ಶಂಕರ ಭಗವತ್ಪಾದರು ಅದೇನು ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಅನ್ನೋ ಹೆಸರುಗಳನ್ನು ಹೇಳಿದ್ದಾರಲ್ಲ, ಇನ್ಯಾರು ಇಲ್ಲವೇ ಯುದ್ಧದಲ್ಲಿ ಆ ಕೌರವ ಸೈನ್ಯದಲ್ಲಿ ಅಂದರೆ ಇದ್ದಾರೆ. ಇದರಲ್ಲಿ ಒಬ್ಬೊಬ್ಬರಿಗೂ ಕೂಡ ಅದ್ಭುತವಾದಂತಹ ಶಕ್ತಿ ಇದೆ ಅಂತ. ಈ ಅರ್ಜುನ ಏನು ಯೋಚನೆ ಮಾಡಿದ್ದಾನೆ, ಇಂಥ ಮಹಾತ್ಮರನ್ನೆಲ್ಲ, ಇಂಥ ಗುರು ಹಿರಿಯರನ್ನೆಲ್ಲ ಕೊಲ್ಲೋದಕ್ಕೆ ಸಾಧ್ಯವೇ ಅಂತ. ಆ ವಿಷಾದ ಬಂದಾಗಲೇ ಹಾಗನ್ಸಿದೆ ಅವನಿಗೆ. ಏನಂತ? ಪಾಪಮೇವಾಶ್ರಯೇದಸ್ಮಾನ್ ಅಂತ. ಇವರನ್ನೆಲ್ಲ ಗುರುಗಳನ್ನು, ಜ್ಞಾನಿಗಳನ್ನು ಕೊಂದಿರ್ದಾನೆ, ಪಾಪ ಬರಲ್ವೇ ಅಂತ. ಒಂದು ಶತ್ರುಗಳಾಗಿ ಬಂದಿದ್ದಾರಲ್ಲ ಅವರು ಆತ ತಾಯಿಗಳು ಅಂತ, ಅವರನ್ನು ಕೊಂದು ಪಾಪವೇ ಬರುತ್ತೆ ಎಂದು ಅರ್ಜುನನ ಚಿಂತನೆ. ಆ ಅರ್ಜುನ ವಿಷಾದ ಯೋಗದಲ್ಲೇ ಪ್ರಾರಂಭದಲ್ಲೇ ಅರ್ಜುನನ ಮನಸ್ಸು ಹೇಗಾಗಿತ್ತು ಅಂತ ತಿಳಿಸ್ಬಿಟ್ಟಿದ್ದಾರೆ. ಈಗ ಭಗವಂತ ಅವನಿಗೆ ಧೈರ್ಯ ಕೊಡ್ತಾ ಇದ್ದಾನೆ, ನೀನು ಕೋದಲಿಲ್ಲ ಅಂತ ಇಟ್ಕೋ, ಆದ್ರೆ ಅವ್ರು ಯಾರೂ ಉಳಿಯಿಲ್ಲ. ಋತೇಪಿತ್ವ ನ ಭವಿಷ್ಯಂತೆ. ನಿನ್ನ ಬಿಟ್ಟರೆ ಅವ್ರು ಯಾರೂ ಇರಲ್ಲ. ನಿನ್ನ ಮನಸ್ಸಿನಲ್ಲಿ ಏನಾಗಿದೆ,
ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಮಹಾರಥಿಕರು. ಕೌರವ ಸೈನ್ಯದಲ್ಲಿ ಭೀಷ್ಮರೇನೇ ಒಳ್ಳೆ ಸೇನಾಪತಿಗಳಾಗಿದ್ದಾರೆ. ಭೀಷ್ಮರಾದ ಮೇಲೆ ದ್ರೋಣ ಸೇನಾಪತಿಗಳಾಗ್ತಾರೆ. ಹೀಗೆ 18 ದಿನಗಳ ಯುದ್ಧದಲ್ಲಿ 10 ದಿವಸ ಭೀಷ್ಮರೇ ಮಾಡಿಬಿಡ್ತಾರೆ. ಇನ್ನು 5 ದಿವಸಗಳ ಕಾಲ ದ್ರೋಣಾಚಾರ್ಯ, ಇನ್ನು ಉಳಿದಿರೋ 3 ದಿವಸ ಚಿಲ್ಲರೆ ಇರಲಿ, ಅದಕ್ಕೆ ಬೇರೆ ಬೇರೆಯವರು ಯಾರೋ ಸೇನಾಪತಿಗಳಾಗಿರ್ಬೋದು. ಇಂಥವರನ್ನೆಲ್ಲ ನಾನು ಯುದ್ಧದಲ್ಲಿ ಗೆಲ್ಲೋದು ಸಾಧ್ಯವೇ? ಜೊತೆಗೆ ಒಂದು ಮಾನಸಿಕವಾದ ಭಾವನೆ ಅರ್ಜುನಂಗೇನು ಅಂದರೆ, ದ್ರೋಣಾಚಾರ್ಯರು ಅಂತ ನನಗೆ ಗುರುಗಳು, ಅವರೇನೇ ಧನುರ್ವಿದ್ಯೆಯನ್ನು ಹೇಳಿಕೊಟ್ಟು ಗುರುವಿಗೆ ತಿರುಮಂತ್ರವ ಸರಿಯಾಗುತ್ತೆ ಅಂತ. ಇದು ಯಾರೋ ಅರ್ಜುನನ ಸ್ಟ್ಯಾಂಡರ್ಡ್ನಲ್ಲಿ ಅವನು ಯೋಚನೆ ಮಾಡ್ತಾ ಇಲ್ಲ. ಎಲ್ಲರೂ ಉಂಟೆ ದ್ರೋಣ ಭೀಷ್ಮಾಚಾರ್ಯರು, ಅಯ್ಯೋ ನಮ್ಮ ತಾತ, ಅವರು ನಮ್ಮ ದೊಡ್ಡ ತಾತನಾಗಬೇಕು, ಅವರನ್ನು ಕೊಲ್ಲೋದೆ. ಜಯದ್ರಥ, ಅವನಿಗೆ ಕೆಲವು ವಿಶೇಷವಾದಂಥ ವರಗಳನ್ನು ದೇವರು ಕೊಟ್ಬಿಟ್ಟಿದ್ದಾನಂತೆ. ಆ ಜಯದ್ರಥನಿಗೆ ಏನು ವರ ಕೊಟ್ಟಿದ್ದಾನೆ ದೇವರು ಅಂದರೆ, ಅವನ ತಲೆಯನ್ನು ಯಾರು ಹಾರಿಸ್ತಾರೋ ಅವ್ರ ತಲೆ ಹೋಗುತ್ತೆ. ಹೀಗೆಲ್ಲ ಬೇರೆ 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 ವರಗಳನ್ನು ಪಡ್ಕೊಂಡ್ಬಿಟ್ಟಿದೆ. ಇಂಥವರೆಲ್ಲ ಎದುರಾಗಿ ಶತ್ರುಪಕ್ಷದಲ್ಲಿ ನಿಂತಿರುವಾಗ ಅಯ್ಯೋ ನಾನು ಹೇಗೆ ಯುದ್ಧ ಮಾಡಲಿ ಅಂತ ಅರ್ಜುನ ಪೂರ್ತಿ ಹೆದರಿಬಿಟ್ಟಿದ್ದಾನೆ. ಈಗ ಭಗವಂತ ಹೇಳ್ತಾರೆ, ಅದಕ್ಕೆಲ್ಲ ನೀನು ತಲೆಬಾಗಬೇಕಾದದ್ದಿಲ್ಲ. ಇವ್ರು ಯಾರ್ಯಾರು ನಿಂತಿದ್ದಾರೋ ಅವರೆಲ್ಲರನ್ನೂ ಈಗಾಗಲೇ ನಾ ಕೊಂದಾಗ ಹೋಗಿದೆ. ಮಯಾಹತಾಂಸ್ತಂದಹಿ, ಸತ್ತು ಹೋಗಿರೋರನ್ನು ಸಾಯಿಸೋ ವಿಷಯ ಅಷ್ಟೇ. ಕೀರ್ತಿ ನಿನಗೆ, ಕೆಲಸ ನಂದು, ಸಂಕಲ್ಪ ನಂದು ಅಂತ. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ, ನೋಡಿ ಭಗವತ್ಪಾದ ಬರೀತಾರೆ, ಏನಿದು ದ್ರೋಣ ಭೀಷ್ಮ ಜಯದ್ರಥ ಅಂತ ಆ ಕೌರವ ಸೈನ್ಯದ ಕೆಲವು ಮುಖ್ಯಸ್ಥರನ್ನ ಹೆಸರು ಹೇಳ್ತಾ ಇದ್ದೀರಲ್ಲ ಅಂದರೆ, ಅರ್ಜುನನಿಗೆ ಪುಕ್ ಅಂತ ಇದೆ, ಇವ್ರನ್ನೆಲ್ಲ ಕೊಲ್ಲೋದು ಹೇಗೆ ಅಂತ. ಯಾಕೆ ಏನು ಕಾರಣ ಕೊಡ್ತಾರೆ. ದ್ರೋಣ ಧನುರ್ವೇದಾಚಾರ್ಯ ದಿವ್ಯಾಸ್ತ್ರ ಸಂಪನ್ನ ಆತ್ಮನಶ್ಚ ವಿಶೇಷತಃ ಗುರು ಗರಿಷ್ಠ. ಅರ್ಜುನನ ಭಾವನೆ ಹೀಗೆ ಬಂದಿದೆ ಅಂತ ಶಂಕರಾಚಾರ್ಯರು ವಿವರಣೆ ಕೊಡ್ತಾರೆ. ನೋಡಿ, ದ್ರೋಣ ಅಂದರೆ ಚಿಕ್ಕ ವಯಸ್ಸಿನಿಂದ ಪಾಂಡವರಿಗೆ ಕೌರವರಿಗೆ ಎಲ್ರಿಗೂ ಈ ಧನುರ್ವೇದವನ್ನ ಬಿಲ್ಲು ವಿದ್ಯೆ ಕಲಿಸಿರೋರೆ ಅವರು ಗುರುಗಳು. ಯಾವ ಧನುರ್ವಿದ್ಯಾ ಆಚಾರ್ಯರು. ಹಾಗೆ ದಿವ್ಯಾಸ್ತ್ರ ಸಂಪನ್ನ ಅಂತ, ಬೇಕಾದಷ್ಟು ಶಸ್ತ್ರಾಸ್ತ್ರಗಳ ಎಲ್ಲ ಬಂಡವಾಳವೂ ದ್ರೋಣಾಚಾರ್ಯ ಅಂತ. ಅಸ್ತ್ರಗಳು ಅಂದ್ರಂತೂ ಬರೀ ಮಂತ್ರಾಸ್ತ್ರಗಳು, ಅವುಗಳನ್ನೆಲ್ಲ ಬಲ್ಲವರಾಗಿದ್ದಾರೆ. ಆತ್ಮನಶ್ಚ ವಿಶೇಷತಃ ಗುರು, ಇದನ್ನೆಲ್ಲ ಬಲ್ಲವರು ಬ್ರಾಹ್ಮಣರು ಅಂತ ಆದಮೇಲೂ ಎಷ್ಟೋ ಸಲ ಬ್ರಾಹ್ಮಣರನ್ನು ಕೊಲ್ಲಬಾರದು ಅಂತ ಇರುತ್ತೆ. ನನಗೆ ಪಾಪ ಬರಲ್ವೇ ಅಂತ ಅರ್ಜುನನು ಸಹಜವಾಗಿ ಯೋಚನೆ ಮಾಡೋದು ನ್ಯಾಯ. ಇನ್ನೂ ಒಂದು ಮಾತು ಹೇಳ್ತಾರೆ, ಆ ದ್ರೋಣಾಚಾರ್ಯರಿಂದಲೇ ನಾನು ವಿದ್ಯೆ ಕಲಿತಿರುವಾಗ ಅವರು ನನಗೆ ಗುರುಗಳಾಯ್ತು. ಎಲ್ಲರೂ ಶಿಷ್ಯನಾದವನು ಗುರುಗಳನ್ನು ಕೊಲ್ಲೋದುಂಟೆ, ಗುರುಗಳನ್ನು ಕೊಂದರೆ ಎಂಥ ಮಹತ್ತಾದ ಪಾಪ ಅಲ್ವೇ. ಮೊದಲೇ ಅರ್ಜುನ್ ತಲೆಗೆ ಬಂದ್ಬಿಡ್ತಿದ್ದೋ. ಪ್ರಾರಂಭದಲ್ಲಿ ಏನೇ ಗುರುನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪಿ ಲೋಕೆ ಅಂದ್ಲೇ ಅಲ್ಲೇ ಗುಳೋ ಅಂತ ಒಳಗೆ ಶುರು ಮಾಡಿಬಿಟ್ಟೆ. ಎಲ್ಲಾದರೂ ಉಂಟೆ ಇಂಥ ಮಹಾನುಭಾವರಾದ ಗುರುಗಳು, ಅವರೇನು ಶತ್ರುಪಕ್ಷ ನಿಂತಿದ್ದಾರೆ ಎನ್ನೋ ಕಾರಣದಿಂದ ನಾವು ಕೊಲ್ಲಕ್ಕಾಗುತ್ತೆ? ನಿಜ, ಇದು ಸಾಧ್ಯವಿಲ್ಲ. ಆ ಗುರುಗಳ ಮೇಲೆ ಯುದ್ಧ ಮಾಡೋದಕ್ಕಿಂತ ಭಿಕ್ಷಾನ್ನ ಬೇಡಿ ಜೀವನ ಮಾಡಿದ್ರು ಚಿಂತಿಲ್ಲ. ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪಿ ಅಂದರೆ ನೀವು ಯೋಚನೆ ಮಾಡಿ, ಅರ್ಜುನನ ಅಂತಃಕರಣ ಹೇಗೆ ಬದಲಾವಣೆ ಆಗಿಬಿಟ್ಟಿದೆ. ಯುದ್ಧ ಮಾಡ್ತೀನಿ ಅಂತ ಮೊದಲೆಲ್ಲ ಜೋರಾಗಿ ಬಂದ. ಆ ಕುರುಕ್ಷೇತ್ರದಲ್ಲಿ ಎದುರು ನೋಡಿದ್ರೆ ಯಾರ್ಯಾರು ಕಾಣ್ತಾರೆ? ಗುರುಗಳು, ಜ್ಞಾನಿಗಳು, ಮಹಾತ್ಮರು, ತನ್ನ ಎಲ್ಲ ಆಚಾರ್ಯ ಪಿತರ ಪುತ್ರ ತಥೈವ ಚ ಪಿತಾಮಹ ಅಂತ ಪ್ರಾರಂಭದ ಶ್ಲೋಕದಲ್ಲೇ ಬರುತ್ತಲ್ಲ. ಇವರನ್ನೆಲ್ಲ ನೋಡಿ ಅಯ್ಯೋ ಅಯ್ಯೋ ಅಯ್ಯೋ, ಇವರ ಮೇಲೆ ಯುದ್ಧ ಮಾಡೋದು ಅಂತುಂಟೆ, ಇಂಥವ್ರನ್ನೆಲ್ಲ ಕೊಂದುಬಿಟ್ರೆ ಅಲ್ಲಯ್ಯ. ಅನೇಕರು ನಿನಗೆ ದ್ರೋಹ ಮಾಡಿಲ್ವೇ ಅಂತ ಇರಬಹುದು. ದ್ರೋಹ ಮಾಡಿದ್ರೆ ಅದರ ಫಲ ಅವರು ಅನುಭವಿಸ್ತಾರೆ. ನಾನು ಅವರನ್ನು ಕೊಂದು ಆ ಪಾಪ ನಾ ಕಟ್ಕೊಳ್ಳೆ. ನೋಡಿ, ಹೀಗೆಲ್ಲ ಅವನ ತಲೆ ಒಳಗೆ ಏನೇನೋ ಯೋಚನೆಗಳು ಒಂದರ ವೇಳಂದು ಬರ್ತಾ ಇದೆ. ಎಂಥವನಿಗಾದರೂ ಇದೇನು ತೋರಿಸುತ್ತೆ ಅಂದರೆ, ಶಂಕರಾಚಾರ್ಯ ಬರೀತಾರೆ, ಯಾರ್ಯಾರಿಗೆ ಶೋಕಮೋಹಗಳು ಅನ್ನೋದು ಹಿಡ್ಕೊತ್ತೋ ಅವರಿಗೆಲ್ಲ ಹೀಗೆ ಆಗುತ್ತೆ ಅಂತ. ತಥಾಚ ಸರ್ವಪ್ರಾಣಿನಾಂ ಶೋಕಮೋಹಾದಿ ದೋಷಾವಿಷ್ಟಚೇತಸಾಂ ಅಂತ. ಯಾರೇ ಆಗಿರಲಿ ಅರ್ಜುನನ್ ನಿಮಿತ್ತ ಮಾಡಿಕೊಂಡು ಇಲ್ಲಿ ವೇದವ್ಯಾಸರು ಬರೆದಿರೋದು ಕಥೆ. ಅರ್ಜುನನಂತೆಯೇ ಯಾರ್ಯಾರು ಈ ರೀತಿಯಾಗಿ ಸರಿಯೋ ತಪ್ಪೋ ಪಾಪವೋ ಪುಣ್ಯವೋ ಹೀಗೆಲ್ಲ ಯೋಚನೆ ಮಾಡ್ತಾ ತನ್ನ ಕರ್ತವ್ಯ ಕರ್ಮದ ಬಗ್ಗೆ ಹಿಂಜರಿಯುತ್ತಾನೆಯೋ ಅವನೆಲ್ಲ ಅವರ ಒಂದಾನೊಂದು ಪರಿಸ್ಥಿತಿ ಎಲ್ಲ ಏನಾಗಿದೆ, ಶೋಕ ಮೋಹ ಅಂತಕ್ಕಂಥ ಎರಡು ದೋಷಗಳು
ಅವರ ಅಂತಃಕರಣದಲ್ಲಿ ಹಿಡ್ಕೊಂಡ್ಬಿಟ್ಟಿವೆ, ಭದ್ರವಾಗಿ ನೆಲೆಸಿದೆ. ಅಂತಃಕರಣದಲ್ಲಿ ಶೋಕಮೋಹಗಳಿದ್ದದ್ರ ಫಲ ಏನು ಅಂದರೆ ಮಾಡಬೇಕಾದ್ದನ್ನು ಬಿಡ್ತಾನೆ, ಮಾಡಬಾರದು ಮಾಡ್ತಾನೆ. ಹೌದೇ, ಇದೇ ಒಂದು ದೊಡ್ಡ ದೋಷ. ಇದು ಭಗವತ್ಪಾದರು ಭಗವದ್ಗೀತೆಯ ತಾತ್ಪರ್ಯ ತಿಳಿಸೋಕೆ ಬರ್ತಿರೋ ದೊಡ್ಡ ಮಾತು ಇದು. ಇನ್ನು ಯಾವ ಭಾಷ್ಯಕಾರರು ಹೀಗೆ ಬರೆದಿಲ್ಲ ನೋಡಿ. ಹೇಗೆ ಸ್ವಭಾವಕ್ಕೆ ಆ ಸಂದರ್ಭಕ್ಕೆ ಹೊಂದಿಸಿ ಬರೀತಕ್ಕಂಥ ಮಹಾತ್ಮರು ಶಂಕರಾಚಾರ್ಯ. ಹೀಗೆ ಶೋಕಮೋಹಗಳು ಉಂಟಾಗಿದೆ, ಇದನ್ನೆಲ್ಲ ಭಗವತ್ಪಾದರು ಬರೆದರು ಅಂದರೆ ಅವರ ಅಭಿಪ್ರಾಯ ಆಗಿರಬಹುದು ಅಂತ ನೀವು ಕೇಳ್ಬಿಡ್ತೀರಿ. ಇಲ್ಲ, ಭಗವದ್ಗೀತೆಯ ಅಭಿಪ್ರಾಯವೇ ಆಗಿದೆ. ಹೇಗೆ ಗೊತ್ತು? ಮೊದಲನೇ ಶ್ಲೋಕ ಏನಿದೆ ಹೇಳಿ ಭಗವದ್ಗೀತೆಯಲ್ಲಿ? ಕೃಷ್ಣ ಶ್ರೀ ಭಗವಾನ್ ವಾಚ ಅಂದ್ಕೊಳ್ಳೆ ಅಶೋಚ್ಯ. ಎಲ್ಲಿ ಬಂತಪ್ಪ? ಅದು ವೇದವ್ಯಾಸರು ಬರೆದಿರೋ ಶ್ಲೋಕ ತಾನೇ, ಶಂಕರಾಚಾರ್ಯ ಬರೆದಿರೋದಲ್ವಲ್ಲ. ಅಶೋಚ್ಯಾನನ್ವಶೋಚಸ್ತ್ವಂ ಅಂತ ಅಶೋಚ್ಯಾನನ್ನೋ ಪದದಿಂದ ಪ್ರಾರಂಭವಾಗಿದೆ ಶ್ರೀ ಭಗವಾನ್ ವಾಚ ಅಂತ. ಪರಮಾತ್ಮ ಹೇಳ್ತಾ ಇದ್ದಾನಲ್ಲೋ ಅರ್ಜುನ, ಯಾರಿಗಾಗಿ ನೀನು ದುಃಖ ಪಡಬೇಕಾದದ್ದಿಲ್ಲವೋ ಅವರನ್ನು ಕುರಿತು ಯೋಚನೆ ಮಾಡ್ತೀಯಲ್ಲ, ಈ ಯುದ್ಧರಂಗದಲ್ಲಿ ಎಲ್ಲಾದರೂ ಉಂಟೇನಯ್ಯ ಇದು? ಹೀಗೆ ದಾರಿ ತಪ್ಪೋದು ಉಂಟೆ ಅಂತ. ಏನು ಮಾತು ಅದು, ಎಷ್ಟು ಬೆಲೆ ಬಾಳದು. ಆದರೆ ಮಾತಾಡುವಾಗ ಏನು ಹೇಳ್ತೀಯ? ಪ್ರಜ್ಞಾವಾದಾಂಶ ಭಾಳ. ಹಾಗೆ ಹೀಗೆ ಗುರುಗಳು ನಮ್ಮವರು ಅಂಥವ್ರು, ಅವರನ್ನು ಕೊಂದರೆ ಪಾಪ ಬರುತ್ತೆ, ಅದಾಗತ್ತೆ. ಆಹಾ ಏನು ಉಪನ್ಯಾಸ ಮಾಡ್ತೀಯಪ್ಪ ಅಂತೀನು. ಭಗವಂತನ ಮುಂದೆ ಇವನು ಉಪನ್ಯಾಸ ಏನು ನಡೆಯುತ್ತೆ ಏನಪ್ಪ? ಹೀಗೆಲ್ಲ ಹೇಳ್ತೀಯಲ್ಲ. ನಾನು ಶೋಚಂತಿ ಪಂಡಿತ. ಇದೆಲ್ಲ ಸರಿ. ನೀನೇನು ಉದ್ದೇಶವಾಗಿ ಆ ಕೌರವರನ್ನೆಲ್ಲ ಮೇಲೆ ಹಾಕ್ಕೊಂಡು ಯುದ್ಧ ಮಾಡ್ತಾರೆ, ಅವರಾಗೆ ಮೇಲೆ ಬಿದ್ದಿದ್ದಾರೆ. ಇನ್ನೇನು ಮಾಡ್ಬೇಕು ಸ್ವಾಮಿ ಇದಕ್ಕೆ? ಅವನಾಗೆ ಮೇಲೆ ಬಿದ್ದಾಗ ತಾನು ತನ್ನನ್ನು ಕಾಪಾಡ್ಕೋಬೇಕೋ ಮಾಡ್ಬೋದು. ಯುದ್ಧ ಮಾಡ್ತಾನೆ ಅಂದರೆ ಪ್ರತಿ ಯುದ್ಧ ಇದು. ಇವನೇನು ಉದ್ದೇಶವಾಗಿ ಯುದ್ಧ ಮಾಡ್ತಾ ಇಲ್ಲ. ಇನ್ನು ದುರ್ಯೋಧನ ಹಾಗೆ ಮಾಡ್ದ. ನೀವು ಬೇಕಾದ್ರೆ ಏನು ಯುದ್ಧ ಬೇಕಾದ್ರೆ ಮಾಡಿ, ನಾವು ಮಾಡ್ತೀವಿ, ನೀವು ರಾಜ್ಯ ಕೊಡಲ್ಲ ಅಂತ ಹಣ ಹಿಡ್ಕೊಂಡ. ಅವನು ಹಣೆ ಬರಾದು. ಅರ್ಜುನ ಏನಾದ್ರು ಹಾಗೆ ಮಾಡಿದಾನು? ಇದೆಲ್ಲ ಯಾಕೆ ಹೇಳ್ತಾರೆ ಅಂದರೆ, ಈ ರೀತಿ ದ್ರೋಣ ಭೀಷ್ಮಾದಿಗಳು ಅಂತಕ್ಕಂಥ ಪೂಜ್ಯರೆಲ್ಲ ಎದುರಿಗಿರುವಾಗ ಯುದ್ಧ ಹೇಗೆ ಮಾಡೋದು, ಅವ್ರನ್ನ ಕೊಲ್ಲೋದು ಹೇಗೆ ಅಂತ ಯೋಚನೆ ಮಾಡಬೇಡ. ಅವರನ್ನೆಲ್ಲ ನಾನು ಕೊಂದು ಆಗಿದೆ ಅಂತ ಕೇಳಿ. ಮಯಾ ಹತಾಂ ತ್ವಂ ಜಹಿ ಮಾ ವ್ಯಸಿಷ್ಠಾ. ನಾನು ಇವರನ್ನೆಲ್ಲ ಈಗಲೇ ಸಂಹಾರ ಮಾಡಿ ಆಗೋಗಿದೆ, ಇವರ ಆಯುಷ್ಯವೆಲ್ಲ ಮುಗಿದೋಗಿದೆ. ಇನ್ನು ಭಗವಂತನೇ ನಾಶ ಮಾಡ್ತಾನೆ ಅಂದ ಮೇಲೆ ಇನ್ನು ಅದನ್ನು ಕಾಪಾಡೋಕ್ಕೆ ಯಾರ ಕೈಲಾಗುತ್ತೆ? ಬಹಳ ಹಿಂದನ್ನಿಸ್ತು. ಒಂದು ಪದ್ಯ ಓದ್ತಾ ಇದ್ದೆ ಅಂತ. ಧರೆ ಬೀಜಂಗಳ ನಂಗೆ ಬೇರೆ ಹೊಲನೆಲ್ಲ ಒಮ್ಮೆ ದೊಡಂ ಅಂತ ಒಂದು ಹರಕೊಲ್ಲಲ್ ಪರಕಾವನೆ ಹರಹರ ಶ್ರೀಚನ್ನ ಸೋಮೇಶ್ವರ. ನಾವೆಲ್ಲ ಹುಡುಗರಾಗಿದ್ದ ಇಂಥ ಪದ್ಯಗಳೆಲ್ಲ ಇರೋದು. ಸೋಮೇಶ್ವರ ಶತಕ ಅಂತ ಬಹಳ ಸೊಗಸಾಗಿತ್ತು. ನಮಗೆ ಆಗೇನು ಹುಡುಗರಾಗಿದ್ದಾಗ ಅರ್ಥವಾಗ್ತಿತ್ತಲ್ಲ. ಈಗ ನೋಡಿದರೆ ಏನು ಸೊಗಸಾದ ಶ್ಲೋಕ ನೋಡಿ. ಹರಕೊಲ್ಲಲ್ ಪರಕಾವನೆ, ಪರಮೇಶ್ವರನೇ ಸಂಹಾರ ಮಾಡ್ತಾ ಇರುವಾಗ ಯಾವನಾರು ಬೇರೊಬ್ಬ ಬಂದು ಕಾಪಾಡೋಕ್ಕಾಗತ್ತೆ ಅಂತ. ಇಲ್ಲೇ ಆ ದ್ರೋಣ ಭೀಷ್ಮ ವೇದ್ರಥಾದಿಗಳು ಎಲ್ಲರೂ ಕೂಡ ನನ್ನಿಂದ ಸಂಹಾರ ಆಗೋಗ್ಬಿಟ್ಟಿದ್ದಾರೆ. ಮಯಾ ಹತಾನ್ ತ್ವಂ ಜಹಿ. ನೀನೇನು ಮಾಡೋದು? ಸುಮ್ಮನೆ ಬಾಣ ಬಿಟ್ಟು ನೀನು ಬರೀ ಕೀರ್ತಿ ತಗೊಳ್ಳೋದು ಎಷ್ಟು? ಅರ್ಜುನ ದ್ರೋಣಾದಿಗಳನ್ನು ಸಂಹಾರ ಮಾಡೋದ ಅಂತ ನಿನ್ನೆಲ್ಲ ಹೊಗಳ್ತಾರೆ. ನೀವೇ ಸಂಹಾರ ಮಾಡಿರೋರು ಯಾರು? ನಾನು ಮಾಡೇ ಹೋಗಿದ್ದೀನಿ. ಯಾಕೆ ಅಂದರೆ, ಅಯ್ಯೋ ನನ್ನ ವ್ಯಾಪಾರ, ಜಗದ್ ವ್ಯಾಪಾರವೆಲ್ಲ ಪರಮಾತ್ಮನ ಅಧೀನ ತಾನೆ. ಸೃಷ್ಟಿಯಾಗಲಿ ಸ್ಥಿತಿಯಾಗಲಿ ಲಯವಾಗಲಿ ಆ ಭಗವಂತನನ್ನು ಬಿಟ್ಟು ಎಲ್ಲರೂ ಹೋಗಿಲ್ಲ. ಅವನು ಇಷ್ಟಪಟ್ಟರೆ ಸೃಷ್ಟಿ ಮಾಡ್ತಾನೆ, ಬೇಡದಿದ್ದು ನಾಶ ಮಾಡ್ಬೋದು. ಹಾಗಾದ್ರೆ ಆ ಪರಮಾತ್ಮನಿಗೆ ಪಾಪ ಪುಣ್ಯಗಳಿಲ್ವೇ ಅಂತ? ಅದು ಎಲ್ಲ ಸಂಸಾರದೊಳಗೆ ಸೇರಿದೆಯಲ್ಲ. ಅವನಿಗೆ ಯಾವ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ. ನೋಡಿದ್ರ? ಮಯಾ ಹತಾಂ ತ್ವಂ ಜಹಿ ಮಾ ವ್ಯಸಿಷ್ಠಾ. ಹೀಗೆಲ್ಲ ಹೇಳ್ತಾ ಅರ್ಜುನ ಧೈರ್ಯ ಕೊಡ್ತಾನೆ. ನಾನು ಎಲ್ಲರನ್ನು ಸಂಹಾರ ಮಾಡಿ ಆಗೋಗಿದೆ. ದ್ರೋಣ ಭೀಷ್ಮ ಜಯದ್ರಥರು ಯಾರು ಉಳಿಯಲ್ಲ. ನೀ ಯುದ್ಧ ಮಾಡದೇ ಇದ್ರೆ ಅವರೇನು ಉಳಿಯಲ್ಲ. ಸರಿಯಾಗಿ ತಿಳ್ಕೊ. ಯುದ್ಧಸ್ವಚೇತಾಸಿ ರಣೇ ಸಪತ್ನಾನ್. ಹೀಗಿರುವಾಗ ಇದನ್ನು ಮನಸ್ಸಿಗೆ ಅರ್ಥ ಮಾಡಿಕೊಂಡು ನಿನ್ನ ಕರ್ತವ್ಯ ಕರ್ಮ ಯುದ್ಧ ಮಾಡು, ಶತ್ರುಗಳನ್ನು ಗೆಲ್ಲು, ಸರಿಯಾದಂಥ ಒಂದು ಕೀರ್ತಿಯನ್ನು ಸಂಪಾದನೆ ಮಾಡಿಕೊ. ಇಷ್ಟು ಹೇಳಿದ ಕೂಡಲೇ ಯುದ್ಧಸ್ವಚೇತಾಸಿ ರಣೇ ಸಪತ್ನಾನ್. ಸರಿ, ಮುಂದೆ. ಸಂಜಯ ಉವಾಚ ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತಭೀತಃ ಪ್ರಣಮ್ಯ. ಏತಚ್ಛ್ರುತ್ವಾ ಅಂತ ಭಗವಂತ ಏನು ಸ್ಪಷ್ಟವಾಗಿ ಹೇಳಿಬಿಟ್ಟ. ನೀನು ಇಲ್ಲದೆ ಹೋದರೂ ಅವ್ರು ಯಾರೂ ಉಳಿಯಲ್ಲ, ಅವರನ್ನೆಲ್ಲ ಸಂಹಾರ ಮಾಡಿದ್ದಾಗಿದೆ, ನೀನು ಯುದ್ಧ ಮಾಡು ಅಂತ ಇಷ್ಟು ಹೇಳಿದ ಕೂಡಲೇ ಆ ಪರಮಾತ್ಮನ ಮಾತನ್ನು ಕೇಳಿಬಿಟ್ಟು
ಈಗ ಸಂಜೆಯ ಧೃತರಾಷ್ಟ್ರನಿಗೆ ಕಥೆ ಹೇಳ್ತಾ ಇದ್ದಾನಲ್ಲ, ಅವನು ಹೇಳ್ತಾ ಇದ್ದಾನೆ, ಅಯ್ಯ ಧೃತರಾಷ್ಟ್ರ, ಹೀಗೆ ಅರ್ಜುನನಿಗೂ ಕೃಷ್ಣ ಪರಮಾತ್ಮನಿಗೂ ಒಂದು ಸಂವಾದ ನಡೀತು. ಯಾವಾಗ ಪರಮಾತ್ಮ ಕೃಷ್ಣ ಹೇಳಿದ್ನ, ನೀನು ಬರೀ ನಿಮಿತ್ತ ಮಾತ್ರ, ಇವರನ್ನೆಲ್ಲ ನಾವು ಸಂಹಾರ ಮಾಡಾಗಿದೆ, ನೀನು ಯುದ್ಧ ಮಾಡೋ ಅಂತೆಲ್ಲ ಹೇಗೆ ಪ್ರಚೋದನೆ ಮಾಡಿಬಿಟ್ನೋ. ಈ ಮಾತನ್ನು ಕೇಳಿ ಕೃತಾಂಜಲಿ ಅಂತ ಭಗವಂತನ ವಾಕ್ಯಗಳನ್ನು ಕೇಳಿದಂಥ ಅರ್ಜುನನಿಗೆ, ಆಹಾ, ಬರೀ ಕೃಷ್ಣ ಅಂದರೆ ನನ್ನ ಸ್ನೇಹಿತ ಅಂತ ಅವನು ಇದುವರೆಗೂ ಹಾಗೆ ತಿಳ್ಕೊಂಡು ಆರಾಮಾಗಿ ಆ ಭಗವಂತನ ಜೊತೆಯಲ್ಲಿ ವ್ಯವಹಾರ ಮಾಡ್ತಾ ಇದ್ದ. ಈಗ ಭಯ ಬಂದ್ಬಿಡ್ತು. ಮುಂದೆ ಬರುತ್ತಾ ಶ್ಲೋಕ, ಯಚ್ಚಾವಹಾಸಾರ್ಥಂ ಅಸತ್ಕೃತೋಸಿ, ಇಂಥ ಕ್ಷಮಾಪಣೆ ಕೇಳ್ತಾನೆ. ಪರಮಾತ್ಮ ಇಂಥವನು, ಕೃಷ್ಣ ಅಂದರೆ ಇಂಥ, ಭಗವಂತ ಅಂತ ಅವನಿಗೆ ಅರ್ಥ ಆಗಿರಲಿಲ್ಲ. ಬರೀ ಕೃಷ್ಣ ಅಂದರೆ ಕೃಷ್ಣ ಅಂತ ಹೇಳೋದು. ಎಷ್ಟೋ ಸಲ ಹಾಗಾಗುತ್ತೆ ವ್ಯವಹಾರದಲ್ಲೂ ಅಷ್ಟೇ. ಇವ್ರು ಯಾರು, ಅಯ್ಯೋ ನಮ್ಮ ತಂದೆ ಏನ್ಬಿಡ್ತಾನೆ ಮಗ, ಆ ಮಗನಿಗೆ ಆ ತಂದೆ ಯೋಗ್ಯತೆ, ತಿಳುವಳಿಕೆ, ಜ್ಞಾನ ಬೇರೆಯವರು ಏನು ಗೌರವ ಕೊಡ್ತಾರೆ ಗೊತ್ತಿರೋದಿಲ್ಲ. ಯಾಕೆ ಅಂತ ಅವನ ಹಣೆ ಬರ ಅಷ್ಟೇನೆ. ಹಾಗೆ ಎಷ್ಟೋ ಪದಾರ್ಥಗಳಲ್ಲಿ ನಾವು ಮೋಸ ಹೋಗ್ಬಿಡ್ತೀವಿ, ಗೊತ್ತಾಗೋದಿಲ್ಲ. ಇಲ್ಲಿ ಹಾಗೆ ಆಗಿರೋದು. ಹೇ ಕೃಷ್ಣ, ಹೇ ಯಾದವ ಅಂತೆಲ್ಲ ಕರೆದು ಬಿಟ್ಟ ಮೊದಲು. ಯಾವಾಗ ಕೃಷ್ಣನ ಜೊತೆ ಎಷ್ಟೋ ಸಲ ವ್ಯವಹಾರ ಮಾಡಿದಾನಲ್ಲ ಅವನು. ಆದರೆ ಭಗವಂತ ಇವನು ಇಂಥ ಜಗತ್ತಿಗೆ ಒಂದಾನೊಂದು ಸೃಷ್ಟಿಸಿ ಸಂಹಾರ ಮಾಡತಕ್ಕ ಪರಮಾತ್ಮ ಅನ್ನೋದು ಅವನಿಗೆ ಇನ್ನೂ ಅರ್ಜುನನಿಗೆ ಗೊತ್ತಿತ್ತಿಲ್ಲ. ಆದ್ದರಿಂದ ಈ ಸನ್ನಿವೇಶ ಅವನಿಗೊಂದು ಒಳ್ಳೆ ಉಪಕಾರ ಮಾಡ್ತು. ಭಗವಂತನ ನಿಜ ಸ್ವರೂಪ ಏನು ಅವನಿಗೆ ಗೊತ್ತಾಗ್ತಾ ಇದೆ. ಆ ವಿಶ್ವರೂಪವನ್ನು ನೋಡಿದ್ದಾನೆ. ಹಾಗೆಲ್ಲ ಅರ್ಥವಾಯಿತು. ಭಗವಂತ ಮಾತಾಡ್ತಾ ಇದ್ದಾನೆ ಇವನ ಹತ್ರ. ಇಲ್ಲ, ನೀನು ಮಾಡಬೇಕಾದ ಕೆಲಸ, ನೀನು ಯಶಸ್ಸು ಸಂಪಾದನೆ ಮಾಡು, ಯುದ್ಧ ಮಾಡು ಅಂತ ಹೇಳಿದ ಕೂಡಲೇ ಕೃತಾಂಜಲಿ ಕೈ ಮುಗಿದುಕೊಂಡು ನಡುಗ್ತಾ ಇದ್ದಾನಂತೆ. ಆ ಭಗವಂತ ಇಂಥ ವಿಶ್ವರೂಪ ತೋರಿಸ್ಬಿಟ್ಟಿದ್ದಾನೆ, ನಿಲ್ಲೋಕ್ಕಾಗ್ತಾ ಇಲ್ಲ ಅವನಿಗೆ. ವೇಪಮಾನ, ನೀನು ಅರ್ಜುನನಂಥವನಿಗೆ ಅಲ್ಲಾಡಿ ಹೋಗ್ಬಿಟ್ರೆ ಸದ್ಯ ಭಗವಂತ ನಮಗೆ ವಿಶ್ವರೂಪ ತೋರಿಸ್ತಾ ಇರೋದೇ ಒಳ್ಳೆಯದು. ನಮಗೆ ನಿಂತುಕೊಳ್ಳೋಕ್ಕಾಗುತ್ತೋ ಇಲ್ವೋ, ಎಷ್ಟು ಕಷ್ಟ. ಭಗವಂತನ ದೇವಿಯ ಸ್ವರೂಪವನ್ನು ಯಾರನ್ನ ಕಣ್ಣಿನಿಂದ ನೋಡೋಕ್ಕೆ ಸಾಧ್ಯ? ಭಯಪಟ್ಕೋತಾ ಇದ್ದಾನಂತೆ. ನಮಸ್ಕೃತ್ವ, ನಮಸ್ಕಾರ ಮಾಡಿದ. ಮತ್ತೆ ಹೇಳ್ತಾನೆ, ಭೂಯ ಏವಾಹ ಕೃಷ್ಣಂ, ಇನ್ನೊಮ್ಮೆ ಭಗವಂತನೊಡನೆ ಮಾತನಾಡ್ತಾನೆ ಅರ್ಜುನ. ಏನು ಹೇಗೆ ಮಾತು? ಸಗದ್ಗದಂ ಭೀತ ಭೀತ ಪ್ರಣಮ್ಯ, ಮತ್ತೆ ನಮಸ್ಕಾರ ಮಾಡ್ತಾನೆ. ಹೆದರ್ಕೋತಾನೆ, ಹಿಂದಿಂದಕ್ಕೆ ಹೋಗ್ತಾನೆ, ಅಂತ ಅಲ್ಲಾಡ್ತಾನೆ. ಮಾತಾಡೋದಕ್ಕೆ ಗದ್ಗದ ಕಂಠ ಬಂದ್ಬಿಟ್ಟಿದೆ. ಅದೇನ ವೇದವ್ಯಾಸರು ಬರೆದಿರೋ ಭಗವದ್ಗೀತೆ ಓದ್ಬಿಟ್ರೆ ಈ ಕ್ಷಣವೆಲ್ಲ ನಡೀತಿದೆ ಅನ್ಬೇಕು, ಅಷ್ಟು ಚೆನ್ನಾಗಿನ ಮಹಾತ್ಮರವರು. ಈ ಪವಿತ್ರವಾದಂಥ ನೋಡಿ ಇತಿಹಾಸ ಭಾರತ, ಆ ಭಾರತ ಅಂತರ್ಗತವಾದ ಭಗವದ್ಗೀತೆ ಅಂದರೆ ಎಷ್ಟು ಮುಖ್ಯವಾದ, ಹೇಗಿದೆ ಇಡೀ ಮನುಷ್ಯನ ಜೀವನವನ್ನೆಲ್ಲ ಚೆನ್ನಾಗಿ ಜಾಲಾಡಿಬಿಡುತ್ತೆ ಅಲ್ವೇ. ಆ ತಿಳ್ಕೊಂಡ ಅಂದರೆ ಆ ಜೀವನದ ಗುರಿ ಏನು, ಸಾಧಿಸಬೇಕಾದದ್ದೇನು, ಅದು ಗೊತ್ತಾಗುತ್ತೆ. ಅಷ್ಟು ದೊಡ್ಡ ಅತ್ಯಂತ ಶ್ರೇಷ್ಠವಾದ ಪ್ರಾಸಾದಿಕ ಗ್ರಂಥ ಆಯಿತು. ಹೀಗೆ ಮತ್ತೆ ಕೃಷ್ಣ ನಮಸ್ಕಾರ ಮಾಡಿ ಕೇಳ್ತಾನೆ. ಅರ್ಜುನ ವಾಚ, ಸ್ಥಾನೇ ಹೃಷೀಕೇಶ ತವ ಪ್ರಕೀರ್ತ್ಯ ಜಗತ್ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾಃ. ಆ ಪರಮಾತ್ಮನನ್ನ, ಕೃಷ್ಣನನ್ನ, ವಿಶ್ವರೂಪಿಯಾದ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಸ್ಥಾನೇ ಹೃಷೀಕೇಶ ತವ ಪ್ರಕೀರ್ತ್ಯ. ಸ್ಥಾನೇ ಅಂದರೆ ಯುಕ್ತಂ ಅಂತ. ಸರಿ, ನ್ಯಾಯ, ಹೌದು, ಹೀಗೆ ಸರಿ ಅಂತ ಹೇಳ್ತೀವಲ್ಲ, ಯುಕ್ತಂ ಅಂತ. ಹೇ ಹೃಷಿಕೇಶ, ಹೃಷಿಕ ಅಂದರೆ ಇಂದ್ರಿಯಗಳು ಅಂತ. ಇಂದ್ರಿಯಗಳಿಗೆ ಒಡೆಯ ಅಂದ್ರೇನು? ಇಂದ್ರಿಯಗಳನ್ನೆಲ್ಲ ತನ್ನ ಸ್ವಾಧೀನದಲ್ಲಿ ಇಟ್ಕೊಂಡಿರೋನು. ಆ ಭಗವಂತನನ್ನು ಏನಂತ ಕರೀತೇವೆ? ಹೃಷಿಕೇಶ. ನಾವು ಆಚಮನ ಮಾಡುವಾಗ ಹೃಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ ಅಂತ 24 ನಾಮಗಳನ್ನು ಹೇಳ್ತೇವೆ ನೋಡಿ. ಒಂದೊಂದು ನಾಮವೂ ಕೂಡ ಎಷ್ಟು ಮಹತ್ತರವಾದದ್ದು ಅಂತ ಗೊತ್ತಾಗುತ್ತೆ. ಆದ್ದರಿಂದ ಸ್ಥಾನೇ ಅಂದರೆ ತಕ್ಕದ್ದು, ಯುಕ್ತವಾಗಿದೆ. ಏನು ಯುಕ್ತವಾಗಿದೆ? ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ. ಪ್ರಭೋ, ನಿನ್ನನ್ನು ಚೆನ್ನಾಗಿ ಕೀರ್ತನೆ ಮಾಡುವುದರಿಂದ ಅಂತ. ಕೀರ್ತನ ಅಂದ್ರೂ ಸಾರದು, ಪ್ರಕೀರ್ತನ ಅಂತಾನೆ. ಅಂದರೆ ಭಗವಂತನ ಕಲ್ಯಾಣ ಗುಣಗಳನ್ನು ಗುರುತಿಸಿ ಗುರುತಿಸಿ ಅವುಗಳನ್ನೇ ಮತ್ತೊಮ್ಮೆ ಮತ್ತೊಮ್ಮೆ ಸ್ತೋತ್ರ ಮಾಡುವುದು ಅಂತ. ಇದೇ ಪರಮಾತ್ಮನನ್ನು ಕುರಿತು ಮಾಡಬೇಕಾದ ಸ್ತೋತ್ರಗಳು. ಆದರೆ ಎಷ್ಟೋ ಸಲ ನಮಗೆ ಸ್ತೋತ್ರ ಮಾಡೋಕ್ಕೆ ಬರುಲ್ಲ. ಯಾಕೆ ಅಂದರೆ ಆ ಭಗವಂತನ ಕಲ್ಯಾಣ ಗುಣಗಳಾಗಲಿ, ಅವನ ಶಕ್ತಿ, ಬಲ, ವೀರ್ಯ, ತೇಜಸ್ಸಾಗಲಿ ನಮಗೆ ಪರಿಚಯ ಇರೋದು. ಅದಕ್ಕೆ ಜ್ಞಾನಿಗಳೇನು ಹೇಳ್ತಾರೆ? ನೀವು ಹೊಸ ಮಾಡಬೇಡಿ,
ಆ ಭಗವಂತನನ್ನು ಕಂಡು ಸಾಕ್ಷಾತ್ಕಾರ ಪಡೆದಂತಹ ಮಹಾತ್ಮರುಗಳು ಬೇಕಾದಷ್ಟು ಪರಮಾತ್ಮನ ಸ್ತೋತ್ರ ಬರೆದಿಟ್ಟಿವೆ. ಸಂಸ್ಕೃತದಲ್ಲಂತೂ ಎಷ್ಟು ಸ್ತೋತ್ರಗಳಿವೆ. ಒಂದು ಬೃಹತ್ ಸ್ತೋತ್ರ ರತ್ನಾಕರ ಅಂತ ಒಂದು ಸಣ್ಣ, ಈಗಿನ ಕಾಲಕ್ಕೆ ಒಂದು ಸಣ್ಣ ಪುಸ್ತಕ, ಸುಮಾರು ಒಂದು 400 ಸ್ತೋತ್ರಗಳಿವೆ ಅದರಲ್ಲಿ. ಪರಮಾತ್ಮನ ಈಶ್ವರ ಅಂತ, ವಿಷ್ಣು ಅಂತ ಎಲ್ಲ ರೀತಿಯಿಂದಲೂ ವರ್ಣನೆ ಮಾಡಿದ್ದೆ. ಇಂಥ ಒಂದೊಂದು ಶ್ರೇಷ್ಠವಾದ ಸಂಸ್ಕೃತಿ ಇದು. ಅಂದಮೇಲೆ ಈಗ ಸುಮ್ಮನೆ ಪೇಪರ್ ಓದೋದು, ಅದು ಮಾಡೋದು, ಟಿ ವಿ ನೋಡೋದು, ಹೀಗೆ ಕಾಲ ಕಳೆದು. ಹಿಂದೆಲ್ಲ ಹಾಗಿಲ್ಲ. ಸಾಯಂಕಾಲ ಆದ ಕೂಡಲೇ ಕೈಕಾಲು ನೋಡ್ಕೋಬೇಕು, ದೈವ ನಮಸ್ಕಾರ ಮಾಡಬೇಕು, ಭಜನೆ ಮಾಡಬೇಕು, ಸ್ತೋತ್ರಗಳನ್ನು ಹೇಳಬೇಕು ಅಂತ. ಹೀಗೆಲ್ಲ ನಮಗೆ ಬಾಯಿಪಾಠ ಅಂತ ಕಲಿಸೋರು ನಾವೆಲ್ಲ ಹುಡುಗರಾಗಿದ್ದೆ. ಈಗ ಬಾಯಿಪಾಠ ಅಂತ ಏನು ಇದೆ, ಎಲ್ಲ ಟಿ ವಿ ನೋಡಿದ್ರೆ ಹೋಗ್ಬಿಡುತ್ತೆ. ನೋಡಬಾರ್ದು ಅಂತಲ್ಲ, ಆ ಕಲ್ಚರ್ಗೂ ಇದಕ್ಕೆ ಎಷ್ಟು ವ್ಯತ್ಯಾಸ. ಈಗ ಭಗವಂತನ ಹೇಳ್ತಾನೆಪ್ಪ, ಪರಮಾತ್ಮ ಅಂತ ಒಂದು ದರ್ಶನ ಮಾಡಿ ನಿನ್ನನ್ನು ಪ್ರಕೀರ್ತ್ಯ ಅಂತ ಗಟ್ಟಿಯಾಗಿ ನಿನ್ನ ಹೆಸರನ್ನ, ನಿನ್ನ ಗುಣಗಳನ್ನ ಹೇಳೋಣದ್ರಿಂದ ಸ್ಥಾನೇ ಅಂದ್ರೆ ಯುಕ್ತಂ ಅಂತ ನ್ಯಾಯ. ಹೌದು, ಎಲ್ಲಿ ಕಲ್ಯಾಣ ಗುಣಗಳಿವೆಯೋ, ಯಾವ ಜ್ಞಾನ ಶಕ್ತಿ ಬರ ಐಶ್ವರ್ಯ ವೀರ್ಯ ತೇಜಸ್ಸುಗಳೆಲ್ಲ ಯಾವ ಪರಮಾತ್ಮನಲ್ಲಿ ಇದೆಯೋ, ಅವನ ಆ ಜ್ಞಾನ ಶಕ್ತಿ ಬಲ ಐಶ್ವರ್ಯಗಳನ್ನು ಕುರಿತು ಗಾನ ಮಾಡುವುದರಿಂದ ನಿಜವಾಗಿಯೂ ಕೂಡ ಅದು ಸಾರ್ಥಕ, ಜನ್ಮ ಸಾರ್ಥಕ. ಸ್ಥಾನ ಅಂದ್ರೇನು? ಯುಕ್ತಂ, ಸರಿ ಮಾಡಿದ್ ಸರಿ. ಯಾಕೆ? ಜಗತ್ ಪ್ರಹೃಷ್ಯತ್ಯ ಅನುರಜ್ಯತೆ ಚ ಅಂತಾನೆ. ಆ ಭಗವಂತನ ದಿವ್ಯ ನಾಮಕೀರ್ತನೆ ಮಾಡಿದರೆ ಪ್ರಪಂಚವೆಲ್ಲ ಪ್ರಹೃಷ್ಯತೆ, ಸಂತೋಷ ಪಡ್ತೇವೆ ಅಂತ ಅರ್ಥ ಅಂತ. ಅದಕ್ಕೆ ಹೇಳ್ತಾರೆ ನೋಡಿ, ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿ ಗಾನರ ಸಂಫಣಿ ಅಂತ. ಗಾನ ಅಂದರೆ ಭಗವಂತನನ್ನು ಕುರಿತು ಹೊಗಳೋದು, ಸ್ತೋತ್ರ ಮಾಡೋದು, ಸಂಗೀತ ಎಲ್ಲ. ಅದರೊಳಗೆ ಕೀರ್ತನ ಅನ್ನೋದಕ್ಕಿಂತ ಪ್ರಕೀರ್ತನ ಅಂತ ಬರುತ್ತಾರೆ. ಪ್ರಾಂತ ಬೇರೆ ಸೇರಿದ್ದೇನು, ಭಗವಂತನನ್ನೇ ಕುರಿತು ಅವನ ಕಲ್ಯಾಣ ಗುಣಗಳನ್ನೇ ಕುರಿತು ಗಟ್ಟಿಯಾಗಿ ಆ ಪರಮಾತ್ಮನ ದಿವ್ಯ ನಾಮಗಳನ್ನು ಹಾಡೋದು. ಸಂಗೀತ ಆಗಿರಬಹುದು, ಮತ್ತೊಂದು ಸಾಹಿತ್ಯ ಇರಬಹುದು, ಎಲ್ಲ ಇರಬಹುದು. ಇಂಥ ಕೀರ್ತನೆಯಿಂದ ಜಗತ್ ಪ್ರಹೃಷ್ಯತಿ, ಜಗತ್ತೆಲ್ಲ ನೆಮ್ಮದಿಯನ್ನು ಕಾಣ ಖುಷಿ ಪಡುತ್ತಂತೆ. ಭಗವಂತನ ದಿವ್ಯ ನಾಮ ಕೀರ್ತನೆಯ ಪ್ರಭಾವ ಎಷ್ಟು ದೊಡ್ಡದು ಅಂದರೆ ಎಲ್ಲ ಜಗತ್ತನ್ನು ಆನಂದಗೊಳಿಸುತ್ತದೆ. ಈಗಲೂ ಹಾಗೆ ಅದು ಚೆನ್ನಾಗಿ ನಮಗೆ ಅಭ್ಯಾಸ ಯಾವಾಗ ಆಗುತ್ತೆ ಅಂದರೆ, ಮರ್ತೋಗಿರುತ್ತೆ. ಮಕ್ಕಳಾಗಿರ್ತೀವಲ್ಲ, ಚಿಕ್ಕ ಮಕ್ಕಳಾಗಿನ ತೋಟ್ಲಲ್ಲಿ ತಾಯಿಯಂದ್ರು ಹಾಕ್ಕೊಂಡು ತೂಗ್ತಿರ್ತಾರೆ ನೋಡಿ. ಒಂದು ಹಾಡು ಹೇಳಿಬಿಟ್ರೆ ಹಾಗೆ ಮಗು ನಿದ್ದೆ ಮಾಡ್ಬಿಡು. ಹಿಂದೆಲ್ಲ ಹಾಡು ಹೇಳಿಯೇ ಮಕ್ಕಳನ್ನು ಮಲಗಿಸೋರು. ಈಗ ಅದು ಯಾವ ಮಕ್ಕಳು ಮಲಗೋದು ಇಲ್ವೋ, ಇಲ್ಲ ಹಾಡು ಹೆಂಗಸರಿಗೆ ಹಾಡು ಬರೋದು, ಈಗೆಲ್ಲ ಬಹಳ ಕಲ್ಚರ್ ಎಲ್ಲ ಬದಲಾವಣೆ ಆಗ್ಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ. ಆ ಹಿಂದೆಲ್ಲ ಹಾಡು ಹೇಳ್ತಾ ಇದ್ದರೆ ಆ ಮಕ್ಕಳು ಕೇಳ್ತಾ 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 ಹಾಗೆ ನಿದ್ದೆ ಮಾಡಿಬಿಡು. ಅದೊಂದು ಅತ್ಯುತ್ತಮವಾದಂಥದ್ದು. ಹಾಗೆ ಜಗತ್ ಪ್ರಹರ್ಷ್ಯತೆ ಎನ್ನುವ ಮಾತು ಹೀಗೆ ಅರ್ಥ. ಪರಮಾತ್ಮನಂದ್ರೆ ನೀವು ಕೀರ್ತನೆ ಮಾಡಿದರೆ ಎಲ್ಲರಿಗೂ ಖುಷಿಯಾಗಿಬಿಡುತ್ತಂತೆ, ಆನಂದವಾಗಿಬಿಡುತ್ತೆ. ಅನುರಜ್ಯತೆ ಚ, ಎಲ್ಲರೂ ಬಂದು ಅದಕ್ಕೆ ಅಂಟ್ಕೋತಾರಂತೆ. ಹಾಗೆ ಎಲ್ಲೋ ಭಜನೆ ನಡೀತಾ ಇದೆ, ಪರಮಾತ್ಮ ನಾಮ ಕೀರ್ತನೆ ನಡೀತಾ ಇದೆ ಅಂತ ಅವರಾಗಲೇ ದಾಸರು ಹರಿಕಥೆ ಮಾಡ್ತಾ ಶ್ರೀಮದ್ ರಮಾರಮಣ ಗೋವಿಂದ ಅಂದ್ರೆ ಕೂತಿರೋರಲ್ಲ, ಗೋವಿಂದ ಯಾಕೆ ಅಂತ ಪ್ರಹರ್ಷ್ಯತೆ, ಆನಂದವಾಗುತ್ತೆ ನಮಗೆ. ಅಂದರೆ ಈ ಪರಿಸ್ಥಿತಿ ಹರಿಕಥೆಗಳೇ ಇಲ್ಲ, ನಿಂತೇ ಹೋಗ್ಬಿಟ್ಟಿವಿ ಎಲ್ಲ. ಹೀಗೆ ಹೇಳ್ತಾನೆ ಅಂತ ಸಿಟ್ಟು ಮಾಡ್ಕೋಬೇಡಿ, ಆ ಟಿ ವಿ ಬಂದ್ಬಿಟ್ಟು ಎಲ್ಲ ಹೋಗ್ಬಿಡ್ತಲ್ಲ. ಆದರೆ ಏನು ನಿಜವಾಗಿ 5 ನಿಮಿಷ ನನಗಂತೂ ಅದ್ರ ಮುಂದೆ ಕೂತ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ಏನು ಸ್ವಾರಸ್ಯ ಇರೋದಿಲ್ಲ, ಹೋಗ್ಕೊಳ್ಳಿ, ಅದ್ರ ವಿಷಯ ಬೇಡ. ಯಾಕೆ ಹೇಳಿದೆ ಅಂದರೆ, ಆ ಪರಮಾತ್ಮನ ದಿವ್ಯ ಕೀರ್ತನೆಯಲ್ಲಿ ದೊರಕೋ ಆನಂದ ಇನ್ನು ಎಲ್ಲಿಯೂ ದೊರಕೋದಿಲ್ಲ ಅಂತ. ಭಗವನ್ ನಾಮ ಕೀರ್ತನೆ ಅಷ್ಟು ದೊಡ್ಡದು ಅಂತ. ಅದಕ್ಕಂತಾನೆ ಅರ್ಜುನ, ಹೌದಪ್ಪ ಪರಮಾತ್ಮ ನಿನ್ನೆಲ್ಲ ಎಂಥ ಒಂದು ಆನಂದ ಸ್ವರೂಪ, ನಿನ್ನ ಗುಣಗಳೇನು, ಯೋಗ್ಯತೆ ಏನು, ನಿನ್ನ ಚರಿತ್ರೆ ಏನು, ಮಹಾತ್ಮರೆಲ್ಲ ಕೊಂಡಾಡಿದ್ದು ಅಲ್ವೇ. ಇದನ್ನು ನಿಜವಾಗಿಯೂ ಕೂಡ ನಾನು ಕೇಳಿ ಸಂತೋಷ ಪಡ್ತಾ ಇದ್ದೇನೆ ಅಂತ ಅಲ್ವೇ. ಋಷಿಭಿಃ ಪರಿಗೀತಾನಿ ತಾನೇ ವಕ್ಷ್ಯಾಮಿ ಹೂತಯೇ ಅಂತ ಭೀಷ್ಮಾಚಾರ್ಯ ಹೇಳೋ ಹಾಗೆ ಮಹಾಮಂಗಳಕರವಾದದ್ದು ನಿನ್ನ ದಿವ್ಯವಾದ ನಾಮಕೀರ್ತನೆ. ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾ. ಮತ್ತು ಹೇಳ್ತಾರೆ, ಪ್ರಭೋ ನಿನ್ನ ಪವಿತ್ರವಾದ ನಾಮಕೀರ್ತನೆ ಮಾಡುವುದರಿಂದ ರಕ್ಷಾಂಸಿ ದಿಶೋ ದ್ರವಂತಿ, ರಾಕ್ಷಸರೆಲ್ಲ ಒಳಗೋಗಿ ಬಿಡ್ತಾರಂತೆ. ಈಗ ಎಲ್ಲಿದ್ದಾರೆ ಸ್ವಾಮಿ ರಾಕ್ಷಸರು ಅಂತ ಕೇಳಬಹುದು. ಅವರೆಲ್ಲೂ ಇಲ್ಲ, ಒಳಗಡಲೇ ಕೂತಿದ್ದಾರೆ ಅಂತಃಕರಣದಲ್ಲೇ. ಯಾರ್ಯಾರು? ಕಾಮ ಕ್ರೋಧ ಲೋಭ ಮೋಹ, ಇವರೆಲ್ಲ ರಾಕ್ಷಸ. ಅವರೆಲ್ಲ ಓಡೋಗ್ಬಿಡ್ತಾರಂತೆ. ಇಲ್ಲಿ ಯಾವುದೂ ಇರೋದಿಲ್ಲ. ಪರಮಾತ್ಮನ ನಾಮಕೀರ್ತನೆಗೆ ಅವ್ರು ಯಾರು ಒಗ್ಗೋದಿಲ್ಲ. ಆದ್ದರಿಂದ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ, ದಿಕ್ಕಾಪಾಲಾಗಿ ಓಡೋಗ್ಬಿಡ್ತಾರೆ.
ಚೆನ್ನಾಗಿ ಭಗವನ್ನಾಮ ಕೀರ್ತನೆ ಮಾಡ್ತಾ ಇದ್ರೆ ಆನಂದವಾಗುತ್ತೆ. ಅದರಲ್ಲೂ ಕೂಡ ಒಳ್ಳೆ ತಾಳ ರಾಗ ಇದ್ದುಬಿಟ್ಟು ತ್ಯಾಗರಾಜರು ಮತ್ತು ಸ್ವಾಮಿ ದೀಕ್ಷಂತಹ ಮಹಾತ್ಮರು ಆ ಭಗವಂತನನ್ನು ಹಾಡಿರೋ ಕೀರ್ತನೆಗಳನ್ನು ಹಾಡ್ತಾ ಇದ್ರೆ ಕೇಳ್ತಾ ಕೂತಿದ್ರೆ ಮೈ ಮಾತು ಹೋಗ್ಬಿಡುತ್ತೆ. ಇವತ್ತು ಈ ಕ್ಷಣದಲ್ಲೂ ಆ ಒಂದು ಆನಂದ ಪರಿಣಾಮ ಆಗುತ್ತೆ. ಅಂದರೆ ಅದನ್ನು ಸ್ವಲ್ಪ ನಾವು ಪ್ರಾರಂಭದಲ್ಲಿ ಅಭ್ಯಾಸ ಮಾಡ್ಕೋಬೇಕು. ಅದರಲ್ಲಿ ಆಸಕ್ತಿ ಬಂದ್ಬಿಟ್ರೆ ಆಮೇಲೆ ಅವರ ಸಂಗೀತಕಾರ ಹಾಡು ಹೇಳಿ ಹೋದ ಮೇಲೂ ನಾವು ಮನಸ್ಸಲ್ಲೇ ಕೊಯ್ 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 ಅಂತ ಅಂದ್ಕೋತಾನೆ. ಯಾಕೆ ಅದು ಒಳಗೆ ಹೋಗಿಬಿಡುತ್ತೆ, ಹೊರಗಿರಲ್ಲ, ಅದು ಒಳಗೆ ಹೋಗುತ್ತೆ. ಅಂದರೆ ನಾವು ಹಾಡಕ್ಕೆ ಬರದೇ ಇರಬಹುದು, ಆ ಎಂಜಾಯ್ ಮಾಡೋಕ್ಕೆ ಬರುತ್ತೆ. ಸಂಗೀತ ಕೇಳೋದೇ ಒಂದು ಆನಂದ, ದೊಡ್ಡ ಸಂಸ್ಕೃತಿ. ಅದು ಕೇಳಬೇಕು ಚೆನ್ನಾಗಿ. ಎಷ್ಟು ಕೇಳ್ತೀರ ಅಷ್ಟು ಒಳಗೆ ಅದು ಒಳಗೆ ಕೆಲಸ ಮಾಡುತ್ತೆ. ಆದ್ದರಿಂದಲೇ ಪ್ರಕೀರ್ತಿಯ ಜಗತ್ ಪ್ರಹೃಷ್ಯತೆ, ಜಗತ್ತೆಲ್ಲ ಸಂತೋಷ ಪಡುತ್ತೆ. ಮಗು ಕೂಡ ಆನಂದ ಪಡುತ್ತಲ್ಲಪ್ಪ ಹಾಡು ಕೇಳಿ, ನಿನ್ನ ಗುಣನಾಮಗಳನ್ನು ಕೀರ್ತನೆ ಮಾಡಿದ್ದರಿಂದ. ಆದ್ದರಿಂದಲೇ ಜೊತೆಗೆ ರಕ್ಷಾಂಸಿ ಅಂತ ಭಯ ಮುಂತಾದದ್ದೆಲ್ಲ ಹೊರಟೋದು. ರಾಕ್ಷಸರು ಮುಂತಾದಂತಹ ಭಯವ್ಯಾವುದು ಇರುವುದಿಲ್ಲ ಅಂತ ಭಗವನ್ನಾಮ ಕೀರ್ತನೆ ಮಾಡಿದ ಅಂದರೆ ಆ ಪರಮಾತ್ಮನ ಒಂದು ಆನಂದ ಅನುಗ್ರಹದಿಂದ ಇಂಥ ಶೋಕ ಮೋಹ ಭಯಾದಿಗಳೆಲ್ಲ ರಾಕ್ಷಸರೆಯ. ಬರೀ ಭಯ ಒಂದೇ ಅಲ್ಲ, ಶೋಕ ಮೋಹ ಎಲ್ಲವೂ ರಾಕ್ಷಸರಿದ್ದಾಗ ಅಷ್ಟು ದಿಶೋದ್ರವಂತೆ ಓಡೋಗ್ಬಿಡ್ತವೆ. ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾ, ನಿನ್ನ ಯಾವ ಪರಿವಾರದವರಾದಂತಹ ಸಿದ್ಧರುಗಳು ಮಹಾತ್ಮರು ಋಷಿಗಳು ಜ್ಞಾನಿಗಳು ಇದ್ದಾರೆ ಅವರೆಲ್ಲರೂ ನಿನ್ನನ್ನು ಕರೆದು ನಮಸ್ಕಾರ ಮಾಡ್ತಾರೆ ಅಂತ ಅರ್ಜುನನಿಗೆ ನೋಡಿ ಎಂಥ ಪರಿಣಾಮ ಆಗ್ತಾ ಇದೆ. ಈಗ ಅರ್ಜುನ ಏನು ತಿಳ್ಕೊಂಡಿದ್ದಾನೆ? ನನ್ನ ಸ್ನೇಹಿತ ಕೃಷ್ಣ ಅಥವಾ ಸಾರಥಿ ಅನ್ನೋ ಭಾವನೆ ಹೊರಟೋಗ್ಬಿಟ್ಟಿದೆ. ಅವನ ವಿಶ್ವರೂಪವನ್ನು ನೋಡಿ ಜಗತ್ತಿಗೆ ಪ್ರಭುವಾದಂತಹ ಪ್ರಭು ಪರಮಾತ್ಮ ನಾನು ಅವನೊಬ್ಬ ಏಕದೇಶ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾನೆ. ಮತ್ತೆ ಹೇಳ್ತಾನೆ, ಕಸ್ಮಾಚ್ಚತೆ ನರಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತೃ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ತತ್ಪರಂ ಯತ್ ಅಂತಾನೆ. ಪ್ರಭೋ ಪರಮಾತ್ಮ ಕಸ್ಮಾಚ್ಚತೆ ನನಮೇರನ್ ಮಹಾತ್ಮನ್ ಅಂತ. ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾ ಅಂತ ಹಿಂದಿನ ಶ್ಲೋಕದಲ್ಲಿ ಬಂತಲ್ಲ, ಅದಕ್ಕೆ ಸಂಬಂಧಪಟ್ಟು ಹೇಳ್ತಾನೆ. ಎಂಥೆಂಥ ಮಹಾತ್ಮರು ಋಷಿಗಳು ಜ್ಞಾನಿಗಳು ಸಿದ್ಧರು ನಿನಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂದರೆ ಅರ್ಜುನ ತಾನು ಹೇಳ್ತಾನೆ, ಅಲ್ವೇ ಮಹಾತ್ಮರು ಸಿದ್ಧರು ಅನ್ನೋರೆಲ್ಲ ನಾವು ಅವ್ರಿಗೆ ನಮಸ್ಕಾರ ಮಾಡ್ತಕ್ಕಂಥ ಸಂದರ್ಭ ಅಂಥ ಮಹಾತ್ಮನ ಆದ್ರೆ ಅಂಥವ್ರು ನಮಸ್ಕಾರ ಮಾಡ್ತಾರೆ ಅಂದರೆ ಅವರಿಗಿಂತ ಮಿಗಿಲ ಅಂತ ಆಯ್ತಲ್ಲ ಅವನು ಪರಮಾತ್ಮ ಅಂದರೆ. ಅದಕ್ಕಂತಾನೆ ಕಸ್ಮಾಚ್ಚತೆ ನನಮೇರನ್. ಅವ್ರು ಯಾಕೆ ಮಾಡದೇ ಇದ್ದಾರೋ ಅಂದ್ರೇನು, ಅವ್ರು ಮಾಡೋದು ಸರಿ. ಅದರ ಅರ್ಥ ಏನು? ನಮಗಿಂತಲೂ ನಮ್ಮ ಸಿದ್ಧಿಗಿಂತಲೂ ನಮ್ಮ ಜ್ಞಾನಕ್ಕಿಂತಲೂ ಮಿಗಿಲಾದವನು ಪರಮಾತ್ಮ. ಯಾಕೆ? ಗರೀಯಸೆ ಬ್ರಾಹ್ಮಣೋಪ್ಯಾದಿಕರ್ತರೆ. ಆ ವಾಕ್ಯಗಳು ನೋಡಿ ಎಷ್ಟು ಚೆನ್ನಾಗಿದೆ. ಗರೀಯಸೆ ಅಂದರೆ ಎಲ್ಲರಿಗಿಂತ ಮಿಗಿಲಾದ, ಎಲ್ಲರಿಗಿಂತ ದೊಡ್ಡವನು ಅಂತ ಅರ್ಥ. ಪರಮಾತ್ಮನಿಗಿಂತ ದೊಡ್ಡವನು ಯಾರಿದ್ದಾರೆ? ಇಲ್ಲವೇ ಎಲ್ಲ ಮುಂದೆ ಬರುತ್ತೆ. ನ ತ್ವತ್ಸಮೋಸ್ತಿ ಅಭ್ಯಧಿಕ ಕೂತೋನ್ಯ ಅಂತ. ನಿನಗೆ ಸರಿಸಮಾನರಾದವರೇ ಇಲ್ಲ ಅಂದ್ರೆ ನಿನಗಿಂತ ಮಿಗಿಲಾದವರು ಎಲ್ಲ ಬರ್ತಾರೆ ನೋಡಿ, ಎಂಥ ಮಾತು. ಆದ್ದರಿಂದ ಗರೀಯಸೆ ಜಗತ್ತಿಗೆಲ್ಲ ಅತ್ಯಂತ ಪ್ರಪ್ರಥಮನಾದಂತಹ ಪರಮಾತ್ಮ ನೀನು. ನಿನ್ನಿಂದ ಜಗತ್ತು ಬಂದಿದೆ ಅಂದಮೇಲೆ ಜಗತ್ತು ಹುಟ್ಟಿದ ಮೇಲೆ ನಾವು ಹುಟ್ಟಿರೋದು. ಆದ್ದರಿಂದ ಯಾವೊಂದು ದೊಡ್ಡವನಾಗಿರ್ಬೇಕು ಅಂದರೆ ಬ್ರಾಹ್ಮಣೋಪ್ಯಾದಿಕರ್ತರೆ. ಜಗತ್ ಸೃಷ್ಟಿ ಮಾಡೋನಿ ಬ್ರಹ್ಮ ಅಂತ ಹೆಸರು. ಆ ಬ್ರಹ್ಮನನ್ನು ನೀನು ಸೃಷ್ಟಿ ಮಾಡಿದೆಯಾ ಅಂದರೆ ನೀನು ಎಷ್ಟು ದೊಡ್ಡವನಾಗಿ. ಗರಿಯಾನ್ ಅಂದರೆ ಅತ್ಯಂತ ಮೇಲ್ಮಟ್ಟದವನು, ಮಿಗಿಲಾದವನು. ಭಗವಂತನಿಗಿಂತ ಏನು ದೊಡ್ಡವರು ಅನ್ನೋರು ಯಾರ್ಯಾರೂ ಇಲ್ಲ ಅಲ್ವೇ. ಅನಂತ ದೇವೇಶ ಜಗನ್ನಿವಾಸ. ಒಂದೊಂದು ಮಾತಿನಿಂದಲೂ ಅರ್ಜುನ ಸಂತೋಷ ಪಡ್ತಾ ಇದ್ದಾನೆ. ಆ ಪರಮಾತ್ಮನ ವಿಶ್ವರೂಪ ನೋಡಿದೀನಿ. ಅನಂತ, ಅನಂತ ಅಂದ್ರೇನು? ಆದಿ ಮಧ್ಯಾಂತರ, ಮೊದಲು ಕೊನೆ ಅಂತಕ್ಕದ್ದು ನಿನಗಿಲ್ಲ. ಸರ್ವತ್ರ ವ್ಯಾಪಕನಾಗಿರ್ತಕ್ಕಂಥವನು. ದೇವೇಶ, ದೇವತೆಗಳಿಗೆಲ್ಲ ಒಡೆಯ. ಜಗನ್ನಿವಾಸ, ಜಗತಾಂ ನಿವಾಸ ಅಂತ. ಪ್ರಪಂಚ ಜಗತ್ತು ಅಂತ ಏನೇನು 14 ಲೋಕಗಳಿದೆಯೋ ಅದರಷ್ಟು ನಿನ್ನ ಹೊಟ್ಟೆ ಒಳಗೆ ಇದೆ ಅಂತ. ಪರಮಾತ್ಮನ ಒಂದಾನೊಂದು ಸ್ವರೂಪದೊಳಗೆ 14 ಜಗತ್ತು ಇದ್ಬಿಟ್ಟಿದೆ ಅಂತ. ನೀವು ಭಾಗವತ ಕೇಳಿದಿರಲ್ಲ, ಅಲ್ಲಿ ಪರಮಾತ್ಮ ಆ ಕೃಷ್ಣ ಮಣ್ಣು ತಿಂದ ಅಂತ ಈ ಗೋಪಿಯರೆಲ್ಲ ಒಂದು ಚಾಡಿ ಹೇಳ್ಬಿಡ್ತಾರೆ. ಚಾಡಿಯೆಲ್ಲ ಮಣ್ಣು ತಿಂದಿದ್ದಾರೆ ಇರಬೇಕು. ಆಗ ಆ ಯಶೋಧಾದೇವಿ ಎಲ್ಲಪ್ಪ ಮಣ್ಣು ತಿಂದಿಯ ನಮಗೊಂದು ಬಾಯಿ ಬಿಡಿಸಿದರೆ 14 ಲೋಕಗಳು ಅದ್ರೊಳಗೆ ಕಾಣುತ್ತೆ. ಯಪ್ಪಾಡೆ, ಅವನ ಜಗನ್ನಿವಾಸ ಹೌದಾ ಅಲ್ಲೋ? ಅವನೊಳಗೆಲ್ಲ ಅಡಕವಾಗಿದೆಯೋ ಇಲ್ಲೋ? ಅದಕ್ಕೆ ಅನಂತ, ದೇವೇಶ, ಜಗನ್ನಿವಾಸ ಒಂದೊಂದು ನಾಮಗಳು ಎಷ್ಟು ಸ್ಫೂರ್ತಿಯನ್ನು ಕೊಡುತ್ತೆ ಏನಕ್ಕೆ. ಅದಕ್ಕೆ ಭಗವದ್ಗೀತೆಯನ್ನು ಸಾರ್ವಕಾಲಿಕ ಗ್ರಂಥ ಅಂತ ಓದ್ತಾ ಇರಬೇಕು. ತುಂಬ ಮನಸ್ಸಿಗೆ ಪರಿಣಾಮ ಆಗ್ತಕ್ಕದ್ದು. ಹೀಗೆ ಅರ್ಜುನ ಹೊಗಳದ
ತ್ವಮಕ್ಷರಂ ಸದಸತ್ತತ್ಪರಂ ಯತ್. ನೀನೇ ಅಕ್ಷರ. ಕ್ಷರ ಅಂದರೆ ನಾಶವಾಗತಕ್ಕದ್ದು, ನಾಶವಾಗದೇ ಇರತಕ್ಕ ಸ್ವರೂಪ. ಯಾವ ರೀತಿಯಿಂದಲೂ ಪರಮಾತ್ಮನಿಗೆ ನಾಶವಿಲ್ಲ ಅಂತ. ಅಂದರೆ ಹೇಗೆ ಒಂದು ಸಿಹಿ ಅಂತಕ್ಕ ಒಂದು ರುಚಿ ಇದೆ ಅಂತ ಇಟ್ಕೊಳೊಬ್ರು ಹೇಳ್ತಾ ಇದ್ರು. ಒಬ್ಬರಿಗೆ ಆ ಸಿಹಿ ಮೇಲೆ ಕೋಪ ಬಂದ್ಬಿಡ್ತಂತೆ, ನಾಶ ಮಾಡಿಬಿಡ್ತೇನೆ ಅಂತ ಶುರು ಮಾಡಿದ. ಏನು ಮಾಡ್ದ? ಸಿಹಿಯಲ್ಲಿದೆ ಅಂತ ನೋಡ್ದ. ಓಹೋ, ಕಬ್ಬಿನಲ್ಲಿದೆ ಅಂತ ಗೊತ್ತಾಯ್ತು. ಈ ಕಬ್ಬನ್ನೆಲ್ಲ ಹಿಂಡಿ ಹಾಕಿಬಿಟ್ರೆ ಹೋಗಿಬಿಡುತ್ತೆ ಅಂತ ಹಿಂಡಿ ಬಿಟ್ಟು ಹಾಕ್ಲಾಗಿ ಹಿಂಡಿದ್ದಾಗ ಹೋಯ್ತು. ಸಂಶಯ ಬಂತು. ಹಿಂಡಿದ್ದೇನೋ ಆಯಿತು, ಆ ರಸ ಬಂತಲ್ಲ, ಕಬ್ಬು ಹಿಂಡಿದ್ಮೇಲೆ ರಸ ಬರದೇ ಇರುತ್ತೆ ಬಂತು. ಇದರಲ್ಲೇನಾದ್ರು ಸೇರ್ಕೊಂಡ್ಬಿಟ್ಟಿದ್ರೆ ಸಿಹಿ ಅಂತ ಅನುಮಾನ ಆಯ್ತಂತೆ. ಅದನ್ನೊಂದು ತೊಟ್ಟು ಕುಡಿದು ನೋಡ್ದ. ಹೇಗಿದೆ ಇದು? ಸಿಹಿ ಅಲ್ಲ ನೋಡಿದ್ರ ಇದು ಸಿಹಿ ಆಗಿದೆ. ಹಾಗಾದ್ರೆ ಇದನ್ನು ಪೂರ್ತಿ ಒಣಗಿಸ್ಬಿಡ್ತೀನಿ ಅಂತ ಚೆನ್ನಾಗಿ ಕಾಯಿಸ್ಬಿಟ್ಟ. ಅದು ಬೆಲ್ಲವಾಗಿಬಿಡ್ತದೆ. ಅಂದಮೇಲೆ ಈ ಸಿಹಿಯಿಂದ ಯಾವ ಒಂದು ಆನಂದ ಸಿಹಿ ಇತ್ತು ಅದು ಹೋಗಿಬಿಟ್ಟಿದೆ. ಅದು ಅನುಮಾನ. ಅಕಸ್ಮಾತ್ ಈ ಬೆಲ್ಲದಲ್ಲಿ ಇದ್ಬಿಟ್ರೆ ಅಂತ ಒಂಚೂರು ತಿಂದು ನೋಡ್ದೆ, ಅದು ಹೇಗಿದೆ? ಇನ್ನೂ ಸಿಹಿ ಆಗಿದೆ. ಅಲ್ಲ, ಓ ಹಾಗಾದರೆ ಸಿಹಿಯನ್ನು ನಾಶ ಮಾಡುವುದಕ್ಕೆ ಬರುವುದಿಲ್ಲ. ರೈಟ್. ಹಾಗೆ ಪರಮಾತ್ಮನನ್ನು ಯಾರು ಅನಂತ ದೇವೇಶ ಜಗನ್ನಿವಾಸ, ಅವನು ನಾಶರಹಿತನಾಗಿರೋನು, ಅಂತವಿಲ್ಲದೆ ಇರೋನು. ತ್ವಮಕ್ಷರಂ ಸದಸತ್ ತತ್ಪರಂ ಯತ್. ಆ ವಾಕ್ಯ ಎಷ್ಟು ಚೆನ್ನಾಗಿದೆ. ತ್ವಮಕ್ಷರಂ ಸದಸತ್ ತತ್ಪರಂ ಯತ್. ನೀನೇ ಅಕ್ಷರ, ನಾಶರಹಿತವಾದ ಪರಬ್ರಹ್ಮಸ್ವರೂಪನಾಗಿದ್ದೀಯಾ. ಅಕ್ಷರ ಅನ್ನೋ ಶಬ್ದ ನೇರಾಗಿ ಭಗವಂತನನ್ನೇ ಹೇಳ್ತೇವೆ. ಕ್ಷರ ಅಂದ್ರೆ ನಾಶ ಅಂತ, ನಾಶವಿಲ್ಲದ್ದು ಅಂತ ಇದೆ. ಸದಸತ್ ಅದು ಸರಿ. ಸತ್ ಅಂದ್ರೂ ನೀನೆ, ಅಸತ್ ಅಂದ್ರೂ ನೀನು. ಸತ್ ಅನ್ನೋದು ಪರಮಾತ್ಮ ಅಂತ ಹೇಳಬಹುದು. ಅಸತ್ ಅನ್ನೋದನ್ನು ಹೇಗೆ ಪರಮಾತ್ಮ ಅಂತೀರಿ ಅಂತ. ಅಸತ್ ಅಂದರೆ ಇಲ್ಲದ್ದು ಅಂತ. ಅಲ್ಲಿ ಸ್ವಾರಸ್ಯ ಏನು ಗೊತ್ತೇ? ಇದೆ ಅನ್ನೋದನ್ನ ಸರಿಯಾಯ್ತಲ್ಲ, ಪರಮಾತ್ಮನೇ ಸತ್ ಅಂತ ಆಯಿತು. ಅಸತ್ ಹೇಗೆ ಆಗ್ತಾನೆ ಅಂತ. ಅಸತ್ತನ್ನು ನೋಡೋಣ ಯಾರು, ಇದು ಸುಳ್ಳು ಅಂತ ಹೇಳೋನು ಇದೇನೋ ಇಲ್ವೋ? ಈಗ ಈ ಪದಾರ್ಥ ಇಲ್ಲಿಲ್ಲ, ಇಲ್ಲ ಅಂತ ಬಂತಾನೆ ಅಂದರೆ ಇಲ್ಲ ಅನ್ನೋನು ಇದ್ದಿರ್ತಾನೆ, ಇಲ್ಲ ಅನ್ನೋದು ಸಿದ್ಧವಾಗುತ್ತೆ, ಅವನೇ ಸತ್ತು. ಆದ್ರಿಂದ ಅದಕ್ಕೊಂದು ನ್ಯಾಯ ಹೇಳ್ತಾರೆ. ಯಏವ ನಿರಾಕರ್ತ ತಸ್ಯೇವ ಆತ್ಮತ್ವ ಪ್ರಸಂಗಾತ್ ಅಂತ ಶಂಕರ ಭಾಷೆಯಲ್ಲಿ ಒಂದು ಕಡೆ ಬರೀತಾರೆ. ಏನು ಎಲ್ಲವನ್ನು ಅಲ್ಲ ಅಲ್ಲ ಅಂತ ನಿರಾಕರಣೆ ಮಾಡಿಬಿಡ್ತೇವೆ ಅಂತಾನೆ ಒಬ್ಬ ಶೂನ್ಯವಾದಿ ಬೌದ್ಧ. ಏನಿಲ್ಲ, ಪ್ರಪಂಚವೆಲ್ಲ ಶೂನ್ಯ ಅಂತ ಅವನು ಶೂನ್ಯ ಸಿದ್ಧ ಅಂತ ಹೇಳೋದು. ಎಲ್ಲ ಇಲ್ಲ ಅಂದ ಅವನು. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಯಾವುದೂ ಇಲ್ಲ ಅಂತ ಸಿದ್ಧಾಂತ ಮಾಡಿದ ನೀನಿದೆಯೋ ಇಲ್ವೋ ಅಂತ ಕೇಳಿದ್ರು. ನೀನೆಯ ಮತ್ತು ನೀನಿದ್ಮೇಲೆ ಸತ್ತಾಯ್ತು ಅದು ಸಾಕ್ಷಿ ಬೇಡವೆ? ಇಲ್ಲ ಅಂತ ಹೇಳೋಕ್ಕೊಬ್ಬ ಸಾಕ್ಷಿ ಬೇಡವೆ? ಆದ್ದರಿಂದ ಆ ಸತ್ತನ್ನು ಯಾವಾಗಲೂ ಅಸತ್ತಾಗಿ ಮಾಡುವುದು ಸಾಧ್ಯವೇ ಇಲ್ಲ. ಗೀತೆಯಲ್ಲಿ ಓದಿದಿರಲ್ಲ, ನಾಭಾವ ವಿದ್ಯತೆ ಸತಃ. ಆದರೆ ಅಸತ್ತನ್ನೋದೇನು? ಅಸತ್ತಿನಂತೆ ತೋರುತ್ತದೆ. ಆಗಲಿ ಸತ್ತು ಪರಮಾತ್ಮನೇ, ಅಸತ್ತು ಪರಮಾತ್ಮನೇ. ಇನ್ನು ಮುಂದಕ್ಕೆ ಹೋದರೆ ಸದಸತ್ತುಗಳನ್ನು ಮೀರಿದಂಥ ನಿರ್ವಿಶೇಷನಾದವನೇ ಪರಮಾತ್ಮ. ಅವನನ್ನು ನೇತಿ ಅಂತ ಕರೆಯುತ್ತೇವೆ ವೇದಾಂತ. ದೇವ್ರು ಇದಾನೋ ಇಲ್ವೋ ಅಂತ ಕೇಳಿದರು. ದೇವರು ಇಲ್ಲ ಅನ್ನೋದಿಲ್ಲ ಅಂತ ಒಬ್ಬ ಅಂದ. ಹಾಗಂದ್ರೆ ಏನು ಹೇಳಿ? ಇಲ್ಲ ಅನ್ನೋದಿಲ್ಲ ಅಂದ್ರೆ ಏನಾಯಿತು? ಎರಡು ನೆಗೆಟಿವ್ ಸೇರಿದ್ರೆ ಒಂದು ಪಾಸಿಟಿವ್ ಆಗಿಬಿಡುತ್ತೆ. ಇಲ್ಲ ಅನ್ನೋದಿಲ್ಲ ಅಂದರೆ ಇದೆ ಅಂತ ಅರ್ಥ ಆಗುತ್ತೆ. ಅದೇ ಸದಸತ್ತನ್ನು. ಆದ್ದರಿಂದ ತತ್ಪರಂ, ಅದಕ್ಕಿಂತ ಮಿಗಿಲಾದವನೇನು? ಏನು ಬರೀ ವೇದಾಂತದ ಅರ್ಥವನ್ನೇ ಹೆಣದು ಬಿಟ್ಟಿದ್ದಾರೆ ಇದರೊಳಗೆ. ಆಯ್ತಾ? ಮತ್ತೆ ಸ್ತೋತ್ರ, ಪುನಃ ಸ್ತೋತಿ, ಮತ್ತೆ ಸ್ತೋತ್ರ ಮಾಡಿ. ತ್ವಮಾದಿದೇವ ಪುರುಷಃ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯಶ್ವೇತ್ತಾಸಿ ವೇದ್ಯಂಚ ಪರಂಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪ ವಾಯುರ್ಯಮೋಗ್ನಿರ್ವರುಣಃ ಶಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೇಸ್ತು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಆ ವಿಶ್ವರೂಪವನ್ನು ಮತ್ತೆ ಮತ್ತೆ ನೋಡ್ತಾ ಅರ್ಜುನ ಸ್ತೋತ್ರ ಮಾಡ್ತಾನೆ. ತ್ವಮಾದಿದೇವ, ಸಕಲ ಜಗತ್ತಿಗೂ ಆದಿಪುರುಷ ನೀನು. ಆದಿನಾರಾಯಣ ಪುರುಷಯನ, ಪುರ ಅಂದರೆ ಶರೀರ, ಸಮಸ್ತ ಪ್ರಾಣಿಗಳ ಶರೀರದಲ್ಲಿಯೂ ಇರತಕ್ಕಂಥವ್ರು ನೀನು. ಪುರಾಣ ಅತ್ಯಂತ ಹಳವ ಅಂತ, ಪುರಾಣ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥದಲ್ಲಿ ಪುರಾಪಿ ನವ ಏವ ಅಂತಲೂ ಶಂಕರಾಚಾರ್ಯ ಅರ್ಥ ಮಾಡ್ತಾರೆ. ಅಂದೇನು, ಎಷ್ಟು ಕಾಲವಾದರೂ ಅವನು ಹೊಸಬನಾಗೇ ಇರ್ತಾನಂತೆ, ಹಳವನಾಗೋದೇ ಇಲ್ಲ ಅಂತ. ನಾವಾದರೆ ಈ ಪದಾರ್ಥ ಹಳೆಯದಾಯಿತು ಹೊಸ ತರ್ತೀವಿ ಅಂದರೆ ಆ ಹೊಸ್ತಿನೊಂದು ಸ್ವಲ್ಪ ಹೊತ್ತಿಗೆ ಅದು ಹಳೆಯದಾಗುತ್ತೆ. ಪರಮಾತ್ಮ ಹಾಗೆ ಹಳೆಯದಾಗೋ ಪ್ರಶ್ನೆ ಇಲ್ಲ. ಎಷ್ಟು ಹಳೆಯ ಕಾಲದಿಂದ ಇದು ಎಲ್ಲ ಕಾಲಕ್ಕೂ ಹೊಸಬನೇ ಅಂತ. ನವೋ ನವೋ ಭವತಿ ಅಂತ ಮಂತ್ರ ಹೇಳ್ತೀವಿ ನಾವು, ಹೊಸಬನಾಗಿ. ಅಂಥ ಪುರಾಣ ಇದು. ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ,
ನಿಧಾನ ನಿಧಾನ ಅಂತ ಹಿಂದೆ ಬಂದಿತ್ತು. ನಿಧಾನಂ ಬೀಜಮವ್ಯಯಂ ಅನ್ನೋ ಕಡೆ ಆ ಶಬ್ದ ಬಂದಿದೆ. ನಿಧಾನ ಅಂದ್ರೆ ಆಧಾರ ಅಂತ, ಎಲ್ಲಕ್ಕೂ ಆಶ್ರಯ. ಇಡೀ ಜಗತ್ತಿಗೆ ನೀನು ಆಶ್ರಯನಾಗಿರ್ತಕ್ಕವನಾಗಿದ್ದೀಯಾ. ವೇತ್ತಾಸಿ ವೇದ್ಯಂಚ ಪರಂಚ ಧಾಮ. ವೇತ್ತ ವೇದ್ಯ ಅಂದ್ರು. ವೇತ್ತ ಅಂದ್ರೆ ತಿಳಿಯುವವನು, ವೇದ್ಯ ಅಂದ್ರೆ ತಿಳಿಯಲ್ಪಡ್ತಕ್ಕದ್ದು ಅಂತ. ಇದು ಪುಸ್ತಕ ಅಂತ ನಾ ತಿಳ್ಕೊತಾ ಇದ್ದೀನಿ, ತಿಳ್ಕೊಳ್ಳೋದು ನಾನು ವೇತ್ತ, ಇದಕ್ಕೆ ವೇದ್ಯ ಅಂತ ಹೆಸರು. ಹೀಗೆ ಏನೇನು ವೇತೃ ವೇದ್ಯ ಅಂತಕ್ಕ ವೇದನ ಅಂತಕ್ಕ ಭೇದ ಇದೆಯೋ ಅದಷ್ಟು ನೀನೇ. ವೇತೃವು ನೀನೇ, ವೇದ್ಯವೂ ನೀನೇ, ಎಲ್ಲವೂ ನೀನೇ ಅಂದ್ರು. ಅದು ಹೇಗ್ರಿ? ನಾನು ವೇತ್ತ ತಿಳ್ಕೊಳ್ಳೋನು, ಇದು ವೇದ್ಯ ಅಂದ್ರೆ ಪುಸ್ತಕ ಬೇರೆ ನಾನು ಬೇರೆ, ಏನು ಸ್ಪಷ್ಟವಾಗಿದೆ, ಎಲ್ಲ ಒಂದೇ ಅಂತ ಹೇಳ್ತೀರಲ್ಲ ಅಂತ ಪ್ರಶ್ನೆ ಬರುತ್ತೆ. ಒಬ್ಬ ಪರಮಾತ್ಮ ವೇತೃ ವೇದ್ಯ ಅಂತ ಹೀಗೆ ಸ್ತೋತ್ರ ಮಾಡಬಹುದೇ? ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಒಂದು ಕೆಲಸ ಮಾಡಿ, ನಿಮ್ಮ ಕನಸಿನಲ್ಲಿ ನೀವು ಒಂದು ಪುಸ್ತಕ ಓದ್ತಾ ಇದ್ದೀರಿ ಅಂತ ಇಟ್ಕೊಡಿ. ಅಲ್ಲಿ ವ್ಯವಹಾರ ಹೇಗೆ ಮಾಡ್ತೀರಿ? ಅದು ಪುಸ್ತಕ ನಾನು ಓದ್ತಾ ಇದ್ದೇನೆ ಅಂತ. ಎಚ್ಚೆತ್ನಲ್ಲಿ ಪುಸ್ತಕ ಯಾವುದು? ನೀವ್ಯಾರು? ಹೌದ್ರಿ, ಕನಸಿನಲ್ಲಿ ಯಾವ ಪುಸ್ತಕ ತಗೊಂಡೋಗಿದ್ರ? ಅದು ಪುಸ್ತಕ ಬೇರೆ ಇತ್ತೆ. ಅಯ್ಯೋ, ನಾನು ಪುಸ್ತಕ ಅಂತ ಕಾಣಿಸ್ಕೊಂಡು ಹಾಗೆ ಹೇಳಿ. ಆ ಪುಸ್ತಕ ಏನಾಗಿದೆ? ನೀವೇ ಆಗಿದೆ ತಾನೆ. ವೇತ್ತಾಸಿ ವೇದ್ಯಂಚ ಪರಂಜಸ. ಜ್ಞಾನಿಗಳ ದೃಷ್ಟಿಯಲ್ಲಿ ಇಂಥ ಒಂದು ಆನಂದ ಸಿದ್ಧಾಂತ. ಜಗತ್ತಿನಲ್ಲಿ ಏನೇನು ನಾಮರೂಪಗಳು ಆಕಾರಗಳು ಈ ದ್ವೈತ ಎಲ್ಲ ಕಾಣುತ್ತೋ ಇದಷ್ಟು ಅದ್ವೈತದಿಂದ ಹೊರಬಂದಿರತಕ್ಕ ಒಂದು ಭ್ರಾಂತಿ. ಅದಕ್ಕೇನಂದ್ರು? ಅದ್ವೈತಂ ಪರಮಾರ್ಥೋ ಹೇ. ಅದ್ವೈತ ಪರಮಾರ್ಥ, ದ್ವೈತ ತದ್ಭೇದ ಅಷ್ಟೇನೆ. ಯಾವುದೇ ಒಂದು ದೃಷ್ಟಾಂತವನ್ನು ಸಮನ್ವಯ ಮಾಡಬೇಕು ಅಂದರೆ ನಿಮಗೆ ತೊಡಕಾದರೆ ಸೀದಾ ಕನಸಿಗೆ ಹೋಗ್ಬಿಡಿ ಅಂತಾರೆ ನಮ್ಮ ಅದ್ವೈತಲ್ಲಿ. ಅಲ್ಲಿ ಹೋಗಿ ನೋಡಿಬಿಟ್ರೆ ಮುಗಿದೋಯ್ತಲ್ಲಿ ಯಾವ್ಯಾವ್ದು ಏನೇನಿತ್ತು ಅಂತ. ಕನಸಲ್ಲಿ ಒಂದು ಮದುವೆ ಮನೆಗೆ ಹೋಗಿ, ಇಲ್ಲಿ ಎಚ್ಚರದಲ್ಲಿ ಮದುವೆ ಮನೆಗೆ ಹೋಗೋ ಅಭ್ಯಾಸ ಆಗಿರುತ್ತೆ ಅನ್ನೆ. ಅಲ್ಲಿ ಹೋಗ್ಬಿಟ್ಟಿದ್ದಾನೆ. ಅಲ್ಲಿ ಯಥಾ ಪ್ರಕಾರ ನೆಂಟರು ಎಷ್ಟು ವರ, ಅವನು ಗಂಡು ಪುರೋಹಿತರು ಹೋಗೋದು ಎಲ್ಲಾನು, ಇದು ರಿಸೆಪ್ಷನ್ ಎಲ್ಲ ಆಗೋಯ್ತು. ಎದ್ದ, ಏನಿದೆಯಪ್ಪ ಅಂದೆ. ಆ ಮದುವೆ ಏನು ಓದಿಸಿದೆ ನೀನು, ಏನು ತಗೊಂಡ್ಬಂದೆ, ಏನಿದೆ ಅಲ್ಲಿ ಎಲ್ಲ ಏನಾಗಿದ್ದೆ? ನೀನೇ ಅಷ್ಟು. ಗಂಡು ಅಂದ್ರು ನೀನೇ, ಹೆಣ್ಣು ಅಂದ್ರು ನೀನೇ, ಪುರೋಹಿತ ಅಂದ್ರು ನೀನೇ, ಅಷ್ಟು. ಹೌದೇ ಹೌದೇ ಅಲ್ಲ ಹೇಳಿ ನಿಮ್ಮ ಅನುಭವದಲ್ಲಿ. ಕನಸಿನ ಮದುವೆಯಲ್ಲಿ ಯಾರು ಇರ್ತಾರಪ್ಪ? ಒಂದು ವೇಳೆ ಈಗ ಅದ್ವೈತವನ್ನು ನಿರಾಕರಣೆ ಮಾಡೋಕ್ಕೆ ಸಾಧ್ಯವಿಲ್ಲ. ಯಾಕೆ? ಇದಿಷ್ಟು ಭ್ರಾಂತಿಯಿಂದ ತೋರ್ತಾ ಇದೆ ಪರಮಾತ್ಮನ ಒಂದು ಆನಂದ ಮಾಯಾರೋಪ ಇದೆ. ಅದಕ್ಕೆ ಅರ್ಜುನ ಮಾಡಿ ಸ್ತೋತ್ರ ಕರೆಕ್ಟ್. ಅಯ್ಯಯ್ಯೋ ಭಗವಂತ, ಈ ಗುಟ್ಟು ಗೊತ್ತಾಯಿತು. ವೇತೃ ಅಂದ್ರು ನೀನೇ, ವೇದ್ಯ ಅಂದ್ರು ನೀನೇ, ಪರಂಧಾಮ ಅಂದಿನೇ. ಹೌದು ಹೌದು, ಸಮಸ್ತವೂ ತ್ವಮೇವ ಅಂತ. ಹಾಗೆ ತ್ವಮೇವ ಮಾತಾಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಓ ಮುಗಿದೇ ಹೋಯ್ದೆಲ್ಲ. ವ್ಯವಹಾರದಲ್ಲಿ ಭ್ರಾಂತಿ ಇರಬಹುದೇ ಹೊರತು ನೋಡಿದ್ರೇನು? ದೇವರು ಅಂದರು, ತಂದೆ ಅಂದರು, ತಾಯಿ ಅಂದರು, ಸಖ ಅಂದರು, ಸ್ನೇಹಿತ ಅಂದರು, ಅಷ್ಟು ಆ ಪರಮಾತ್ಮನ ಒಂದು ಅಂಶವೇ. ಇಂಥ ಒಂದಾನೊಂದು ಪರಮವಾದ ಸಿದ್ಧಾಂತ ಇದೆಯಲ್ಲ, ಇದಿನ್ನು ಜಗತ್ತಿನ ಇನ್ನು ಯಾವ ಮತಧರ್ಮಗಳಲ್ಲೂ ಇಲ್ಲ, ಇಲ್ಲಿ ವೇದಾಂತದಲ್ಲೇ ತಿಳ್ಕೋಬೇಕು. ಆದ್ದರಿಂದಲೇ ಅದಕ್ಕೆ ಅಷ್ಟು ದೊಡ್ಡ ಸ್ಥಾನ ಇರದೆ. ಇಂಥ ನೀನು ತ್ವಯಾ ತತಂ ವಿಶ್ವಮನಂತ ರೂಪ, ಇಂಥ ಅನಂತ ಸ್ವರೂಪನಾಗಿದ್ದಿ ಪ್ರಭೋ ಅಂತ ಹೊಗಳ್ತಾ ಮುಂದಕ್ಕೆ ಹೋಗ್ತಾನೆ. ವಾಯುರ್ಯಮೋಗ್ನಿರ್ವರುಣ ಶಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ. ಆ ಪರಾವರನಾದಂಥ ಪರಬ್ರಹ್ಮವನ್ನ ಯಾವನು ಕಾಣ್ತಾನೋ ಅಂದರೆ ಜ್ಞಾನದಿಂದ ತಿಳ್ಕೊತಾನೋ ಅವನ ಹೃದಯ ಗ್ರಂಥಿ ಎಲ್ಲ ಸಂಶಯಗಳು ಹೊರಟೋಗುತ್ತೆ. ಹೃದಯ ಗ್ರಂಥಿ ಅಂದರೆ ಅಜ್ಞಾನ ಗ್ರಂಥಿ ಎಲ್ಲ ಬಿಚ್ಕೊಂಡು ಹೋಗುತ್ತೆ, ಸಂಶಯಗಳೆಲ್ಲ ನಾಶವಾಗುತ್ತೆ, ಕರ್ಮಗಳೆಲ್ಲ ನಾಶವಾಗಿ ಹೋಗುತ್ತೆ ಅಂತ. ಹೀಗೆ ಉಪನಿಷತ್ತಿನಲ್ಲೇ ಇಷ್ಟು ಜೋರಾಗಿ ಹೊಗಳ್ತಾರ ತತ್ವಜ್ಞಾನವನ್ನ. ಈ ಸಾಕ್ಷಾತ್ತಾಗಿ ಭಗವಂತ ತನ್ನ ವಿಶ್ವರೂಪವನ್ನು ತೋರಿಸಿ ಅರ್ಜುನನನ್ನು ಚೆನ್ನಾಗಿ ಪಕ್ವ ಮಾಡಿ ಹಾಕ್ಬಿಟ್ಟಿದ್ದಾನೆ. ಆ ಅರ್ಜುನನು ಆ ಭಗವಂತನ ಮಹಿಮೆಯನ್ನು ಮತ್ತೆ ಮತ್ತೆ ಕೀರ್ತನೆ ಮಾಡ್ತಾ ಇದ್ದಾನೆ. ಹೇಳ್ತಾನೆ, ತ್ವಮಾದಿದೇವ ಪುರುಷ ಪುರಾಣ ಪತ್ಸ್ತೋತ್ರ ಮಾಡ್ತಾನೆ. ನೀನು ಆದಿದೇವ, ಎಲ್ಲರಿಗಿಂತ ಮೊದಲನೇ ದೇವತೆ ನೀನು. ಪುರುಷ ಅಂದರೆ ನಿಜವಾದಂಥ ಪುರಿಶಯನಾತ್ ಪುರುಷ, ಎಲ್ಲ ಪುರಿ ಅಂದರೆ ಎಲ್ಲ ಶರೀರದಲ್ಲಿಯೂ ಇರತಕ್ಕಂಥ ಅವನು. ಪುರಾಣ ಅತ್ಯಂತ ಹಿಂದಿನವನು, ಸನಾತನನಾದವನು. ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ, ಈ ಜಗತ್ತಿಗೆಲ್ಲ ನೀನು ನಿಧಾನ ಅಂದರೆ ಆಧಾರ ಅಂತ ಅರ್ಥ. ಸಮಸ್ತ ಜಗತ್ತು ಕೂಡ ನಿನ್ನ ಆಧಾರದಲ್ಲಿ, ನಿನ್ನ ಆಶ್ರಯದಲ್ಲಿ ಇರತಕ್ಕದ್ದಾಗಿದೆ. ವೇತ್ತಾಸಿ ವೇದ್ಯಂಚ ಪರಂಚ ಧಾಮ,
ವೇದ್ಯ, ವೇದಿತರು, ವೇದನ ಅಂತ ಹೀಗೆಲ್ಲ. ಈಗ ಒಂದು ವಸ್ತುವನ್ನು ನಾವು ತಿಳ್ಕೋಬೇಕಾದ್ರೆ ತಿಳ್ಕೊಳ್ಳೋನು, ತಿಳಿಯಲ್ಪಡ್ತಕ್ಕದ್ದು, ತಿಳಿಯತಕ್ಕ ವಸ್ತು ಹೀಗೆಲ್ಲ ಇರುತ್ತೆ. ಆ ಭೇದ ಅಷ್ಟು ನೀನೇ ಅಂತ ಅರ್ಥ. ವೇತ್ತರು ಅಂದ್ರೂ ನೀನೇ, ವೇದ್ಯ ಅಂದ್ರೂ ನೀನೇ, ಪರಂಧಾಮ ಅಂದ್ರೂ ನೀನೇ. ಕೊನೆಯಲ್ಲಂದ ತ್ವಯಾ ತತಂ ವಿಶ್ವಮನಂತ ರೂಪ. ಹೀಗೆ ನಿನ್ನ ಎಷ್ಟು ರೂಪಗಳು, ನಾಮಗಳು, ಆಕಾರಗಳು, ನಿನ್ನ ವಿಶೇಷವಾದಂಥ ಯಾವ ಒಂದು ಇದನ್ನೆಲ್ಲ ಶಾಸ್ತ್ರದಲ್ಲಿ ಏನಂತ ಕರೀತಾರೆ, ಪರಮಾತ್ಮನ ವಿಭೂತಿ ಅಂತಾರೆ. ಆ ವಿಭೂತಿಯನ್ನೇ ಇಲ್ಲಿ ಹೇಳಿ, ಅಷ್ಟು ನೀನೇ ಆಗಿದ್ದೀಯಾ. ವಾಯುರ್ಯಮಾಗ್ನಿರ್ವರುಣ ಶಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೆಸ್ತು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಅರ್ಜುನನೇ ಆ ಪರಮಾತ್ಮನ ವಿಶ್ವರೂಪ ನೋಡಿ ನೋಡಿ ತೃಪ್ತನಾಗಿಬಿಟ್ಟು ಹೊಗಳದ ನೀನೇ ವಾಯುದೇವ, ಯಮ ಅಂದ್ರು ನೀನೇ, ಅಗ್ನಿ ಅಂದ್ರು ನೀನೇ, ವರುಣ ಅಂದ್ರು ನೀನೇ, ಚಂದ್ರ ಅಂದ್ರು ನೀನೇ, ಪ್ರಜಾಪತಿ ಅಂದ್ರು ನೀನೇ, ಪ್ರಪಿತಾಮಹ ಅಂದ್ರು ನೀನೇ, ಎಲ್ಲವೂ ನೀನೇ, ಸರ್ವವೂ ಆಗಿರತಕ್ಕಂಥ ನಿನಗೆ ನಮೋ ನಮಸ್ತೆಸ್ತು ಸಹಸ್ರಕೃತ್ವ, ಸಾವಿರಾರು ಬಾರಿ ನಿನಗೆ ನಮಸ್ಕಾರ ಅಂತಂತಾನೆ. ಎಷ್ಟು ನಮಸ್ಕಾರ ಮಾಡೋದು ಭಗವಂತನಿಗೆ ಅಂದರೆ, ಪರಮಾತ್ಮನ ಒಂದೊಂದು ರೂಪಕ್ಕೂ ಒಂದೊಂದು ಆಕಾರಕ್ಕೂ ಒಂದೊಂದು ನಮಸ್ಕಾರನ ಮಾಡೋಕ್ಕಾಗಲ್ಲ. ಯಾಕೆ ಅಷ್ಟೊಂದು ಅಪಾರವಾದ ಅನಂತವಾದಂಥ ರೂಪಗಳಿಂದ ನೀನು ತೋರ್ಕೊಳ್ತಾ ಇದ್ದೀಯ. ಆದರೂ ಕೂಡ ಸಹಸ್ರಕೃತ್ವ, ಸಹಸ್ರ ಬಾರಿ ನಿನಗೆ ನಾನು ಕೈ ಮುಗಿದು ನಮಸ್ಕಾರ ಮಾಡ್ತೇನೆ. ಪುನಶ್ಚ ಭೂಯವೇ, ಅಷ್ಟು ಮಾಡಿದರೂ ತೃಪ್ತಿಯಾಗಲ್ಲ, ಇನ್ನೂ ಮಾಡಬೇಕು ಅನ್ಸುತ್ತೆ. ಆದ್ದರಿಂದ ನಮೋ ನಮಸ್ತೆ, ನಿನಗೆ ನಮಸ್ಕಾರ ನಮಸ್ಕಾರ. ಆ ನಮಸ್ಕಾರ ಅನ್ನೋದು ಬಹಳ ದೊಡ್ಡ ಒಂದಾನೊಂದು ಸಾಧನ ಅಂತ ಜ್ಞಾನಿಗಳು ಹೇಳ್ತಾರೆ. ಯಾಕೆ ಅಂದರೆ ನಮ್ಮ ಅಹಂಕಾರವನ್ನೆಲ್ಲ ಕಳ್ಕೊಂಡು ಆ ಪರಮಾತ್ಮನಿಗೆ ಶರಣಾಗುವುದು ಅಂತ. ಇಲ್ಲದ್ರೆ ನಾವ್ಯಾಕೆ ನಮಸ್ಕಾರ ಮಾಡಿ ಬೇರೊಬ್ಬರಿಗೆ ಬಗ್ಗಬೇಕಲ್ಲ. ನಾವು ಹಾಗೆ ಬಗ್ಗಿದಾಗ ಭಗವಂತ ದೊಡ್ಡವನು, ನಾನು ಅಲ್ಪನಾದವನು ಅಂತಕ್ಕ ಭಾವನೆ ಇರುತ್ತೆ. ಆದ್ದರಿಂದ ಅದಕ್ಕೆ ನಮಸ್ಕಾರ ಅದು ಇಡೀ ಪರಮಾತ್ಮನನ್ನು ಸಂತೋಷಗೊಳಿಸೋ ಸಾಧನೆಗಳಲ್ಲಿ ಬಹುಮುಖ್ಯವಾದದ್ದು. ಮತ್ತೆ ಹೇಳ್ತಾರೆ, ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮೋಸ್ತುತೆ ಸರ್ವತ ಏವ ಸರ್ವ ಅನಂತ ವೀರ್ಯಾಮಿತ ವಿಕ್ರಮಸ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವ. ಪ್ರಭೋ, ನೀನು ಎಲ್ಲಿದ್ದೀಯಾ ಅಂತ ಯಾರೂ ಸಂಶಯ ಪಡಬೇಕಾಗಿಲ್ಲ. ಮುಂದ್ಗಡೆ ಇದ್ದೀಯಾ, ಹಿಂದ್ಗಡೆ ಇದ್ದೀಯಾ, ಬಲಕ್ಕಿದ್ದೀಯಾ, ಎಡಕ್ಕಿದ್ದೀಯಾ, ಮ್ಯಾಲಿದ್ದೀಯಾ, ಕೆಳಗಿದ್ದೀಯಾ, ಎಲ್ಲೆಲ್ಲೂ ಇದೆ. ಈಗ ನಾವು ಈ ವಾತಾವರಣದಲ್ಲಿ ಕೂತಿದ್ದೀವಿ. ಗಾಳಿ ಎಲ್ಲಿದೆ ಅಂತ ಏನು ಹೇಳೋದು? ಎಲ್ಲ ಕಡೆಯಲ್ಲೂ ಗಾಳಿ ತುಂಬಿಕೊಂಡಿದೆ. ನಮ್ಮ ಮೇಲ್ಗಡೆನೂ ಇದೆ, ಕೆಳಗಡೆನೂ ಇದೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಒಳಗೆ ಇದೆ. ಇಲ್ಲದೇ ಉಸಿರಾಡೋಕ್ಕಾಗುತ್ತೆ? ಆದ್ದರಿಂದ ಏನು ಸ್ವಾಮಿ ಗಾಳಿ ಅಂದರೆ ಅಂತ, ಈ ಗಾಳಿ ಅಂದರೆ ಏನು ಅಂತ ಕೇಳ್ತಿದೆಯಲ್ಲಯ್ಯ, ನೀನು ಗಾಳಿ ಒಳಗೆ ಅಲ್ವೇನಯ್ಯ ಇರೋದು? ಹಾಗೆ ಪರಮಾತ್ಮ ಎಲ್ಲಿದ್ದಾನೆ? ಮುಂದ್ಗಡೆ ಇದ್ದಾನೆ, ಹಿಂದ್ಗಡೆ ಇದ್ದಾನೆ, ಮೇಲಿದ್ದಾನೆ, ಕೆಳಗಿದ್ದಾನೆ, ಒಳಗಿದ್ದಾನೆ, ಹೊರಗಿದ್ದಾನೆ, ಎಲ್ಲೆಲ್ಲೂ. ಪುರಸ್ತಾತ್ ಮುಂದ್ಗಡೆ, ಪೃಷ್ಠತಃ ಹಿಂಭಾಗದಲ್ಲಿ, ಎಲ್ಲಕ್ಕೂ ಆ ಪರಮಾತ್ಮನೇ ಆಧಾರವಾದ್ದರಿಂದ ಸರ್ವತಯೇವ ಎಲ್ಲ ಜಾಗದಲ್ಲಿಯೂ ಇದ್ದಾನೆ. ಅಂಥ ಪ್ರಭು ನೀನು. ಅನಂತ ವೀರ್ಯ, ಆ ಪರಮಾತ್ಮನ ಬಲ ವೀರ್ಯಗಳನ್ನು ಅಳತೆ ಮಾಡೋದೇ ಸಾಧ್ಯವಿಲ್ಲ. ಆ ಸೂಕ್ತದಲ್ಲಿ ಹೇಳ್ತಾನೆ, ವಿಷ್ಣಾರ್ನುಕಂ ವೀರ್ಯಾಣಿ ಪ್ರವೋಚಂ ಯಃ ಪಾರ್ಥಿವಾನಿ ಮಮೇರ ಜಾಗಂಸಿ ಅಂತ ವಿಷ್ಣು ಸೂಕ್ತ ಅಂತ ವೇದದಲ್ಲಿ ಬರುತ್ತೆ. ದೇವ್ರ ಪೂಜೆ ಮಾಡುವ ನಾವು ಹೇಳ್ತೀವಿ. ಏನು ಅರ್ಥ ಅಂತ ಮೊದಲನೇ ಮಂತ್ರದಲ್ಲಿ ಆ ಋಷಿ ಹೇಳ್ತಾನೆ, ಆ ಭಗವಂತನ ವಿಷ್ಣುವಿನ ವೀರ್ಯ ಅಂದರೆ ಅವನ ಶಕ್ತಿ ಎಷ್ಟು ಅಂತ ಯಾರು ಅಳೆಯೋಕ್ಕಾಗುತ್ತೆಯೋ? ವೀರ್ಯಾಣಿ ಪ್ರವೋಚಂ ಅಂದ ಆಗ ಹೇಳ್ತಾನೆ ಸಾಧ್ಯವಾಗಲ್ಲ, ಅಥವಾ ಒಂದು ರೀತಿಯಲ್ಲಿ ಆಗಬಹುದು ಅಂತ. ಯಾವಾಗ ಆಗಬಹುದು? ಯಃ ಪಾರ್ಥಿವಾನಿ ಮಮೇರ ಜಾಗಂಸಿ ಅಂದ. ಈ ಭೂಮಿನೆಲ್ಲ ಪೂರ್ತಿ ಕುಟ್ಟಿ ಪುಡಿ ಪುಡಿ ಮಾಡಿ ಎಷ್ಟು ಕಣಗಳಿವೆ ಅಂತ ಯಾವನಾರು ಎಣಿಸಿ ಹೇಳೋಕ್ಕೆ ಸಮರ್ಥನಾದರೆ ಅವನು ಅಳೆಯಬಹುದು ಅಂತ. ಅದು ಸಾಧ್ಯ ಇಲ್ಲ, ಇದು ಸಾಧ್ಯ. ಅವೇದ್ದಲ್ಲಿ ನೋಡಿ ಅಂಥ ಮಾತು. ಭೂಮಿನೆಲ್ಲ ಕುಟ್ಪುಡಿ ಮಾಡೋಕ್ಕಾಗುತ್ತೆ? ಮಾಡಿದು ಅಂತ ಇಟ್ಕೊಳ್ಳಿ, ಒಂದು ಹಿಡಿ ಮಣ್ಣು ತಗೊಂಡು ಅದರಲ್ಲಿ ಎಷ್ಟು ಕಣ ಇದೆ ಅಂತ ಯಾವನಾರು ಎಣಿಸೋಕ್ಕೆ ಸಾಧ್ಯವೇ? ಆದ್ದರಿಂದ ಅದು ಸಾಧ್ಯ ಇಲ್ಲ, ಇದು ಸಾಧ್ಯ. ಅಂಥದ್ದು ಪರಮಾತ್ಮನ ವೀರ್ಯ. ಅದಕ್ಕೋಸ್ಕರ ಅನಂತ ವೀರ್ಯ ಅಮಿತ ವಿಕ್ರಮಸ್ತ್ವಂ. ಪರಾಕ್ರಮ ಅನ್ನೋದು ಪರಮಾತ್ಮನನ್ನು ಮೀರಿದ್ದಿಲ್ಲವೇ ಇಲ್ಲ. ಎಲ್ಲರಿಗಿಂತ ಅತ್ಯಂತ ನಿರುದ್ಧಯವಾದ ಪರಾಕ್ರಮ ಉಳ್ಳಂಥವನು. ನಮ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವ. ಹೀಗಾಗಿ ಸಮಸ್ತ ವಸ್ತುಗಳನ್ನು ನೀನು ವ್ಯಾಪಿಸಿಬಿಟ್ಟಿದ್ದಿ. ಅದೇ ಆತ್ಮನ ಶಬ್ದದ ಅರ್ಥ. ಆಪ್ನೋತಿ ಅಂತ ಎಲ್ಲ ವಸ್ತುಗಳಲ್ಲಿಯೂ ಪರಮಾತ್ಮ ಇದ್ದುಬಿಟ್ಟಿದ್ದಾನೆ, ಸರ್ವಭೂತಗಳಲ್ಲಿಯೂ ಇದ್ದಾನೆ. ತತೋಸಿ ಸರ್ವ, ಅದಕ್ಕಿಂತ ಅನಗರಾಗಿ ಸ್ವರೂಪನಾಗಿದ್ದೀಯ. ಇಷ್ಟು ಸ್ತೋತ್ರ ಮಾಡ್ತಾ ಮತ್ತೆ ಹೇಳ್ತಾನೆ,
ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಯಚ್ಚಾವಹಾಸಾರ್ಥಮಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಷು ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ. ಶರಣಾಗತನಾಗಿಬಿಟ್ಟಿದ್ದಾನೆ ಅರ್ಜುನ ಆ ವಿಶ್ವರೂಪವನ್ನು ನೋಡಿ. ಆದ್ರೆ ಅವನಿಗೆ ಹಳೆಯದೆಲ್ಲ ಜ್ಞಾಪಕ ಆಗ್ತಾ ಇದೆ. ಈ ಭಗವಂತ ಇಷ್ಟು ದೊಡ್ಡವನು ಅಂತ ಗೊತ್ತಿರಲಿಲ್ಲ, ಇವನ ಜೊತೆ ಏನೇನೋ ಕುಚೇಷ್ಟೆ ಮಾಡಿಬಿಟ್ನಲ್ಲ ಅಂತ ಈಗ ಜ್ಞಾಪಕ ಆಗ್ತಾ ಇದೆ. ಅದಕ್ಕೆಲ್ಲ ಹೇಗೆ ಪ್ರಾರ್ಥನೆ ಮಾಡಿ ಕ್ಷಮಾಪಣೆ ಕೇಳ್ತಾ ಇದ್ದಾನೆ. ಭಗವಂತನ ಹತ್ರ ಕೇಳಬೇಕಾದ್ದೇ. ಸಖೇತಿ ಮತ್ವ, ನಾನು ಸ್ನೇಹಿತ ನೀನು ಅಂತ ತಿಳ್ಕೊಂಡು ಪ್ರಸವಂ ರಭಸದಿಂದ ಏನು ಮಾಡಿದೆ, ಹೇ ಕೃಷ್ಣ ಹೇ ಯಾದವ ಹೇ ಸಖ ಹೇ ಕೃಷ್ಣ ಪ್ರಥಮೋ ಸೇನೆಯೋರ ಭಯೋರ್ ಮಧ್ಯೆ ರಥಮಸ್ಥಾಪಯ ಮೇಚ್ಯುತ. ಓಹೋ ಏನ್ ಜೋರಾಗಿದ್ದಾನೆ. ಹೋಯ್ತು ಠುಸ್ ಅಂತ ಹೋಯ್ತು. ಆ ಭಗವಂತನ ವಿಶ್ವರೂಪ ನೋಡಿಬಿಟ್ಟು ಅಬ್ಬಬ್ಬಾ ಕೃಷ್ಣ ಅಂದ್ರೆ ಹೀಗರ್ಥ ನಮ್ಮ ಗಾಡಿ ಡ್ರೈವರು ಅಂತ ಮಾಡಿದ್ದೆ. ಇವತ್ತಿಗೂ ಅವನ ಹೆಸರೇನು ಹಾಗೆ ಪಾರ್ಥ ಸಾರಥಿಯಿಂದಲೇ ಕರೀತಾರಲ್ಲ ನೋಡಿ. ಅವನು ಕೂತಿರೋದು ಅವನು ಸಾರಥಿಯಾಗಿದ್ದರೂ ನಿಜವಾಗಿ ಎಲ್ಲವೂ ಅವನ ಕೈಲೇ ಇದೆ. ನಾನು ಹೀಗೆ ನಿನ್ನನ್ನು ಸ್ನೇಹಿತ ಅಂತ ತಿಳ್ಕೊಂಡು ಕೃಷ್ಣ ಯಾದವ ಅಂತೆಲ್ಲ ಏಕವಚನದಲ್ಲಿ ಕರೆದೆ ಅಂತ ಪರಮಾತ್ಮನಿಗೆ ನಾವು ಮರ್ಯಾದಿಲ್ಲ. ಯಾಕೆ ಇರೋನೇ ಒಬ್ಬ ದ್ವಿವಚನೆಯಲ್ಲಿ ಬರ್ಬೇಕಲ್ಲಿ. ದ್ವಿತೀಯ ಪರಮಾತ್ಮನ ಬಹುವಚನದಲ್ಲಿ ಯಾಕೆ ಕರಿಬೇಕು? ಗೌರವ ಕರೆಯೋದು ಅಷ್ಟೇ ಹೊರತು ಎರಡನೇದು ಪರಮಾತ್ಮನಿಗೆ ಅಂತ ಎಲ್ಲಿದೆ? ಇಲ್ಲವೇ ಇಲ್ಲ. ನತು ತದ್ವಿತೀಯ ಮಸ್ತಿ. ಹೇ ಕೃಷ್ಣ ಅಂತು ಹೇ ಯಾದವ ಹೀಗೆಲ್ಲ ಕರೆದೆ ಸ್ನೇಹಿತ ಅಂತ. ಈಗ ದಯವಿಟ್ಟು ಕೇಳ್ಕೊತಾ ಇದ್ರೆ ಅಜಾನತ ಮಹಿಮಾ, ನೀನಿಂಥ ವಿಶ್ವರೂಪ ಅಂತ ನನಗೆ ಗೊತ್ತಿರಲಿಲ್ಲಪ್ಪ. ಅಜಾನತ ಮಹಿಮಾನ, ನಿನ್ನ ಮಹಿಮೆಯನ್ನ ತಿಳಿದುಕೊಳ್ಳಲಾರದೆ ಹೀಗೆ ಮಾಡಿದ್ದೀನಿ. ಮಯಾ ಪ್ರಮಾದಾದಂತ ತಪ್ಪು, ಅಜ್ಞಾನದಿಂದ ಮಾಡಿರ್ತಕ್ಕಂಥ ಒಂದು ಅಪರಾಧ ಇದು ಆಗಬಹುದು. ಪ್ರಣಯೇನ ವಾಪಿ ಅದು ಆಗುತ್ತೆ. ಪ್ರಣಯ ಅಂದ್ರೆ ಏನು? ತುಂಬ ಸ್ನೇಹಿತರಾಗ್ಬಿಟ್ರೆ ಬರ ಹೋಗೋ ಅಂತ. ಈ ಚಿಕ್ಕ ಹುಡುಗರಾಗಿದ್ದಾಗ ಇಬ್ಬರು ಸ್ನೇಹಿತರಾಗಿ ಜೊತೆಯಲ್ಲಿ ಓದಿಗಿರಿ ಮಾಡಿದ್ರು. ದೊಡ್ಡವರಾಗ್ಬಿಟ್ಟು ಒಬ್ಬೊಬ್ರು ದೊಡ್ಡ ದೊಡ್ಡ ಆಫೀಸರಾಗಿರ್ತಾರೆ, ಬೇರೆಯವ್ರಿಗೆ ಎದುರಿಗೆ ಬೇರೆ ಕರೀತಾರೆ, ಇಬ್ಬರು ಸೇರಿದ್ರೆ ಬಾರ ಇಲ್ಲೇ ಅಂತಾರೆ. ಯಾಕೆ ಅಂತ? ಅದು ಪ್ರೇಮಕ್ಕೋಸ್ಕರ. ಹಾಗೆ ಪ್ರಣಯ ಅಂದ್ರೆ ಪ್ರೇಮ ಅಂತ. ನಾನು ನೀನು ಎಲ್ಲ ಒಂದೇನು ಅರ್ಥ ಇಲ್ಲ. ಹಾಗೆ ಕರೆದ್ಬಿಟ್ಟೆ ಬಾ ಅಂತಲೋ, ಹೇ ಕೃಷ್ಣ ಹೇ ಯಾದವ ಹೀಗೆಲ್ಲ ಕರೆದಿದ್ದೇನೆ. ಇದೆಲ್ಲವೂ ಕೂಡ ಒಂದಾನೊಂದು ರೀತಿಯಲ್ಲಿ ಈಗ ನನಗೆ ತುಂಬಾ ನಾಚಿಕೆ ಆಗ್ತಾ ಇದೆ. ಇಂಥ ದೊಡ್ಡವರನ್ನು ಹೀಗೆ ಕರೆದ್ಬಿಟ್ಟಲ್ಲ, ಇಂಥ ಪರಮಾತ್ಮನನ್ನು ನಾನು ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ಯಚ್ಚಾವಹಾಸಾರ್ಥಮಸತ್ಕೃತೋಸಿ ವಿಹಾರ ಶಯ್ಯಾಸನ ಭೋಜನೇಶು, ಅದನ್ನು ಹೇಳ್ತಾರೆ. ಓ ನಾರಾಯಣ ಪರಮಾತ್ಮ, ನೀನು ಕೃಷ್ಣನಾಗಿ ನನ್ನ ಜೊತೆ ಓಡಾಡ್ತಾ ಇದ್ದಾಗ ಎಲ್ಲೆಲ್ಲಿಗೂ ಹೋಗೋದು ಬರೋದು, ವಿಹಾರ ಮಾಡುವುದು, ವೇಡಿ ಆಡೋದು, ಹಾಗೇನೆ ಭೋಜನಾದಿಗಳನ್ನು ಮಾಡುವುದು, ವ್ಯವಹಾರನೆಲ್ಲ ನಿನ್ನ ಜೊತೆ ಮಾಡುವಾಗ ಏನೇನೋ ತಮಾಷೆ ಮಾಡ್ಕೊಂಡಿದ್ದೆ ಅಂತ. ಸ್ನೇಹ ಅನ್ನೋದು ಅಷ್ಟು ದೊಡ್ಡ ವಿಚಾರ. ಆ ಸ್ನೇಹ ಎಷ್ಟು ಮನುಷ್ಯನನ್ನು ಒಂದು ಮಾಡುತ್ತೆ ಅಂದರೆ ಆ ಸ್ನೇಹಿತರಲ್ಲಿ ಒಬ್ರಿಗೊಬ್ರಿಗೆ ಭೇದವೇ ಕಾಣೋದಿಲ್ಲ. ಬಾಹೋ ಹೀಗೆಲ್ಲ ಈ ಕೃಷ್ಣಾರ್ಜುನರ ಸ್ನೇಹ ಅಂಥದ್ದಾಗ್ಬಿಟ್ವಿ. ಜೊತೆಯಲ್ಲೇ ಇದ್ಬಿಟ್ಟಿದಾರಲ್ಲ, ಅದನ್ನು ಹೇಳ್ತಾನೆ. ನಿನ್ನ ಜೊತೇಲಿ ಇದ್ದಾಗ ತಮಾಷೆಗೋಸ್ಕರ ಕುಚೇಷ್ಟಿಗೋಸ್ಕರ ಏನೇನೋ ಮಾಡ್ತಾ ಇದ್ದೆ. ಕೃಷ್ಣ ಅಂತ ಕೂಡ ನಿನ್ನ ಕರೆದಿಲ್ಲ, ನಾನು ಕಿಟ್ಟ ಅಂತಲೇ ಅಂದಿರ್ಬೋದು. ಈಗ ನಾವೆಲ್ಲ ಅಂತೀವಿ ಅದೇನೋ ಮನುಷ್ಯ ಕೃಷ್ಣ ಅಂತ ಹೆಸರಿಟ್ಬಿಡ್ತಾರೆ, ಕರೆಯುವಾಗ ಮಾತ್ರ ಏ ಕಿಟ್ಟ ಏನು ಕಿಟ್ಟ ಅಂತ ಹೇಳಿ ಕಿಟ್ಟ ಅದ್ಯಾಕೆ ಕರಿಬೇಕು ನಾವು? ಕೃಷ್ಣ ಅಂತ ಪೂರ್ತಿ ಪರಮಾತ್ಮನ ಸ್ಮರಣೆ ಮಾಡೋಕ್ಕಾಗಲ್ವೇ? ಅಲ್ಲ ಸ್ವಾಮಿ, ನನಗೆ ತುಂಬ ಬೇಕಾದವನು, ಅವ್ನು ಬೇಕಾದ ಆಗಿರ್ಬೋದು ನೋಡಿ. ಹೀಗೆಲ್ಲ ತಮಾಷೆಗೆ ಏನೇನೋ ಹೆಸರಿಟ್ಬಿಡೋದು, ಯಾವುದೋ ಒಂದು ಹೆಸರನ್ನು ಏನೋ ತಪ್ಪಾಗಿ ತಮಾಷೆಯಾಗಿ ಕರೆಯೋದು, ಹೀಗೆಲ್ಲ ಮಾಡ್ತೀವಲ್ಲ. ಇದೆಲ್ಲ ಏನೋ ನಾನು ನೀನು ಎಲ್ಲ ಒಂದೇ ಸಮ ಅಂತ ತಿಳ್ಕೊಂಡಿದ್ದಾಗ ಹೀಗೆ ಮಾಡಿಬಿಟ್ಟು ಕುಚೇಷ್ಟೆ ಮಾಡಿಬಿಟ್ಟಲ್ಲ. ಯಾವಾಗ? ವಿಹಾರ ಶಯ್ಯ ಆಸನ ಭೋಜನ ಸಂದರ್ಭಗಳು ಅಂತ. ಆಟ ಗೀಟ ಆಡುವಾಗ ವಿಹಾರವಾಯಿತು. ಶಯ್ಯ ಅಂದರೆ ಮಲ್ಕೊಂಡಿರೋವಾಗ ಅಯ್ಯೋ ಅವನ್ನೇ ಮಹಾ ದೊಡ್ಡದಾಗಿ ಬನ್ನಿ ದಯಮಾಡಿಸಿ ಅಂತ ನಾವು ಕರಿಬೇಕೇ ಅಂತೆ. ಆಸನ ಕೂತ್ಕೊಳ್ಳುವಾಗಲೂ ಅಷ್ಟೇ, ಜೊತೆಯಲ್ಲಿ ಕೂತಿರ್ತಿದ್ದು. ಊಟ ಮಾಡುವಾಗ ಇಂಥ ಸಂದರ್ಭಗಳಲ್ಲೆಲ್ಲ ನಿನ್ನನ್ನು ಕುಚೇಷ್ಟೆಯಿಂದ ನಾನು ಏನು ಕರೆದುಬಿಟ್ನೋ ಅಪ್ಪ, ಈಗ ಹೆದರಿಕೆ ಆಗ್ತಾ ಇದೆ. ನೀನು ಇಂಥ ವಿಶ್ವರೂಪ ಅಂದಿದ್ರೆ ನಾನು ನಿನ್ನ ತಂಟಿಗೆ ಬರ್ತಿದ್ದಿಲ್ಲ. ಈಗ ಭಯವಾಗುತ್ತೆ ಅಲ್ವೇ? ಎಷ್ಟೋ ಸಲ ಆಗುತ್ತೆ. ಮಹಾತ್ಮರು ಯಾವಾಗಲೂ ಸರಳವಾಗಿರ್ತಾರೆ, ಗೊತ್ತೇ ಆಗೋದಿಲ್ಲ ಅವ್ರು ಹೇಗೆ ಏನು ಅಂತ. ಅವ್ರೇನಾದ್ರು ಮಹಾತ್ಮರು ಅಂತ ಗೊತ್ತಾಗ್ಬಿಟ್ರೆ ಎದೆ ಬಡ್ಕೋತಾರೆ, ಅಯ್ಯೋ ಹೇಗೆ ಮಾಡಿಬಿಟ್ನಲ್ಲಪ್ಪ ಇಂಥವ್ರ ವಿಷಯದಲ್ಲೇ ಅಂತ. ಅದಕ್ಕೆ ವಿಹಾರ ಶಯ್ಯ. ಅವನಿಗೆ ಗೊತ್ತಾಯ್ತು ಈಗ ವಿಶ್ವರೂಪ ತೋರಿಸಿದ್ರಿಂದ
ಅದನ್ನು ನೋಡಿ ಅರ್ಜುನನಿಗೆ ಹೃದಯದಲ್ಲಿ ಅವನು ಏನೇನು ಮಾಡ್ತಾ ಇದ್ದ ಎಲ್ಲ ಹೊರಗೆ ಬರ್ತಾ ಇದೆ ನೋಡಿ. ಒಳ್ಳೇದು. ಆ ರೀತಿಯಾಗಿ ನಮ್ಮ ಅಹಂಕಾರವನ್ನು ಕಳ್ಕೋಬೇಕು. ಭಗವಂತನಿಗಿಂತ ದೊಡ್ಡವರಿಲ್ಲ ಅನ್ನೋದು ಗೊತ್ತಾಗಬೇಕು. ಅದು ಗೊತ್ತಾದಾಗ ಮಾತ್ರ ತುಂಬ ನಾಚಿಕೆ ಆಗುತ್ತೆ. ನಾನೇ ದೊಡ್ಡವನು ಅಂತ ತಿಳ್ಕೊಂಡಿದ್ದ. ಆದರೆ ನಿಜವಾಗಿಯೂ ಕೂಡ ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ, ಏಕೋ ಅಥವಾ ತತ್ಸಮಕ್ಷಂ. ಏನಾದ್ರು ಒಂದು ಅಪರಾಧ ಮಾಡಿದ್ರು ಸರಿ, ನಾನು 10 ಮಾಡಿದ್ರು ಸರಿ, ಏನೇ ಆಗಲಿ, ಇನ್ನು ಮೇಲೆ ನಿನ್ನ ಸ್ವರೂಪ ಗೊತ್ತಾದ್ದರಿಂದ ನಾನು ಇನ್ನು ಮೋಸ ಹೋಗೋದಿಲ್ಲ. ಹಿಂದೆ ಏನಾರು ಮಾಡಿದ್ರೆ ಅದನ್ನು ಕ್ಷಾಮಯೇನೇನು ಮಾಡಕ್ಕ ನಡೆದೋಗಿರೋದ್ರಿಂದ ಅದನ್ನು ದಯವಿಟ್ಟು ಕ್ಷಮಿಸೋಣವಾಗಲೇ. ಇನ್ನು ಮುಂದೆ ಈ ರೀತಿ ನಾನು ನಿನ್ನ ಬಗ್ಗೆ ನಡ್ಕೊಳ್ಳಲ್ಲ, ಯಾಕೆ ಸ್ವರೂಪ ಗೊತ್ತಾಯಿತು. ಆದ್ದರಿಂದ ಅಪ್ರಮೇಯನಾದಂಥ ನಿನ್ನನ್ನು ನಾನು ಕ್ಷಮಾಪಣೆ ಕೇಳ್ತಾ ಇದ್ದೇನೆ ಅಂತ ಹೇಳ್ತಾ, ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್. ಈಗ ನೋಡಿ ಆ ಭಗವಂತನ ಅಪಾರವಾದ ಮಹಿಮೆ ಎನ್ನುವುದು ಈಗ ಅರ್ಜುನನ ಬಾಯಲ್ಲಿ ಬರ್ತಾ ಇದೆ. ಮೊದಲೇನಂತಿದ್ದ? ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ ಅಂತ ಅನ್ಲಿಲ್ವೇ? ಹೇ ಕೃಷ್ಣ, ಹೇ ಯಾದವ ಅಂತ ಹೀಗೆಲ್ಲ ಕರೀತಿದ್ದೆ ಅಂತ ಅವನೇ ಹೇಳ್ಕೊಂಡಲ್ಲ. ನಿಜ ಇದು. ಯಾರೇ ಆಗಲಿ ತಪ್ಪು ಮಾಡಿ ತಾವೇ ಹೇಳ್ಕೊಂಡ್ಬಿಟ್ರೆ ಅದಕ್ಕೆ ಫಲ ಆ ತಪ್ಪಿನ ದೋಷ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ನಾವೇನು ಮಾಡ್ತೀವಿ? ತಪ್ಪನ್ನೆಲ್ಲ ಮುಚ್ಚಿಡೋದು, ಕೆಲಸಕ್ಕೆ ಬಾರದು ಹೇಳೋದು, ಅದು ಉಪಯೋಗವಾಗಬಾರ್ದು. ತಪ್ಪು ಮಾಡಿದರೆ ಅಂತ ಹೇಳಿ ದೊಡ್ಡವ್ರನ್ನ ಸ್ವಾಮಿ ಹೀಗೆ ಮಾಡಿ ಏನೇನ್ಬಿಟ್ರೆ ಅದು ಕೇಸೇ ವಜಾಗ್ಬಿಡುತ್ತೆ. ಹೋಗಿ ಎಲ್ಲರ ಹತ್ರ ಹೇಳ್ಕೊಳಕ್ಕೆ ನಾಚಿಕೆ ಅಂದರೆ ಹೋಗ್ಬಿಡಿ, ಒಬ್ಬರೇ ಕೂತ್ಕೊಳ್ಳಿ, ಪರಮಾತ್ಮ ಹತ್ರ ಹೇಳ್ಬಿಡಿ. ಏನಂತ? ಪಾಪೋಹಂ ಹೇಳ್ತೀವಿ ಒಂದು ದಿನ. ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿ ಮಾಂ ಕೃಪಯಾದೇವ ಶರಣಾಗತ ವತ್ಸಲ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ಯಾವ ಮಹನೀಯರು ಮಾಡಿದ್ರು, ಅದು ಯಾವ ಪುರಾಣದಲ್ಲಿದೆಯೋ ಶ್ಲೋಕ ಗೊತ್ತಿಲ್ಲ. ಎಷ್ಟು ದೊಡ್ಡ ಅರ್ಥ ನೋಡಿ. ನಿಜ, ನಾವು ಪಾಪಿಗಳು ಗೊತ್ತಿಲ್ಲದೆ ಅಜ್ಞಾನದಿಂದ ಇಂದ್ರಿಯಗಳ ಮೂಲಕ ಬೇಕಾದಷ್ಟು ಪರಮಾತ್ಮನಿಗೆ ತಪ್ಪು ಮಾಡಿರಬಹುದು, ದ್ರೋಹ ಮಾಡಿರಬಹುದು. ಆದರೂ ಕೂಡ ಆ ಭಗವಂತ ನನ್ನನ್ನು ಕಾಪಾಡಬೇಕು ಅಂತ ಹಾಗೆ ಕೇಳ್ಕೊತೀವ. ಹಾಗೆ ಕೇಳ್ದ ನೀನು ನಾನು ಅಪಹಾಸ ತಮಾಷೆಗೆ ಕುಚೇಷ್ಟಿಗೆ ಏನೇನೋ ಮಾಡಿ ನಿನ್ನನ್ನು ವಿಹಾರಾಶಯ್ಯ ಆಸನ ಅಂಥೇಳಿ ಮಲ್ಕೊಳ್ಳುವಾಗ, ಆಟ ಆಡುವಾಗ, ಊಟ ಮಾಡುವಾಗ ಏನೇನು ಅಪರಾಧ ಮಾಡಿಬಿಟ್ಟಿದ್ದೀನೋ ಅದನ್ನೆಲ್ಲ ಕ್ಷಮೆ ಮಾಡಪ್ಪ, ನಿನ್ನ ಸ್ವರೂಪ ಈಗ ಅರ್ಥವಾಯಿತು ಅಂದ. ಮುಂದಕ್ಕೆ ನೀನು ಯಾರು? ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನ ತ್ವತ್ಸಮಸ್ತ್ಯಭ್ಯಧಿಕ ಕುತೋನ್ಯಃ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ. ಬಹಳ ಜೋರಾಗಿದೆ ಈ ಶ್ಲೋಕ. ಹೇಳ್ತಾನೆ, ನೀನು ಯಾರು? ಪಿತಾಸಿ ಲೋಕಸ್ಯ ಚರಾಚರಸ್ಯ, ಚೇತನಾಚೇತನಾತ್ಮಕವಾದ ಅಖಿಲಾಂಡಕೋಟಿ ಬ್ರಹ್ಮಾಂಡಕ್ಕೂ ನೀನೇ ತಂದೆ. ತ್ವಮೇವ ಮಾತಾಚ ಪಿತಾ ತ್ವಮೇವ ಅಂತ ಹೇಳಿ ನೀನೇ ಲೋಕಕ್ಕೆಲ್ಲ ತಂದೆ. ತ್ವಮಸ್ಯ ಪೂಜ್ಯಶ್ಚ, ಜಗತ್ತಿಗೆಲ್ಲ ಪೂಜ್ಯನಾದವನು ಅಂದರೆ ನೀನೊಬ್ಬನೇ. ಭಗವಂತನೊಬ್ಬನೇ ನಿಜವಾದ ಪೂಜೆಗೆ ಅರ್ಹನಾದವನು. ಬಾಕಿಯವರಿಗೆ ಪೂಜೆ ಮಾಡ್ತೀವಲ್ಲ ಅಂದರೆ ಅಲ್ಲೂ ಭಗವಂತನ ಅಂಶವನ್ನೇ ಕಾಣ್ತೀವಿ. ನಾವು ಹಿರಿಯವರಿಗೆ ಪೂಜೆ ಮಾಡ್ತೀವಲ್ಲ ಆವಾಗಲೂ ಅಷ್ಟೇ. ಏನಂತೆ? ಲಕ್ಷ್ಮೀನಾರಾಯಣಂ ಭವತ್ಸಾವಾಹಯಿಷ್ಯೇ ಅಂತೀವಿ. ಆ ಲಕ್ಷ್ಮೀನಾರಾಯಣನ ನಿಮ್ಮಲ್ಲಿ ಆವಾಹನೆ ಮಾಡ್ತೇವೆ ಅಂಥೇಳಿ ನಮಸ್ಕಾರ ಮಾಡ್ತೇವೆ ಅಂದರೆ ಅವರು ಲಕ್ಷ್ಮೀನಾರಾಯಣ ಅಂತ ತಿಳ್ಕೊಂಡೇ ನಮಸ್ಕಾರ ಮಾಡೋದು. ಇದು ನಿಜವಾಗಿ ನಮ್ಮಲ್ಲಿ ಬಂದಿರತಕ್ಕ ಒಂದು ಸಂಸ್ಕೃತಿ. ಆದ್ದರಿಂದ ಗುರುಗಳು ಹಿರಿಯರನ್ನೆಲ್ಲ ಭಗವತ್ ಸ್ವರೂಪರು ಅಂತಲೇ ತಿಳ್ಕೋಬೇಕು ಅನ್ನೋ ಅರ್ಥ. ಗುರುರ್ಗರೀಯಾನಂತ, ಗುರು ಅಂದ್ರೆ ಸಾಕಾಗಿತ್ತು, ಗರೀಯಾನಂತ ಅದೇನು ಗುರುಗಳಿಗೆ ಗುರುವಾಗಿರ್ತಕ್ಕಂಥ ಶ್ರೇಷ್ಠನಾದ ಗರೀಯಾನ್ ಅನ್ನೋದು ಅತ್ಯಂತ ಶ್ರೇಷ್ಠನಾದವರು ಅಂತ. ಆದ್ದರಿಂದ ಆ ಭಗವಂತನಿಂದ ಏನಂತಾನೆ? ಗರೀಯಾನ್ ಗುರು, ಅತ್ಯಂತ ಜ್ಯೇಷ್ಠನಾದ. ಅದಿದೆ ನೋಡಿ, ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ. ಜ್ಯೇಷ್ಠನೂ ಹೌದು, ಶ್ರೇಷ್ಠನೂ ಹೌದು, ಗುರುವೂ ಹೌದು, ಸಮಸ್ತೂ ನೀನೇ. ಇಂಥ ನೀನು ಜಗತ್ತಿಗೆ ತಂದೆಯಾಗಿದ್ದು ಗರೀಯಾನ್ ಗುರು, ಗುರುಗಳಿಗೆ ಗುರುವಾಗಿರ್ತಕ್ಕಂಥವನಾಗಿದ್ದೀಯೇ. ನ ತ್ವತ್ಸಮಾಸ್ತ್ಯಭ್ಯಧಿಕ ಕುತೋನ್ಯಃ ಅಂದ. ಹೇ ಪ್ರಭೋ, ಇಂಥ ನಿನಗೆ ಸರಿ ಸಮಾನನಾದವನು ಅಂತ ಇನ್ನೊಬ್ಬಿಲ್ಲ. ಸಮಾನನಾದವನೇ ಇಲ್ಲ ಅಂದಮೇಲೆ ಅಭ್ಯಧಿಕ ಕುತೋನ್ಯ, ನಿನಗಿಂತ ಮಿಗಿಲಾದವನೆಲ್ಲ ಸಿಕ್ಕಬೇಕು. ನೋಡಿ ಹಾಗಿದೆ. ಅದು ಪರಿಪೂರ್ಣವಾಗಿ ಆ ಭಗವಂತನ ತತ್ವವನ್ನು ವಿವರಣೆ ಮಾಡತಕ್ಕ ಮಾತದು. ಭಗವಂತನಿಗಿಂತ ದೊಡ್ಡವರಿಲ್ಲ ಅಂದರೆ ಸಮಾನರಾದವರಿದ್ದಾರೆಯೇ ಅಂತ. ಸಮಾನರಾದವರೇ ಇಲ್ಲವಂತ ಏನು ದೊಡ್ಡವರೆಲ್ಲಿ ಬರ್ಬೇಕ್ರಿ? ಎಲ್ಲರಿಗಿಂತ ಹಿರಿಯವನು ಅಂತ ಅರ್ಥ ಅಲ್ಲವೇ? ನ ತ್ವತ್ಸಮಸ್ತಿ ಅಭ್ಯಧಿಕ ಕುತೋನ್ಯ. ಒಬ್ಬ ಯಜಮಾನಿಗೆ ಒಬ್ಬನೇ ಮಗ ಇದ್ದಾನೆ ಅಂತ ಇಟ್ಕೊಳ್ಳಿ. ಸ್ವಾಮಿ ಎಷ್ಟು ಜನ ಮಕ್ಕಳು? ಒಬ್ಬನೇ. ಸ್ವಾಮಿ ಅವನು ಕೇಳ್ತಾನೆ,
ಹಿರಿ ಮಗ ಯಾರು ಹೇಳಿ ಇವನೇ, ಕಿರಿ ಮಗ ಯಾರು ಇವನೇ. ಯಾರು ಇರೋನೇ ಒಬ್ಬ ಮಗ ಆದ್ಮೇಲೆ ಅವ್ನು ಹಿರಿ ಮಗ ಅಂದ್ರು ಅವನೇ, ಕಿರಿ ಮಗ ಅಂದ್ರೆ ಇನ್ನೊಬ್ಬ ದೊಡ್ಡವನೇ ಎಲ್ಲಿ ಬರ್ತಾನ್ರಿ ಅವರಿಗೆ. ಹಾಗೆ ಪರಮಾತ್ಮನಿಗಿಂತ ಮಿಗಿಲಾದವನು ಯಾರಿದ್ದಾನಪ್ಪ? ನೀನು ಸಮಾನರಾದವರೇ ಇಲ್ಲ ಅಂದಮೇಲೆ ಮಿಗಿಲಾದವರು ಎಲ್ಲಿಂದ ಬರಬೇಕು? ಇಂಥ ಲೋಕತ್ರಯೇಪ್ಯಪ್ರತಿಮ ಪ್ರಭಾವ, ತ್ರೈಲೋಕ್ಯಗಳಲ್ಲಿ ಎಲ್ಲ ಸಂಚಾರ ಮಾಡಿದರು ಇಂಥ ಅಪರಿಮಿತವಾದ ಪ್ರಭಾವವುಳ್ಳಂಥ ಅತ್ಯಂತ ಮಿಗಿಲಾದಂಥ ಗರೀಯಾನ್ ಗುರು, ಗುರುವಿಗೆ ಗುರುವಾಗಿರ್ತಕ್ಕಂಥ ನಿನ್ನನ್ನು ಬಿಟ್ಟರೆ ಇನ್ಯಾರು ದೊಡ್ಡವರು ಅನ್ನೋರಾಗಲಿ ಮತ್ತೊಬ್ಬರಾಗಲಿ ಇಲ್ಲ, ಎಲ್ಲಕ್ಕೂ ನೀನೇ ಜ್ಯೇಷ್ಠ ಅಂದರು. ಈ ಕೊನೆಗೆ ಅವನು ಭಗವಂತನ ಸ್ತೋತ್ರವನ್ನು ಮುಗಿಸ್ತಾ ಇದ್ದಾನೆ. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೀಶಮೇಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಃ ಪ್ರಿಯಾಯಾರ್ಹಸಿ ದೇವಸೋಢುಂ ಅಂತ. ಈಗ ಅರ್ಜುನ ಸ್ತೋತ್ರವನ್ನ ಮುಕ್ತಾಯ ಮಾಡ್ತಾ ಇದ್ದಾನೆ. ಆ ಶ್ಲೋಕ ಓದೋಣ. ತಸ್ಮಾತ್, ಇದುವರೆಗೆ ಏನೇನು ಆ ಭಗವಂತನ ಗುಣನಾಮ ಕೀರ್ತನೆಗಳನ್ನು ಹೇಳಿ ಪರಮಾತ್ಮನ ವೈಶಿಷ್ಟ್ಯವನ್ನು, ಯೋಗ್ಯತೆಯನ್ನು, ಆ ಮಹತ್ವವನ್ನು ಎಲ್ಲವನ್ನು ಈಗ ಅರಿತುಕೊಂಡಿದ್ದಾನೆ ಅರ್ಜುನ ಅಂತ. ಇಷ್ಟು ದಿವಸ ಕೃಷ್ಣನ ಜೊತೆಯಲ್ಲಿದ್ರೂ ಕೃಷ್ಣ ಅಂದರೆ ಯಾರು ಅಂತ ಗೊತ್ತಿತ್ತಿಲ್ಲ. ಹೇ ಕೃಷ್ಣ, ಹೇ ಯಾದವ, ಹೇ ಸಖ ಅಂತಲೇ ಇದ್ದ. ಈಗೇನಾದವನು ಗುರುರ್ಗರಿಯನಾಗಿತ್ತು. ಪರಮಾತ್ಮನ ಮಹಾತ್ಮೆ ಆ ವಿಶ್ವರೂಪವನ್ನು ನೋಡಿದಾಗ ಚೆನ್ನಾಗಿ ಅರ್ಜುನನಿಗೆ ಮನದಟ್ಟಾಯಿತು. ಆದ್ದರಿಂದ ಹೇಳ್ತಾರೆ, ಈ ಶರೀರವನ್ನೆಲ್ಲ ಬಗ್ಗಿಸಿ ತಸ್ಮಾತ್ ಪ್ರಣಮ್ಯ, ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ಪ್ರಸಾದಯೇ ಅಂತ, ನಿನ್ನಿಂದ ನಾನು ಪ್ರಸಾದ ಕೇಳ್ತೀನಿ ಅಂತ. ಪ್ರಸಾದ ಅಂದರೆ ಏನು ಗೊತ್ತೇ? ನಾನೇನಾದರೂ ಅಪಚಾರ ಮಾಡಿದರೆ ಅದನ್ನು ಕ್ಷಮಿಸಿ ನೀನು ನನ್ನ ಬಗ್ಗೆ ಪ್ರಸನ್ನನಾಗಬೇಕು ಅಂತ. ಆ ಪ್ರಸನ್ನತೆಯನ್ನೇ ಇಲ್ಲಿ ಹೇಳ್ತಕ್ಕಂಥದ್ದು. ಹೇಗೆ ನೀರು ಕದಡಿ ಹೋಗಿದ್ರೆ ಅದು ತಿಳಿಯಾದಾಗ ಪ್ರಸನ್ನವಾಯಿತು ಅಂತೆ, ಹಾಗೆ ನೀನು ಕೂಡ ನಾನು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಕೇಳ್ಕೊತಾ ಇದ್ದೇನೆ, ನಿನ್ನಲ್ಲಿ ಪ್ರಸಾದವನ್ನು ಬೇಡ್ತಾ ಇದ್ದೇನೆ ನನ್ನ ಬಗ್ಗೆ. ಮತ್ತು ಯಾವ ರೀತಿಯಲ್ಲಿಯೂ ಕೂಡ ಹೀಗೆಲ್ಲ ಅಂದ ಅರ್ಜುನ ಅಂತ ತಿಳ್ಕೊಬೇಡ. ಅದನ್ನೆಲ್ಲ ತೆಗೆದು ನಾನು ನಿನ್ನ ಭಕ್ತನಾಗಿರೋಣದರಿಂದ ನೀನು ಪ್ರಸನ್ನವಾದ ಮನಸ್ಸಿನಿಂದ ನನ್ನನ್ನು ಅನುಗ್ರಹಿಸು, ನಿನ್ನನ್ನು ಮತ್ತೆ ಮತ್ತೆ ಕೇಳ್ತಾ ಇದ್ದೇನೆ. ಅದಕ್ಕೆ ದೃಷ್ಟಾಂತ ಹೇಳಿ, ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ, 3 ದೃಷ್ಟಾಂತ ಕೊಡ್ತಾನೆ ಅರ್ಜುನ. ತಪ್ಪು ಮಾಡಿಬಿಟ್ಟು ಈಗ ಬಂದು ನನ್ನ ಕ್ಷಮಿಸು ಅಂತ ಕೇಳ್ತೀಯಲ್ಲಯ್ಯ, ಇದು ಸರಿಯೇ ಅಂತ ಯಾರಾದರೂ ಅನುಭವದಲ್ಲಿ ಅಂದರೆ ಇಲ್ಲ. ಅದರಲ್ಲೊಂದು ನ್ಯಾಯ. ಪಿತೇವ ಪುತ್ರಸ್ಯ, ನಿಜ ಮಗನೇ ಆಗಿದ್ದು ತಂದೆಗೆ ಒಂದು ಅಪರಾಧ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಆದರೆ ಆ ಮಗ ಹೋಗಿ ಶರಣಾಗತನಾದರೆ ತಂದೆ ಏನು ಮಾಡ್ತಾನೆ? ಹೋಗ್ಲಿ ಬಿಡಪ್ಪ, ನನ್ನ ಮಗ ಅಲ್ವೇ ನೀನು ಅಂತ ಹೇಗೆ ಸಮಾಧಾನ ಮಾಡ್ಕೋದ ನೋಡಿ. ಯಾಕೆ? ಆ ತಂದೆಗೆ ಮಗನಲ್ಲಿರ್ತಕ್ಕಂಥ ಪ್ರೇಮ. ಹಾಗೆ ನನ್ನ ಬಗ್ಗೆ ನೀನು ಕೂಡ ಇದುವರೆ ನಾನೇನಾದ್ರು ಚಾಷ್ಟೆ ಮಾಡಿದರೆ, ನಿನ್ನನ್ನೇನಾದ್ರು ಅವಮರ್ಯಾದೆ ಮಾಡಿದರೆ, ಚಿಕ್ಕ ಚಿಕ್ಕ ಮಾತಾಡಿದರೆ ಅದನ್ನೆಲ್ಲ ನೀನು ಪೂರ್ತಿ ಎಲ್ಲ ಖಾತೆ ಕ್ಯಾನ್ಸಲ್ ಮಾಡಿ ನೀನು ಬಾಕಿ ಇಟ್ಕೋಬೇಡ. ತಂದೆ ಹೇಗೆ ಮಗನನ್ನ ಪ್ರೀತಿಯಿಂದ ಕಾಣುತ್ತಾನೋ, ತಂದೆ ಯಾವ ರೀತಿ ಮಗನ ತಪ್ಪುಗಳನ್ನೆಲ್ಲ ಕ್ಷಮಿಸುತ್ತಾರೆಯೋ. ಒಂದು ಸಖೇವ ಸಖ್ಯು, ಸ್ನೇಹಿತರಲ್ಲೂ ಹಾಗೇನೆ ತಮಾಷೆಗೋಸ್ಕರ ಏನೇನೋ ಮಾತಾಡ್ತಾ ಇರೋದು. ಆಮೇಲೆ ಆದರೆ ಎಲ್ಲ ತಮಾಷೆ ಹೇಳಿದ್ದು ಅಂದ್ಬಿಟ್ಟು ಅದನ್ನೆಲ್ಲಿಗೆ ಒಬ್ರಿಗೊಬ್ಬರು ಪರಮ ಸ್ನೇಹಿತರಾಗಿದ್ದಾಗ ಅದನ್ನು ಮರೆತು ಬಿಡ್ತಾರೆ. ಹಾಗಾದರೂ ಮಾಡು. ತಂದೆ ಮಗನಿಗೆ ಯಾವ ರೀತಿಯಲ್ಲಿ ಅನುಗ್ರಹ ಮಾಡ್ತಾನೋ, ಸ್ನೇಹಿತರು ಹೇಗೆ ಅನ್ಯೋನ್ಯವಾಗ್ತಾರೋ, ಕೊನೆಗೆ ಪ್ರಿಯ ಪ್ರಿಯಾಯಾರ್ಹಸಿ, ಇನ್ನೂ ಚೆನ್ನಾಗಿದೆ ಅಂತ. ಅಂದ್ರೇನು, ದಂಪತಿಗಳಲ್ಲಿ ಇರ್ತಾರಲ್ಲ, ಗಂಡ ಹೆಂಡತಿ ಇರ್ತಾರಲ್ಲ, ಅದರಲ್ಲಿ ಒಂದು ವೇಳೆ ಹೆಂಡತಿ ಏನಾದ್ರು ತಪ್ಪು ಮಾಡಿದರೆ ಗಂಡ ಏನು ಮಾಡ್ತಾನೆ? ಹೊಡಿತಾನೆ. ಪ್ರಿಯ ಪ್ರಿಯಾಯಾರ್ಹಸಿ, ಪಾಪ ಮಾತಾಡಿದ್ದಾರೆ, ತಪ್ಪಾಗಿರ್ಬೋದು, ಅದನ್ನು ಪರವಾಗಿಲ್ಲ ಹೋಗಲಿ ಅಂತ ರೈಟ್ ಆಫ್ ಮಾಡೋದು. ಹಾಗೆ ಯಾವ ರೀತಿಯಲ್ಲಿ ತನ್ನ ಪ್ರಿಯಕಂಥ ಪತ್ನಿ ಏನಾದರೂ ತಪ್ಪು ಮಾಡಿದ್ದರೆ ಆ ಪತಿ ಪ್ರೇಮ ಉಳ್ಳವನೇನು ಮಾಡ್ತಾನೆ? ಅದನ್ನು ಕ್ಷಮಿಸಿ ಬಿಡ್ತಾನೆ. ಪ್ರಿಯ ಅಂಥ ಮಾತುಗಳು ದೇವ ಸೋಢ, ಇದಕ್ಕಿಂತ ಏನು ಹೆಚ್ಚಿನ ಇರೋದಿಲ್ಲ ಅಂತ. ಕಾರಣ ಏನು? ಅಲ್ಲಿರತಕ್ಕಂಥ ಪ್ರೇಮವೇ ಮುಖ್ಯ. ಆದ್ದರಿಂದ ಯಾವ ರೀತಿ ಪಿತೇವ ಪುತ್ರಸ್ಯ ಸಖೇವ ಸಖ್ಯೋ ಪ್ರಿಯಾಯಾರ್ಹಸಿ ದೇವ ಸೋಢಂ, ಈ ನನ್ನ ಎಲ್ಲ ಅಪರಾಧಗಳನ್ನು ಕೂಡ ಕ್ಷಮಿಸೋದಕ್ಕೆ ಯಾವ ಒಂದಾನೊಂದು ವ್ಯವಹಾರದಲ್ಲಿ ಏನು ನಡೆಯುತ್ತದೆಯೋ, ಹೇಗೆ ಚಿಕ್ಕವರ ತಪ್ಪನ್ನು ದೊಡ್ಡವರು ಕ್ಷಮಿಸುತ್ತಾರೆಯೋ, ತಪ್ಪು ಮಾಡಿರಬಹುದು, ನಾ ತಪ್ಪು ಮಾಡಿದ್ದೀನಿ ಕ್ಷಮಿಸಿ ಅಂದ್ಬಿಟ್ರೆ ಆಯ್ತಪ್ಪ ಅಂದ್ಬಿಟ್ಟು ಮುಗದೇ ಹೋಯ್ತು. ಅಲ್ಲಿಗಿನ ಮತ್ತೇನು ಮುಂದೆ ಕಂಟಿನ್ಯೂ ಆಗೋದಿಲ್ಲ, ಖಾತೆ ಕ್ಲೋಸ್ ಆಗಿಬಿಡುತ್ತೆ.
ಹಾಗೆ ಪ್ರಿಯ ಪ್ರಿಯಾಯಾರ್ಹಸಿ ದೇವ ಸೋಢುಂ ಅಂತ ಇಲ್ಲಿವರೆಗೂ ಕೂಡ ಆ ಭಗವಂತನ ದಿವ್ಯವಾದಂಥ ಪ್ರಾರ್ಥನೆ ವಿಶ್ವರೂಪವನ್ನು ನೋಡಿ ಅರ್ಜುನ ಸ್ತೋತ್ರ ಮಾಡಿದ್ದನ್ನು ನಾವು ಈ ಘಟ್ಟಕ್ಕೆ ಬಂದಿದ್ದೇವೆ. ಇನ್ನು ಮುಂದಿನ ವಿಷಯವನ್ನು ನಾಳೆ ವಿಚಾರ ಮಾಡೋಣ. ಇಲ್ಲಿ ಅರ್ಜುನನ ಪ್ರಾರ್ಥನೆ ಅಂತ ಮುಂದೆ ಪ್ರಾರಂಭ ಆಗುತ್ತೆ. ಸುಮ್ಮನೆ ಆ ಶ್ಲೋಕ ಓದ್ಬಿಡ್ತಾನೆ. ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ ಕಿರೀಟಿನಂ ಗದಿನಂ ಚಕ್ರಹಸ್ತಮಿಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಏನೋ ಒಂದಾನೊಂದು ವಿಶೇಷವಾದ ನನ್ನ ಪುಣ್ಯದಿಂದ ನಾನು ಎಂದೆಂದೂ ನೋಡಿತ್ತಿಲ್ಲ. ಕೃಷ್ಣ ಅಂದ್ರೆ ನೀನು ಬರೀ ಯಾವ ವಸುದೇವ ದೇವಕಿಯರ ಪುತ್ರ ಅಂತ ಇಷ್ಟೇ ತಿಳ್ಕೊಂಡು ಅಥವಾ ನನ್ನ ಸ್ನೇಹಿತ ಅಂತ ವ್ಯವಹಾರ ಮಾಡ್ತಿದ್ದೆ. ಈ ನಿನ್ನ ವಿಶ್ವರೂಪ ನೋಡಿ ಬಹಳ ಆನಂದವಾಗಿ ಹೋಯಿತು, ತೃಪ್ತನಾಗಿದ್ದೇನೆ. ಭಯ ಉಂಟಾಗ್ತಾ ಇದೆ, ನೀನು ಯಾರು ಅನ್ನೋದು ಗೊತ್ತಾಗ್ಬಿಡ್ತಲ್ಲ, ನಿನ್ನ ನಿಜವಾದಂತಹ ಸ್ವರೂಪ ಗೊತ್ತಾಗ್ಬಿಡ್ತು. ಆದರೆ ಈಗ ನನಗೆ ಈ ವಿಶ್ವರೂಪವನ್ನು ನೋಡಿದ್ದು ಸಾಕು ಅನ್ನಿಸ್ಬಿಡ್ತು. ಮೊದಲ ಹಾಗೆ ನೀನು ಪಾರ್ಥಸಾರಥಿಯಾಗಿ ಮೊದಲೇ ಹಾಗೆ ನನ್ನ ಜೊತೆ ನಡ್ಕೋತಿದ್ಯೋ ತದೇವ ಮೇ ದರ್ಶಯ ದೇವರು. ಆ ಕೃಷ್ಣನಾಗಿಯೇ ಪಾರ್ಥಸಾರಥಿಯಾಗಿಯೇ ನನಗೆ ದರ್ಶನ ಕೊಡಪ್ಪ ಜಗನ್ನಿವಾಸ. ಹೇ ಪರಮೇಶ್ವರ, ಹೇಗಿರ್ಬೇಕು ನೀನು? ಕಿರೀಟ ಗದ ಚಕ್ರ ಇಚ್ಛಾ ಇವುಗಳನ್ನೆಲ್ಲ ಧರಿಸಿ ತೇನೈವ ರೂಪೇಣ ಚತುರ್ಭುಜೇನ, ಈಗ ಸಹಸ್ರಬಾಹುವಾಗಿದೆಯಲ್ಲ, ಸಾಕು ಸಾಕು, ಚತುರ್ಭುಜವೇ ಸಾಕು ನಮಗೆ, ಸಹಸ್ರಬಾಹುವಾಗಿ ಬಾಳ. ಆ ಚತುರ್ಭುಜವಾದಂಥ ಕಿರೀಟಧಾರಿಯಾಗಿ ಚಕ್ರ ಗದ ಮುಂತಾದ್ದನ್ನು ಧರಿಸಿರತಕ್ಕ ನನಗೆ ಚೆನ್ನಾಗಿ ಚಿಕ್ಕಂದಿನಿಂದಲೂ ಪರಿಚಯವಾಗಿರತಕ್ಕಂಥ ಯಾವ ರೂಪ ಇದೆಯಾ ಅದು ನೋಡಿದರೆ ಮನಸ್ಸು ನೆಮ್ಮದಿಯಾಗುತ್ತೆ. ಈ ವಿಶ್ವರೂಪ ನೋಡಿಬಿಟ್ರೆ ಗಾಬರಿ ಆಗೋಗ್ಬಿಡ್ತು. ಅಲ್ಲೇಪ್ಪ ಏನಿದು, ಅದಕ್ಕೋಸ್ಕರ ಈ ರೂಪವನ್ನು ನನಗೋಸ್ಕರ ತೋರಿಸಿದೆ, ಒಪ್ಪಿಕೊಂಡೆ. ಈಗ ಸಾಕು, ನಿನ್ನ ಮಹಾತ್ಮೆಲ್ಲ ಗೊತ್ತಾಯಿತು. ತದೇವ ಮೇ ದರ್ಶಯ ರೂಪರುಂ ತೇನೈವ ರೂಪೇಣ ಚತುರ್ಭುಜೇನ. ಆ ಚತುರ್ಭುಜದ ಒಂದಾನಂದು ನಾನು ಎಷ್ಟೋ ಸಾವಿರಾರು ಸಲ ನೋಡಿ 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 ಚೆನ್ನಾಗಿ ನನಗೆ ಒಗ್ಗಿ ಹೋಗಿರುತ್ತೆ. ಕನ್ನಡದಲ್ಲಿ ಒಗ್ಗಿ ಹೋಗೋದು ಅಂತೀವಿ, ಅದು ಹಾಗೆ ಒಗ್ಗಿ ಹೋಗಿರುತ್ತೆ ಅಂತೀವಿ ನೋಡಿ. ಅದು ಒಪ್ಪಿಗೆ ಆಗಿಬಿಟ್ಟಿದೆ. ಅದು ಆ ರೂಪ ನೋಡಿಬಿಟ್ರೆ ಸಾಕು ನನಗೆ, ಇನ್ನು ಸಹಸ್ರ ಬಾಹುಗಳ ರೂಪ ಅನ್ನೋದು ನನಗೆ ಸಾಕು ಅಂತ ನಾನು ಹೀಗಂದು ವಿಶ್ವಮೂರ್ತಿಯಾದ ಪ್ರಭೋ ನಿನಗೆ ನಮಸ್ಕಾರ, ಹಾಗೆ ತೋರ್ಕೋ ಅಂದ. ಆಗ ಭಗವಂತ ತನ್ನ ಚತುರ್ಭುಜ ರೂಪದಿಂದ ದರ್ಶನ ಕೊಟ್ಟು ಈ ಒಂದು ಆನಂದ ವಿಶ್ವರೂಪದ ಮಹಿಮೆಯನ್ನೆಲ್ಲ ಹೇಳ್ತಾನೆ ಅಂತ ಮುಂದೆ ಪ್ರಾರಂಭ ಆಗುತ್ತೆ. ಶ್ರೀ ಭಗವಾನುವಾಚ ಅಂತ ಮುಂದೆ ಪ್ರಾರಂಭ ಆಗುತ್ತೆ. ಆ ಪರಮಾತ್ಮ ಏನು ಹೇಳ್ತಾನೆ ಅನ್ನೋದನ್ನು ಮತ್ತೆ ನಾಳೆ ಮುಂದುವರಿಸೋಣ ಎಂಬಲ್ಲಿಗೆ ಈಗಿನ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಹರಿ ಓಂ.